ಆಧಾರದೊಂದಿಗೆ ಗೋವಿಂದ ಗೋವಿಂದ. ಮಹಾಗಣಪತಿ ದೇವರ ಆಧಾರದೊಂದಿಗೆ ಗೋವಿಂದ ಗೋವಿಂದ. ದ್ವಿತೀಯ ಸೋಮನಾಥೇಶ್ವರ ದೇವರ ಆಧಾರದೊಂದಿಗೆ ಗೋವಿಂದ ಗೋವಿಂದ. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಹಲೋ 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 मोद दिल दाया दिल ಕೊಂಡಾಡುವೇನೋ ಅನಬರತೆ ಮಗವೂರ
ವಿಘ್ನೇಶ ದೇವ ಮುದದಿಲ್ಲ ನಿನ್ನ ನಿನ್ನಯ ಮಹಿಮೆ ಜನಪಗಳಡಳಬಲ ಧರಣಿಯನು ಒತ್ತಿದ್ದ ಮಹೇಶಗರಿದೋ ಹರದ ಸುಕುಮಾರ ಗದಾಗಮಕ್ಕೆ ತಾಕಾರ ಧರಿಯುಳು ವಿಷೇಕ ಬೆದಬೂರ ಬೇಕೇಶ ಮುದದಿಂದ ನಿನ್ನ ಶರಣುತ್ತಿರುವೆಗೆ ಶಾದಿ ಬಾಹಿನೆ ಶರಣು ಶಾಮರ ರೂಪಿಣೆ ಶರಣು ಶಂಕರ ತೋರೆ ಪಾರ್ವತಿಯೇ ಶರಣು ಭೈರಣ್ಣ ಪೂರಿಣೆ ಶರಣು ಶರಣು पंकजमुखी परम पावने
विघ्नध्वंस निवारणी गजरणे विघ्नाटवी हव्यवा विघ्नौ व्याळकुलाभिमान गरुडो विघ्ने पंचानना विघ्नो भेदन विघ्नाधि कुंभोद्भवा विघ्नौघा प्रकुल प्रचंड पवनो विघ्नेश्वर पाहि मां विघ्नेश्वर पाहि मां विघ्नेश्वर पाहि मां गजमुख दबगी गणपगे चलबाज जग पंडित निगारती यतीरे गजमुख दबगी गणपगे परशु पाशाकुशाचारिगे हर्षदी भगुदरा परवगे उरग भूषण सुकुमार गदावदन चरण दमन आरती यंदिर आरती बेळगिरे गजब खलबगे गणपगे गजमुखना निन्ना पादवननि पे देवा निजವಾಗಿ ಕರುಣಿಸು ವರಗಣ ಪ್ರಭುವೇ ನಿಜವಾಗಿ ಕರುಣಿಸು ವರಗಣ ಪ್ರಭುವೇ ಗಜಮುಖನಾನನ ಪಾದವನನವೇ ನಿಜವಾಗಿ ಕರುಣಿಸು ವರಗಣ ಪ್ರಭುವೇ ದೇವಾ श्यामल वर्ण विलंबित सूत्र मन रूप महेश्वर पुत्र गजमुख नलिला पाद पाने करुण वरगण प्रभुवे
ಚಿಂತನದಿಲ್ಲದೆ ತದೇ ದಿನದೆ ತದೇ ದಿನದೆ ತದೇ ದಿನದೆ 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 ಒಂದೇ ದೇವರ ದೇವ ಚಿಕ್ಕ ಪ್ರಾಯದ ಬಾಲೆ ಎದುರಿನಿಲ್ಲಂಗ ಹುರಿಯಲೇ ಚಿಕ್ಕ ಪ್ರಾಯದ ಬಾಲೆ ಎದುರಿನಿಲ್ಲಂಗ ಹುರಿಯಲೇ ಮದವು ಕೂತ ಬರುತ್ತಿದೆ ಮಾನನ ಮದಗಾನೆ ಮದವು ಕೂತ ಬರುತ್ತಿದೆ ಮಾನನ ಮದಗಾನೆ ಚಿಕ್ಕ ಪ್ರಾಯದ ಬಾಲೆ ಎದುರಿನಿಲ್ಲಂಗ ಹೊರೆಯಲೇ ಕಾವೇರಿ ಕರೆದು ತಾರೆ ಶ್ರೀಮನ್ ಮಂಜುನಾಥ ಸ್ವಾಮಿಯ ಬಿಟ್ಟಿರನದೆ ತಾನನ
ದಿರಿದ ಹರವೇ ಕಾವೇರಿ ಕರೆದು ತಾರೆ ಶ್ರೀಮಂಜುನಾಥ ಸ್ವಾಮಿಗೆ ಬಿಟ್ಟಿರದಾರೆ ಈ ಬಹಿಯೊಳಗೆ ಪುರುಷನುಳ್ಳನೆ ಕಾಂತೆ ಕಮಿತ ವೇವರ ಶ್ರೀಮತಿ ಕರದರ್ ಕಮಿತ ವೇವರ ಶ್ರೀಮತಿ ಕರದರ್ ಕಾಮಿತ ಬೀವನತೆ ರಕತ ದಿರರೆ ಕಿಡದಾದಿ ಕಿಮಿತ ದಿರರೆ ಕಿಡದಾದಿ ತೋವಂದ ದಿರರೆ ಎಂದ ದಿನರೆ ರಕತ ದಿರರೆ ಕಿಮಿತ ದಿರರೆ ದಿನರೆ ದಿನರೆ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ನಂಬಿದಂಥ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮುಡಿಗಂಧ ಪ್ರಸಾದ ಶಿವಾರ್ಪಣ ಮೇಳದಲ್ಲಿ ವಾಸವಂತ ಶ್ರೀ ಮಹಾಗಣಪತಿಯವರು ಮತ್ತು ಮೇಳದಲ್ಲಿ ವಾಸವಂತ ಶ್ರೀ ಮಹಾಗಣಪತಿಯವರು ನಂಬಿದಂಥ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮುಡಿಗಂಧ ಪ್ರಸಾದ ಶಿವಾರ್ಪಣ ಪುತ್ತಿಗೆ ಶ್ರೀ ಸೋಮನಾಥೇಶ್ವರ ದೇವರು ಮತ್ತು ಪುತ್ತಿಗೆ ಶ್ರೀ ಸೋಮನಾಥೇಶ್ವರ ದೇವರು ನಂಬಿದ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮಡಿಗಂಧ ಪ್ರಸಾದ ಶಿವಾರ್ಪಣ ಸ್ಥಳದಲ್ಲಿ ವಾಸವಂತ ಶ್ರೀ ದೇವದೇವಗಳು ಮತ್ತು ಶ್ರೀ ದೇವದೇವಗಳು ನಂಬಿದಂಥ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮಡಿಗಂಧ ಪ್ರಸಾದ ಶಿವಾರ್ಪಣ ಮಹಾರಾಜ ಶ್ರೀಗಳಾದ ಕೊಡತಿರುಗುತ್ತು ಸಂತಪಶೆಟ್ಟುಗಳಯ್ಯ ಮತ್ತು ಮಹಾರಾಜ ಶ್ರೀಗಳಾದ ಕೊಡತಿರುಗುತ್ತು ಸಂತಪಶೆಟ್ಟುಗಳಯ್ಯ ಆರ್ತಿಗಾರರು ಕುಶಾಲಗಾರರು ಮೋಜುಗಾರರು
ತನ್ನಕೀರ್ತಿ 4ರಲ್ಲಿ ಹಬ್ಬದಿಂದ ಕೊಟ್ಟಂತಹ 60 ಮೊಳ ಪಟ್ಟೇಶಾರ. मदनारी प्रिये मंगल देविकाये पदवनंबिने नित्य ज्ञानवनिये मंगल देविकाये मंगल देविकाये सदमनान मृदंग दंड मनन बैरी गुलाब हारुड़ी पदुम सखन ख्यातिनी जर मधुकुलाचित वैष्णवीश्वरे वैष्णवेश्वरे मदनारी प्रिय मंगल देविकाये पदवानंबिन नित्य ज्ञानवनिये ज्ञानवनिये मद्द महिषानेंब हणनದಿ ಕುಂದೆ ತೂದು ಧೂಮ್ರಾಕ್ಷನ ಕಣದಲ್ಲಿ ತರಿದೆ ತೂದು ಧೂಮ್ರಾಕ್ಷನ ಕಣದಲ್ಲಿ ತರಿದೆ ಮದನಾರಿ ಪ್ರಿಯೆ मंगल देविकाये पदवनंबिन नित्य ज्ञानवनिये मंगल देविकाये तोंदल दिल्लरे चिंदल दिल्लरे तदे दिल्लरे चिंदल दिल्लरे तदे दिल्लरे तदे दिल्लरे तदे दिल्लरे तदे दिल्लरा दिल्लरे दिल्लरा दिल्लरे दिल्लरा Tonga tobo tadadadadadad Poge medam hottaye
ಅಂಬರು ಹರಳನೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳ್ ಭಕ್ತಿಯೊಳಂಬಿಕ ವಿಘ್ನಾಜನ ಪಿರಿದು ಅಂಬನಿಧಿಯ ಕೈ ಮುಗಿದಂಬುಜ ವಾಣಿಯರ ಪಾದಾಮುಜಗೆ ಬುಡುಬುಡುದು ಬಿಡಿಬೆ ನಿಕಥಾ ಪೃಥಿವಿ ಮುಂದೇನು ಎನ್ನುವುದನ್ನು ತಿಳಿಯಲಾಗದೆ ನೋಟಕರಾಗಿಯೇ ತತ್ತರಿಸಿ ಹೋದವರು ನಾವಮ್ಮ. ತತ್ಕ್ಷಣದಲ್ಲಿ ಕೇಳಿದ್ದು ಅಕಾರ ಉಕಾರ ಮಕಾರಗಳಿಂದ ಕೂಡಿದಂತಹ ಓಂಕಾರ. ಆ ಓಂಕಾರಕ್ಕೆ ಮೂವರು ಕೊರಳಾದಾಗ ಮಂಗಳಾಕಾರಳು ಮಂಗಳಕರಳು ಆದಂತಹ ಮಹಾಮಂಗಲೆ ನೀ ಮೈದೋರಿ ನಿಂತೆಯ ತಾಯಿ. ನಿನ್ನ ಪದಪಯೋಜಗಳಿಗೆ ಹಣೆ ಹಚ್ಚಿದಾಗ ನಮ್ಮನ್ನಾವರಿಸಿಕೊಂಡಿರುವಂತಹ ಭೀತಿಯ ಪೊರೆಯೆಲ್ಲವೂ ನೀರಲ್ಲಿ ನೀರಾಗಿ ಹೋಯಿತು ಜನನಿ.
ನಮಗಿಂತ ಮೊದಲೇ ಇದ್ದಂತಹ ಮಹಾಶಕ್ತಿ ನೀನಾದ್ದರಿಂದಲೇ ಆದಿಮಾಯ ಎನ್ನುವ ಹಾಗೆ ನಿನ್ನನ್ನು ನುತಿಸಿ ಭಯ ನಿವಾರಣಿಯಾದಂತಹ ನೀನು, ನಮ್ಮನ್ನು ಕರುಣದಿಂದಲೇ ಕಾದಂತಹ ನೀನು ಮುಂದೇನು ಎನ್ನುವಂತಹ ಪಥ ನಿರ್ದೇಶನವನ್ನು ಮಾಡಿದೆ ಅಂತಾದರೆ ಅದರಲ್ಲಿ ಪಥಿಕರಾಗುವುದಕ್ಕೆ ನಾವು ಮೂವರು ಸದಾ ಸರ್ವದಾ ಸಿದ್ಧರು ತಾಯೇ. ಅಮ್ಮ, ಈ ಅಂಧಕಾರ ಮತ್ತು ಜಲರಾಶಿಗಳ ನಡುವೆ ಅನಾಥ ಪ್ರಜ್ಞೆಯಿಂದ ಅಳಲತೊಡಗಿದರೆ ಕೇಳಿ ಬಂದುದು ಪ್ರಣವ. ಅದರ ಪುರಶ್ಚರಣ ಮಾತ್ರದಿಂದ ನಿನ್ನದಾದಂತಹ ದಿವ್ಯಾಕಾರವನ್ನು ಕಾಣುತ್ತಾ ಇದ್ದೇವೆ. ನಿನ್ನ ದರ್ಶನ ಮಾತ್ರದಿಂದಲೇ ನೀನೇ ನಮ್ಮ ಜನ್ಮ ಕಾರಣಗಳು ಎನ್ನುವುದು ಅರ್ಥವಾಗಿದೆ. ಹಾಗಿದ್ದರೆ ಯಾಕಾಗಿ ನಮ್ಮ ಸೃಷ್ಟಿ? ನಾವುಗಳು ಮುಂದಕ್ಕೆ ಮಾಡಬೇಕಾದಂತಹ ಕರ್ತವ್ಯ ಏನು? ಎಲ್ಲವನ್ನು ಪ್ರೀತಿಯಿಂದ ಅರುಗಿ ನಮ್ಮನ್ನು ಮೂವರನ್ನು ಪೊರೆಯಬೇಕಮ್ಮ. ಜಯ 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 ಜಯ. ಅಮ್ಮ, ತುಂಬಿಕೊಂಡಿರುವಂತಹ ಜಲರಾಶಿಯ ಮೇಲೆ ನಮ್ಮ ಮೂವರ ಜನನವಾಗಿದೆ. ಜನಿಸಿದ್ದೇನು ನಿಜ ತಾಯಿ, ಆದರೆ ನಮ್ಮ ನೆಲೆಯೇನು, ನಮ್ಮ ಬೆಲೆಯೇನು ಹೀಗೆ ಆಲೋಚಿಸಿರುವಂತಹ ಸಂದರ್ಭದಲ್ಲಿ ಕಣ್ಣ ಮುಂದೆ ಗೋಚರಿಸಿದ್ದು ದಿವ್ಯ ಮಂಗಲವಾದ ನಿಮ್ಮ ರೂಪ ತಾಯಿ. ನಿಮ್ಮ ರೂಪವನ್ನು ಕಂಡ ಕ್ಷಣವೇ ಅಜ್ಞಾನ ಎಂಬ ಕತ್ತಲೆ ಹೋಗಲ್ಪಟ್ಟು ಸುಜ್ಞಾನದ ಜ್ಯೋತಿ ಬೆಳಗುತ್ತಾ ಇದೆ. ಅಮ್ಮ, ಈ ಜಲರಾಶಿಯ ಮೇಲೆ ನೀನಲ್ಲದೆ ಅನ್ಯರು ಯಾರು ಇಲ್ಲ ತಾಯಿ. ಹಾಗಾಗಿ ಸಾನುರಾಗದಿಂದ ರಕ್ಷಣೆ ಮಾಡಬೇಕು ತಾಯಿ. ಜಯ 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 ಜಯ. ಹರಿಹರ ಹರ ಹರಿ ರಾಮ ಹರುದಿ ಮೂವರಿಗೆ ರೋಗು ನಿಮ್ಮಿಂದ ಕನಕದ ಮುಂದೆಗೆ ಹೊರೆದ ಬೆನಗೆ ಮಗೆ ತುಂಬಿದಂತಹ ಜಲರಾಶಿಯ ಮಧ್ಯೆ ದಿಕ್ಕು ಕಾಣದೆ ಕಂಗೆಟ್ಟಿರುವ ನನ್ನ ಮುದ್ದು ಮಕ್ಕಳೇ, ಅಮ್ಮ, ಇದು ಅಭಯಪ್ರದಳಾಗಿದ್ದೇನೆ. ಏಳಿರಿ, ಎದ್ದೇಳಿರಿ, ಧೈರ್ಯವನ್ನು ತಾಳಿರಿ. ಅಪ್ರಮೇಯಳು, ಸುಪ್ರಕಾಶಳು, ಇಚ್ಛಾಶಕ್ತಿ ಸಂಯುಕ್ತಳು ಆದಂತಹ ನಾನು ನಿಮ್ಮ ಜನನಿ. ಮಕ್ಕಳೇ, ಪ್ರಪಂಚದಲ್ಲಿ ಮುಂದಕ್ಕೆ ನಿಮ್ಮನ್ನು ಗುರುತಿಸಿಕೊಳ್ಳುವುದಕ್ಕಾಗಿ ಒಂದೊಂದು ಶುಭ ನಾಮವನ್ನು ಅನುಗ್ರಹಿಸುತ್ತೇನೆ. ಹೇಗಮ್ಮ? ರಕ್ತವರ್ಣದಿಂದ ಶೋಭಿಸುವಂತಹ ಮಗನೇ, ತಾಯೇ, ನೀನೇ ಬ್ರಹ್ಮ. ಹಾಗೇ ಆಗಲಮ್ಮ. ನೀಲವರ್ಣದಿಂದ ಶೋಭಿಸುವಂತಹ ಕುಮಾರ, ಜನನಿ ನೀನೇ ವಿಷ್ಣು. ಧನ್ಯೋಸ್ಮಿ. ತ್ರಿನೇತ್ರಧಾರಿಯಾಗಿ ಶೋಭಿಸುವಂತಹ ಮಗನೇ, ನೀನೇ ಮಹೇಶ್ವರ. ಪ್ರಾರ್ಥನಾದಿದೆ. ಮಕ್ಕಳೇ, ಅಮ್ಮ, ನಿಮ್ಮಿಂದ ಮುಂದಕ್ಕೆ ಘನಕಾರ್ಯವಾಗಬೇಕಾಗಿದೆ. ಏನಾಗಬೇಕಮ್ಮ ನನ್ನಿಂದ? ಹೋದ ಕಲ್ಪದಲ್ಲಿ ಸಕಲವೂ ಲಯ ಹೊಂದಿದೆ. ಅದನ್ನು ಪುನರಪಿ ಸೃಜಿಸಿ ಪಾಲಿಸಿ ಲಯಗೊಳಿಸುವುದಕ್ಕಾಗಿ ನಿಮ್ಮ ಮೂವರ ಜನನವಾಗಿದೆ. ಅಷ್ಟು ಮಾತ್ರವಲ್ಲದೆ ನಿಮಗೆ ಮುಂದಕ್ಕೆ ಮಾಡುವುದಕ್ಕಾಗಿ ಉದ್ಯೋಗ, ಧರಿಸುವುದಕ್ಕೆ ಗುಣ, ಇರುವುದಕ್ಕೆ ಕ್ಷೇತ್ರವನ್ನು ಅನುಗ್ರಹಿಸುತ್ತೇನೆ. ಎಲ್ಲಿ, ಯಾವುದು, ಹೇಗಮ್ಮ? ಮಗನೇ ಬ್ರಹ್ಮ, ಅಮ್ಮ, ರಾಜಸುಗುಣಭರಿತನಂತಹ ನೀನು ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿ ಕಾರ್ಯದಲ್ಲಿ ತೊಡಗಬೇಕು ಕಂದ. ನಿನ್ನಾಜ್ಞೆ ಶಿರೋಧಾರ್ಯವಮ್ಮ. ಮಗನೇ ವಿಷ್ಣು, ಅಮ್ಮ, ಸಾತ್ವಿಕ ಗುಣಭರಿತನಂತಹ ನೀನು ವೈಕುಂಠದಲ್ಲಿದ್ದುಕೊಂಡು ಪಾಲನಾ ಕಾರ್ಯದಲ್ಲಿ ತೊಡಗಬೇಕು ಕಂದ. ಹಾಗೇ ಆಗಲಿ ತಾಯಿ. ಮಗನೇ ಮಹೇಶ್ವರ, ತಾಮಸ ಗುಣ ಭರಿತನಂತಹ ನೀನು ಲಯದ ಕಾರ್ಯ ಮಾಡುತ್ತಾ ಕೈಲಾಸದಲ್ಲಿರಬೇಕು ಕಂದ. ಆಗಲಿ ಮಾತೆ. ಹೋಗಿ ಮಕ್ಕಳೇ, ನಾನು ಕೊಟ್ಟಂತಹ ಕಾರ್ಯವನ್ನು ಶ್ರದ್ಧಾಭಕ್ತಿಯಿಂದ ಮಾಡುತ್ತಾ ಬನ್ನಿರಿ. ನಿಷ್ಠೆಯಿಂದ ಮಾಡುವಾಗ ದುಷ್ಟರಿಂದ ಕಷ್ಟ ಬಂದ್ರೆ ಏನು? ಕೊಟ್ಟು ಸಂದರ್ಶನ ನಿಮಗೆ ಮಕ್ಕಳೇ, ಮುಂದಕ್ಕೆ ನಿಮ್ಮ ನಿಮ್ಮ ಉದ್ಯೋಗವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನಿಮ್ಮ ಪಾಲಿಗೆ ಕಷ್ಟ ಬಂದರೆ ನನ್ನನ್ನೇ ಪ್ರಾರ್ಥಿಸಿಕೊಳ್ಳಿ. ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಬಂದು ನಿಮ್ಮೆಲ್ಲರ ಕಷ್ಟವನ್ನು ದೂರೀಕರಿಸುತ್ತೇನೆ. ಅದರ್ಶಳಾಗುತ್ತೇನೆ, ಅದರ್ಶಳಾಗುತ್ತೇನೆ, ಅದರ್ಶಳಾಗುತ್ತೇನೆ.
ಸೋಲಿಸಿದರು ಮಾತೆಯೋ ಹರಿತಾರೆ ನಮ್ಮಲ್ಲಿ ಹೀಗೆ ಹರಿಹರರೇ ಅಮ್ಮನ ಆಣತಿಯಾಗಿದೆ. ಹಾಗೆಯೇ ಭವಿತವ್ಯದ ಕಲ್ಪಕಾರ್ಯಕ್ಕೆ ಸನ್ನದ್ಧರಾಗಿರುವಂತ ಆನಂದಮಯವಾದ ಸ್ಥಿತಿ. ನನಗೆ ಇದನ್ನೊಂದು ಕಂಡರೆ ಆಗುದಿಲ್ಲ. ಈ ಸಮಯ ಆನಂದಮಯ. ಹೌದು. ಯಾಕೆ ಇದನ್ನು ಕಂಡರಾಗುವುದಿಲ್ಲ? ಯಾಕೆ? ಎಲ್ಲಿ ನೋಡಿದರೂ ಕತ್ತಲೆ, ಎಲ್ಲಿ ನೋಡಿದರೂ ಕತ್ತಲೆ, ಹಾ. ಶೂನ್ಯ ಶೂನ್ಯ ಶೂನ್ಯ. ಈ ಶೂನ್ಯವನ್ನು ಉತ್ತರಿಸುವುದಕ್ಕಾಗಿ ನಾವು ಇಷ್ಟೆಲ್ಲ ಸಾಹಸವನ್ನು ಮಾಡಿದರೆ ಮತ್ತೆ ಅದೇ ನಮಗೆ ಪ್ರಶ್ನೆಯಾಗಿ ನಿಂತಿದೆಯೇ ಯೋಚಿಸಿಕೊಂಡೆ. ಆದರೆ ಅಮ್ಮನ ಮಾತುಗಳಲ್ಲಿ ಹಾಗಲ್ಲ, ಬೇರೊಂದುಂಟು ಎನ್ನುವುದು ಪ್ರಚೋದಿತವಾಗಿದೆ. ಸರಿ. ಅವನ ಮಾತುಗಳನ್ನು ಅರ್ಥವಿಸಿಕೊಂಡರೆ ಸೃಷ್ಟಿ ಸ್ಥಿತಿ ಲಯಗಳು ಮೂರ್ತಿಗಳಿಗೆ ಹಂಚಲ್ಪಟ್ಟಿವೆ. ಒಂದು ಕಲ್ಪಕಾಲದವರೆಗೆ ನಿರಂತರವಾಗಿ ನಡೆಯಬೇಕು. ಕಾರ್ಯ ಸಾಫಲ್ಯತೆಗೋಸ್ಕರವಾಗಿ ಕಾರ್ಯವಿಭಾಜನವನ್ನು ಮಾಡುವಾಗ ಮಾತೆ ಬಹಳ ಯೋಚನೆ ಮಾಡಿದಾಳೆ. ಹಿರಿಯವನು, ಜ್ಯೇಷ್ಠನು, ಶ್ರೇಷ್ಠನು, ಕರ್ಮಪ್ರವೀರನೂ ಆದಂತಹ ನನಗೇ ಸೃಷ್ಟಿ ಕಾರ್ಯ. ಏ ಮಹೇಶ್ವರ, ಅಮ್ಮ ಮಾತಾಡಿದ್ದನ್ನು ನೀನು ಕೇಳಿಸಿಕೊಂಡಿದ್ದೇನೆ. ಈಗ ಮಗನೇ ಬ್ರಹ್ಮ ಅಂತ ಅವನಿಗೆ ಹೆಸರಿಟ್ಟದ್ರಲ್ಲಿ ನಮ್ಮ ಆಕ್ಷೇಪವಿಲ್ಲ. ಇಲ್ಲ ಇಲ್ಲ. ಹಾಗಂತ ಜ್ಯೇಷ್ಠನು, ಶ್ರೇಷ್ಠನು, ಹಿರಿಯವನು, ಕರ್ಮಪ್ರವೀರ ಇದೆಲ್ಲ ಹೇಳಿದಳಮ್ಮ. ನಿಮಗೆ ಈ ಪ್ರಶ್ನೆ ಮೂಡಬೇಕು ಅಂತ ಉಂಟು. ಇದು ಯಾಕೆ ಹೀಗೆ ನನಗೆ ಕೇಳಲಿಲ್ವೋ ಅಂತ ಪ್ರಶ್ನೆ ಮೂಡಬೇಕು ಅಂತ ಉಂಟು ನನಗೆ. ಎಲ್ಲರಲ್ಲಿಯೂ ಇಂತಹ ಒಂದು ಪ್ರಶ್ನೆ ಮೂಡಿದಾಗ ಅದಕ್ಕೊಂದು ಸರಿಯಾದಂತಹ ನಿಲುಮೆ ಎನ್ನುವುದು ಬರ್ತದೆ. ಯೋಚನೆ ಮಾಡಿ. ಏನು? ಅಮ್ಮ ಹೆಸರಿಡುವಾಗಲೇ ನನಗೆ ಹೇಳಿದ್ದು ಹೇಗೆ? ಮಗನೇ ಬ್ರಹ್ಮ. ಹೌದು. ಬ್ರಹ್ಮ ಅಂದರೆ ಏನು? ಬೃಹತೀತಿ ಬ್ರಹ್ಮ. ದೊಡ್ಡದು ಯಾವುದುಂಟದು ಬ್ರಹ್ಮ. ದೊಡ್ಡವನು ಯಾರಿದ್ದಾನೆ ಅವನು ಬ್ರಹ್ಮ. ಆದ್ದರಿಂದ ಅಂತಹ ಬ್ರಹ್ಮನಾದ ನನಗೆ ಬ್ರಹ್ಮ ಕಾರ್ಯ, ದೊಡ್ಡ ಕಾರ್ಯ. ಈ ಬ್ರಹ್ಮ ಎನ್ನುವುದಕ್ಕೆ ಅರ್ಥವೇ ಆಗುಂಟು. ಹೆಸರಿನ ಮೂಲಕವಾಗಿ ನೀನು ದೊಡ್ಡವ ಎನ್ನುವಂತಹ ನಿನ್ನ ಮೊದಲ ನಿರೂಪಣೆ. ಮತ್ತೊಂದು ಕಾರ್ಯವೂ ದೊಡ್ಡದು. ಹೇಗದು? ಹೋದ ಕಲ್ಪದಲ್ಲಿ ಲಯವಾದಂತಹ ಸಮಗ್ರ ವಿಶ್ವವನ್ನು ಮತ್ತೊಮ್ಮೆ ಸಾಕಾರಗೊಳಿಸಬೇಕು ಎಂದರೆ ಅದಕ್ಕೆ ಬಹಳಷ್ಟು ಕರ್ಮಕ್ಷಮತೆ ಬೇಕು. ಈಗ ಹೇಗುಂಟದು? ಲಯವಾಗಿ ಹೋಗಿದೆ. ಮುಟ್ಟುವುದಕ್ಕೆ, ತಟ್ಟುವುದಕ್ಕೆ, ನೋಡುವುದಕ್ಕೆ, ಆಘ್ರಾಣಿಸುವುದಕ್ಕೆ, ಕೇಳುವುದಕ್ಕೆ ಸಿಗುತ್ತಾ ಇಲ್ಲ. ಅಂತಹ ವಸ್ತು ವಿಶೇಷವನ್ನು ಸಾಕಾರಗೊಳಿಸಿ ಬೇಕಾದಂತಹ ಆಯಾ ಆಕಾರಗಳನ್ನು ಅದಕ್ಕೆ ಕೊಟ್ಟು ಗುಣ ಪ್ರಭೇದಗಳನ್ನು ಕಲ್ಪಿಸಿ ಅದನ್ನು ಮತ್ತೆ ಭೂಲೋಕದಲ್ಲಿ ಮೆರೆಸಬೇಕು ಎಂದಿದ್ದರೆ ಅಂತಹ ಒಂದು ಮಹತ್ತರವಾದ ಕಾರ್ಯ ನನಗೆ ಬಂದಿದೆ. ನನ್ನ ಸೃಷ್ಟಿ ಇದ್ದರೆ ಮಾತ್ರ ನಿನಗೆ ಪಾಲನೆ, ನನ್ನ ಸೃಷ್ಟಿ ಇದ್ದರೆ ಮಾತ್ರ ನಿನಗೆ ಲಯ. ಹೀಗಾಗಿ ನಿಮ್ಮಿಬ್ಬರಿಗೂ ಪರೋಕ್ಷದಲ್ಲಿ ಉದ್ಯೋಗದಾತ ಆಗಿರುವುದರಿಂದ ಸೃಷ್ಟಿಯ ಕಾರ್ಯ ಘನವಾದದ್ದು. ಅಷ್ಟೊಂದೇನ ಸೃಷ್ಟಿ ಪಗಾರವೋ ಅಷ್ಟೊಂದು ಘನವಲ್ಲ.
ಮಾಡಿದಂತಹ ವಿಧೇಯಕವೇನು, ಆ, ಅದನ್ನು ವಿಸ್ತರಿಸುವಲ್ಲಿ ನೀ ತೊಡಗಿಸಿಕೊಂಡಂತಹ ಕ್ರಮವೇನು, ನಿನ್ನ ನಿರೂಪಣಾ ಶೈಲಿ ಏನು, ಆ, ಅದರ ಮೇಲೆ ನನ್ನ ಆಕ್ಷೇಪವಿಲ್ಲ. ನಾನೇ ದೊಡ್ಡವನೇ ಎಂದು ಒಪ್ಪುತ್ತಿ ಹಾಗಾದರೆ? ನಿನ್ನ ನಿರೂಪಣಾ ಶೈಲಿಯ ಮೇಲೆ ಆಕ್ಷೇಪಣೆ ಇಲ್ಲದೆ ಹೇಳಿದ್ದೆ ಹೊರತು ವಿಷಯದ ಮೇಲೆ ಆಕ್ಷೇಪಣೆ ಉಂಟು. ಹಾಗಿದ್ದರೆ ಏನು, ಯಾಕೆ, ಎಷ್ಟು, ಯಾವಾಗ? ಹುಟ್ಟಿಸಿದ ದೇವ ನಾನು ಎನ್ನುವಂತಹ ಭಾವದಿಂದ ನಾನೇ ದೊಡ್ಡವ ಎನ್ನುವ ನಿರೂಪಣೆಯಲ್ಲಿ ನೀನು ತೊಡಗಿಸಿಕೊಡ್ತೀನಿ ಅಂತಾದ್ರೆ ಹೌದು. ನಿನ್ನ ಹುಟ್ಟಿಸುವ ಕೆಲಸ ಅಷ್ಟೊಂದು ಘನವಲ್ಲ. ಯಾಕೋ? ಕಾರಣ ಉಂಟಯ್ಯ. ನೀನೇ ಹೇಳಿದ ಹಾಗೆ ಹೆಸರಿನ ಮೂಲಕವೇ ದೊಡ್ಡವನು ಅಂತಾದ್ರೆ ವಿಷ್ಣು ಎನ್ನುವಂತ ಹೆಸರಿಗೆ ವ್ಯಾಪ್ತತೆ ಅಂತ ಅರ್ಥ. ನನ್ನ ವ್ಯಾಪ್ತಿ ಪ್ರದೇಶದ ಒಳಗಡೆ ನೀನು ಇರುವುದು, ಅವನು ಇರುವುದು, ನಿನ್ನ ಕರ್ಮಕ್ಷೇತ್ರವು ಅವನ ಕರ್ಮಕ್ಷೇತ್ರವೂ ಇರುವುದು. ಆದ್ದರಿಂದ ಹೆಸರಿನ ಮೂಲಕ ಒಬ್ಬನನ್ನು ದೊಡ್ಡವನು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅವನ ಹೆಸರಿಗೆ ಒಂದು ಮಹದರ್ಥವಿರಬಹುದು. ನಾವು ಆಶಿಸುವಂತಹ ಲೋಕ ಅಕುಂಠಿತವಾದ, ಆದ್ರಿಂದ ಹೆಸರು ಯಾವ ಲೋಕದಲ್ಲಿದ್ದಾನೆ ಎನ್ನುವುದರಿಂದ ಒಬ್ಬ ದೊಡ್ಡವನಾಗುವುದಿಲ್ಲ. ಪ್ರಧಾನವಾಗಿ ನೀನು ಆಯ್ದುಕೊಂಡದ್ದು ನೀ ಮಾಡುವಂತಹ ಕೆಲಸದ ಕುರಿತಾಗಿ ಇರುವುದು. ಅಯ್ಯ, ಕಳೆದ ಕಲ್ಪದಲ್ಲಿ ಲಯವಾದಂತಹ ಜೀವರಾಶಿಗಳು ಎನ್ನುವುದರಿಂದಲೇ ಅಮ್ಮ ತೊಡಗಿಸಿಕೊಂಡದ್ದು. ನಿನ್ನಲ್ಲಿ ಆವೃತವಾದಂತಹ ರಾಜಸ ಗುಣ ನಿನ್ನನ್ನು ಆಳುವುದಕ್ಕೆ ಪ್ರಾರಂಭಗೊಂಡಂತಹ ಕಾರಣದಿಂದಲೇ ನಾನು ಎಂತಹ ಭಾವವೇ ಉದ್ದೀಪನಗೊಂಡು ನಾನೇ ಸರ್ವಸ್ವ ಅಂತ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದೀನಿ. ಪರಮ ಸತ್ಯ, ನನಗೆ ಮಾತ್ರ ಗೊತ್ತುಂಟು. ಯೋಚನೆ ಮಾಡಯ್ಯ, ನಿನಗೆ ಗೊತ್ತಿಲ್ಲದ ರಹಸ್ಯವೇನುಂಟು ಅದನ್ನು ಹೇಳುವುದಕ್ಕೆ ಮುಂದಾಗಿದ್ದೆ. ಕೇಳೋಣ. ತುಲ್ಯವಾದಂತಹ ಆನಂದವನ್ನೇನು ಬ್ರಹ್ಮಾನಂದ ಅಂತ ಹೇಳುವುದಲ್ಲ, ನಿತ್ಯಾನಂದ ಅಂತ ಹೇಳುವುದು. ಅದು ಇತ್ತೀಚೆಗೆ ಆಗಿದ್ದು. ಏನು? ಯಾಕೆ? ಯಾಕೆ? ಬ್ರಹ್ಮಾನಂದವೆಂದರೆ ಅದಕ್ಕೆ ನಿತ್ಯ, ನೂತನ, ಭೂತ, ಭವಿಷ್ಯದ ವರ್ತಮಾನಗಳಿಲ್ಲ. ಅದು ಶಾಶ್ವತ. ಇದು ನಿತ್ಯ ಅಂದ್ರೆ ಏನು ಗೊತ್ತುಂಟು? ಏನು? ಅನಿತ್ಯ ಯಾವುದೋ ಒಂದು ಉಂಟು ಅಂತ ಅರ್ಥ. ಹಾಗಲ್ವೇ ಅಂತ ನಿತ್ಯಾನಂದ ಅಂತ ಹೇಳುವುದರ ಹಿಂದಿರುವಂತಹ ಉದ್ದೇಶ ಏನು ಗೊತ್ತಾ? ಏನು? ಇರುವಿಕೆ ಎನ್ನುವುದನ್ನು ನೀನು ಗಮನಿಸಬೇಕು ಅಂತ. ನೀನೇ ಹುಟ್ಟು ಹಾಕುವುದು ಅಂತ ಹೇಳಿದೆಯಲ್ಲ, ನೀ ಹುಟ್ಟು ಹಾಕುವುದೇ ಅಲ್ಲ. ಈ ಕಲ್ಪದಲ್ಲಿ 84 ಲಕ್ಷ ಜೀವರಾಶಿಗಳು ಹುಟ್ಟಬೇಕು ಅಂತಾದ್ರೆ ಅದು ಕಳೆದ ಕಲ್ಪದಲ್ಲಿ ಏನು ಮಾಡಿದೆ ಎನ್ನುವಂತಹ ಕರ್ಮವನ್ನು ಅವಲಂಬಿಸಿ ತಾನೆ. ಎಲ್ಲಿ ಹುಟ್ಟು, ಹೇಗೆ ಹುಟ್ಟು, ಯಾರ ಮೂಲಕವಾಗಿ, ಯಾರಲ್ಲಿ ಹುಟ್ಟು, ಎಲ್ಲಿ ಬೆಳವಣಿಗೆ, ಎಲ್ಲಿ ಆಹಾರ, ಎಲ್ಲಿ ಮರಣ, ಯಾವ ರೀತಿಯಾದಂತಹ ಮರಣ, ಎಲ್ಲವೂ ಕೂಡ ನಿರ್ಧರಿಸಲ್ಪಡುವುದು ಹಿಂದಿನ ಕರ್ಮಕ್ಕನುಸಾರವಾಗಿ. ಹಾಗಾಗಿ ಆ ಕರ್ಮಕ್ಕೆ ಅಧಿಪತಿಯಾದವ ನಾನು, ಕರ್ಮಾಧ್ಯಕ್ಷ. ಆ ಎಲ್ಲ ವಿಷಯಗಳಲ್ಲಿ ಇರುವುದರಿಂದಲೇ ಅದಕ್ಕೆ ಹೆಸರು ಸ್ಥಿತಿ ಅಂತ. ಸ್ಥಿತಿಪತಿಯಾಗಿ ಅಮ್ಮ ಕರೆದದ್ದು ನನ್ನನ್ನು. ಆ ಕರ್ಮಕ್ಕನುಸಾರವಾಗಿ ಮುಂದಿನ ಕಲ್ಪದಲ್ಲಿ ಈ ಜೀವಕ್ಕೆ ಇದೇ ಜನ್ಮ ಎನ್ನುವ ಹಾಗೆ ನಾನು ಬರೆದಿಟ್ಟು ಆಕಾರವನ್ನು ಕೊಟ್ಟಾಗಿರ್ತದೆ. ನೀನದನ್ನು ತೆಗೆದುಕೊಂಡು ಈ ಪ್ರಪಂಚಕ್ಕೆ ತಂದು ಹಾಕುವ ಮಾತ್ರ. ಪರೋಕ್ಷವಾಗಿ ಹೇಳುವುದಿದ್ರೆ ನಿನ್ನ ಒಳಗಿದ್ದುಕೊಂಡು ನೀ ಮಾಡುವಂತಹ ಎಲ್ಲಾ ಕೆಲಸಗಳಿಗೆ ಪ್ರೇರಣಾ ಶಕ್ತಿಯಾಗಿರುವವ ನಾನು. ನಿನ್ನ ಅಂತರ್ಗತವಾಗಿ ಸೃಷ್ಟಿಯೂ ಮಾಡುವುದು ನಾನೇ. ಕಾಲ ಕಾಲಕ್ಕೆ ಜೀವಿಗೆ ಬೇಕು ಬೇಕಾದನ್ನೆಲ್ಲ ಕೊಟ್ಟು ಬರೆಯುವ ಕೆಲಸವು ನನ್ನದೇ. ಅವನು ಯಾವಾಗ ಕೆಲಸ ಮಾಡಬೇಕು ಎನ್ನುವಂತ ನಿಲುವಿನಲ್ಲಿ ತೊಡಗಿಸಿಕೊಂಡಂತಹ ಹರಿಯೇ ಸರ್ವೋತ್ತಮ. ಹರನೆಯೇ ನಿನ್ನದೇ. ಹರನಂದನ ಕ್ಷಣ ಹರಿದಿಲ್ಲ ಬಚನೋ ಪರಯೋ ಬದಲ ಶೇಷನೋ ಹರಿ ಹರ ಭೇದ ಬಿಲ್ಲದೆ ಹರಿ ಹರ ಭೇದ ಬಿಲ್ಲದೆ ನಿನ್ನ ಎರಕವಾಗಿ ಹೇಳು ನಾನು. ಹರನಂದನ ಕ್ಷಣ ಹರಿದಿಲ್ಲ ಬಚನೋ ಪರಯೋ ಬದಲ ಶೇಷನೋ ಪರಯೋ ಬದಲ ಶೇಷನೋ ಎರಡನೆಯ ಸರಿ ಬ್ರಹ್ಮ, ನೀನು ವಾದದಿಂದ ಇದ್ದಕ್ಕೆ ಸರಿ. ಮಾತಾಡಲಿಲ್ಲ, ಅದರಿಂದ ನನ್ನ ಮಾತು. ಕೊನೆಯ ನಿರ್ಧಾರ ನಾನು ಕೊಡ್ತೇನೆ. ಹೇಳುವ ಶ್ರೀಹರಿ ಏನು? ಹುಟ್ಟು ಆಕಸ್ಮಿಕ, ಸರಿ. ಬದುಕು ಅನಿವಾರ್ಯ, ನಿಜ. ಸಾವು ಸಹಜ, ಹೌದು. ಒಬ್ಬ ವ್ಯಕ್ತಿ ಜೀವನದಲ್ಲಿ ಹುಟ್ಟುವುದು, ಸಾಯುವುದು ದೊಡ್ಡ ವಿಷಯವೇ ಅಲ್ಲ. ಮತ್ತೆ ಇದ್ದಷ್ಟು ದಿನ ಏನು ಕಾರ್ಯ ಸಾಧನೆಯನ್ನು ಮಾಡಿದನೆಂಬುದಾಗಿ ಮೂಲ ಪ್ರಶ್ನೆ ಬರ್ತದೆ. ಹಾಗೆ ಸೃಷ್ಟಿ, ಸ್ಥಿತಿ, ಲಯ. ಸೃಷ್ಟಿ ಮಾಡುವುದು, ಲಯ ಮಾಡುವುದು ದೊಡ್ಡ ವಿಷಯವೇ ಅಲ್ಲ. ಇಲ್ಲಿ ಪಾಲನೆ ಮಾಡುವಂತಹ ಕಾರ್ಯ ತುಂಬಾ ಕಷ್ಟವಾದ ಕಾರ್ಯ ಎಂಬುದಾಗಿ ನಾನು ಅರ್ಥೈಸಿಕೊಂಡಿದ್ದೇನೆ. ಮೂಲ ಪ್ರಶ್ನೆಗೆ ಉತ್ತರವಾಗಿ ಆದಿ ಮೂಲ ನಾನು ಎನ್ನುವಂತ ನಿರ್ಧಾರವನ್ನು ನೀನು ಮಾಡ್ತೀನಿ ಅಂತಾದರೆ
ನೀನೇನೀಗ ಹಾಗಾಗಿ ನನ್ನದೊಂದಿಲ್ಲಿ ತೀರ್ಮಾನ ಹೇಳುವ. ಹರಿಹರರಾದ ನಮ್ಮಲ್ಲಿ ಭೇದ ಇಲ್ಲ ಎಂಬುದಾಗಿ ಲೋಕಮುಖಕ್ಕೆ ನಾವು ತೋರಿಸಿಕೊಡ್ಬೇಕು. ಅದಕ್ಕೆ ನಾನು ನಿನ್ನಲ್ಲೆರಕವಾಗುತ್ತೇನೆ. ಇನ್ನು ಮೇಲೆ ಯುದ್ಧದ ಗೆಲುವೇ ಹಿರಿತನಕ್ಕೆ ಸಿದ್ಧಾಂತ. ವಾದನೆ ಫಲವಿಲ್ಲ ಶೋಧನೆ ಸಾಧಿಸಿ ತಿಳಿಯುವ ನಿಜವ ಹೋದ ಕಲ್ಪದಿ ಜಯವಾದ ಪ್ರಪಂಚವು ಹರದ ನಿಲ್ಲಿರುವ ವಾದದಲ್ಲಿ ಏನು ಫಲವಿದೆ ಹೇಳು. ಆ, ಭುಜದಂಡಗಳನ್ನು ವಿಸ್ತರಿಸಿದರೆ ಇದರಲ್ಲಿ ಯಾರು ಬಾಹುಬಲಿ ಅಂತ ನಿರ್ಧಾರ ಆಗುತ್ತದೆ ಹೊರತು ಓಹೋ, ವ್ಯಕ್ತಿತ್ವ ನಿರ್ಣಯ ಆಗುವುದಿಲ್ಲ. ಅದಕ್ಕಾಗಿ ನಾವು ಶೋಧಿಸುವ. ಹೇಗೆ? ಅಮ್ಮ ಹೇಳಿದ ಹಾಗೆ ಹಾ? ನಮ್ಮೊಳಗಡೆ ಎಲ್ಲವೂ ಉಂಟು ಅಂತಾದ್ರೆ ಯಾರಲ್ಲಿ ಎಷ್ಟುಂಟು ಎನ್ನುವುದನ್ನು ಪರಸ್ಪರ ಶೋಧಿಸಿ ಬಂದು ಹೇಳುವ. ನನ್ನಲ್ಲಿ ಹೆಚ್ಚಿದ್ರೆ ನಾನು ದೊಡ್ಡವ, ನಿನ್ನಲ್ಲಿ ಹೆಚ್ಚಿದ್ರೆ ನೀನು ದೊಡ್ಡ. ಯಾವ ದಾರಿಗೂ ನನಗೆ ಹೆದರಿಕೆ ಇಲ್ಲವಾದ್ದರಿಂದ ನನ್ನನ್ನೇ ಆದ್ಯತೆ ಒಡ್ಡಿಕೊಳ್ಳುತ್ತೇನೆ ಪರೀಕ್ಷೆಗೆ. ಇದು ಸರಿಯಾಯ್ತು ಸರಿಯಾಯ್ತು. ನನ್ನ ಉದರಸ್ಥನಾಗಿರುವಂತಹ ಹರಿ ಹರಸಾಯಿತನಾಗಿದ್ದಾನೆ. ಹೊರಬಾರದಂತೆ ಅಲ್ಲಿಯೇ ಕರಗಿ ಹೋಗುವಂತೆ ನವದ್ವಾರಗಳನ್ನು ದಿಗ್ಬಂಧಿಸಬಹುದಿತ್ತೆ. ಅಂತಹ ಪೂರ್ಣ ಯೌಗಿಕ ಸಾಮರ್ಥ್ಯ ನಮ್ಮಲ್ಲಿಲ್ಲ. ಮೇಲಾಗಿ ನನ್ನ ಅಸ್ತಿತ್ವಕ್ಕಾಗಿ ಉಸಿರಾಟಕ್ಕೊಂದು ದ್ವಾರವನ್ನು ತೆರೆದಿಡಲೇಬೇಕು. ಹರಿಯು ಅದರಿಂದ ಹೊರಬರುವ ಸಂಭವ. ಈ ಕಾರಣ ಅಧೋದ್ವಾರವನ್ನು ತೆರೆದಿಟ್ಟು ಹರಿಯನ್ನು ನಿಕೃಷ್ಟಗೊಳಿಸುವುದಕ್ಕೆ ಕಾಯುತ್ತಾ ಇರುತ್ತದೆ. ಹರಿಯೋ ಬಗುದರೆ ವಿಧಿಯ ಜಠರವ ಪರಿಕಿಸಲು ಬಡಿಕಲ್ ಕಂಡನು ಸರಿದ ಎಲ್ಲವನ್ನೂ ನೋಡಿದ್ದಾಯ್ತು ಬ್ರಹ್ಮನ ಮೂಲದೊಳಗೆ. ಹೇಳಬೇಕು ಅಂತ ಹೊರಟು ನಿಂತ ಕಾಲಕ್ಕೆ ಎಲ್ಲಿಂದ ಬಂದನೋ ಆ ದ್ವಾರ ಮುಚ್ಚಲ್ಪಟ್ಟಿದೆ, ಅಧೋದ್ವಾರ ತೆರೆಯಲ್ಪಟ್ಟಿದೆ. ತನ್ನ ದೇಹದ ದ್ವಾರವನ್ನು ತಾನೇ ನಿಕೃಷ್ಟ ಎನ್ನುವ ಹಾಗೆ ನಿರ್ಧರಿಸಿಕೊಂಡು ಒಬ್ಬ ಇರ್ತಾನಂತಾದ್ರೆ ಅವನು ನಮ್ಮ ಬಾಧೆ. ಹಾಗಂತವ ಉಸಿರಾಡುತ್ತಾ ಇರುವುದು ಅದೇ ದ್ವಾರದಲ್ಲಿ ತಾನೆ. ನಮಗೆ ಯಾವುದಾದರೆ ಮಾನಪಮಾನ ನಮಗೆ ಸಮಾನ. ಆದ್ದರಿಂದಲೇ ಅವನೇ ತೆರೆದಿಟ್ಟಂತಹ ಅಧೋದ್ವಾರದ ಮೂಲಕವಾಗಿ ಕಂಡದ್ದನ್ನು ಹೇಳುವುದಕ್ಕಾಗಿ ನಡೆಯಿದೆ ಅಂತ ಹೊರಗೆ ಶೋಧಿಸಿದನು ನಿನ್ನು ದರಪೆ ಒಡಗೈದಿನ ಗಂಡೇನು ಭರದಲ್ಲಿ ಮೆರೆವ ಹೋದ ಕಲ್ಪನೆ ಪ್ರಾಯವಾದ ಸರ್ವ ಮೇದಿನಿಗಳು ಬೆರೆಯುತ್ತಿ ಹವಿನೋದ ಶೋಧಿಸಿದನು ನಿನ್ನು ದಲವ ಒಳಗೈದಿನ ಗಂಡೇನು ಭರದಲ್ಲಿ ಮೆರೆವ ಶೋಧಿಸಿದೆನು ನಿನ್ನುದರವ. ಫಲಿತಾಂಶ ಕಳೆದ ಕಲ್ಪದಲ್ಲಿ ಲಯವಾದಂತಹ ಜೀವರಾಶಿಗಳು ಚೇತನವಿಲ್ಲದೆ ಜಡವಾಗಿರುವುದನ್ನು ಕಂಡು ಬಂದೆ.
ಆ ಬಳಿಕ ನೀನು ಹರಣಿರುವುದನ್ನು ನಾನು ಇಲ್ಲದೇ ಇರುವುದನ್ನು ನೋಡಿದೆ. ಇರುವುದೆಲ್ಲವೂ ಬಂಗಾರದ ಬಣ್ಣದಿಂದ ಸುಶೋಭಿತವಾಗಿರುವುದರಿಂದಲೇ ನೀನು ಹಿರಣ್ಯ ಗರ್ಭ ಅಂತ ನಿರ್ಧರಿಸಿದೆ. ಅನರ್ಥಕವಾಗಿ ನಿನಗೂ ಒಂದುಂಟು. ಹೇಗೆ? ನನ್ನ ದೇಹದ ಅಧೋದ್ವಾರದಿಂದ ಬಂದೇ ಆದ ಕಾರಣ ನೀನು ಅಧೋಕ್ಷಜನ. ನನಗೊಂದು ಹೆಸರು, ನಿನಗೊಂದು ಹೆಸರಾಯಿತು. ಇನ್ನು ಸರದಿ ನನ್ನದು. ತಿರುಗಾಟಕ್ಕೆ ಸಿದ್ಧ ತಾನೆ? ಕೊಡು ದಾರಿ. ಇದೋ ತೆರೆದ ಬಾಯಿ. ಹೋದ ಅವನಿಗೆ ಅವನೇನು ಎನ್ನುವಂತ ಯಥಾರ್ಥ ದರ್ಶನ ಆಗಬೇಕೋ ಬೇಡ. ಅಮ್ಮನನ್ನು ಕಂಡಾಗ ಇದ್ದದ್ದು ಭಕ್ತಿ, ಅಮ್ಮ ಅದೃಶ್ಯಳಾದ ಬಳಿಕ ವಿಭಕ್ತಿ. ನಾನು ನನ್ನಿಂದ ನನಗಾಗಿ ನನ್ನಲ್ಲೇ ಇರುವಂತಹ ಭಾವವನಲ್ಲಿ ಉಂಟು ಅಂತಾದರೆ ನಾನಲ್ಲದೆ ಇರುವಂತಹ ಮಹಾಶಕ್ತಿ ಉಂಟು ಎನ್ನುವುದನ್ನು ಅವನಿಗೆ ಮನವರಿಕೆ ಮಾಡಿಕೊಡಲೇಬೇಕು. 8 ರಿಂದ 9 ದೊಡ್ಡದು ಅಂತ ಗೊತ್ತಾದಾಗ ಎಲ್ಲ ಅರ್ಥ ಆಗ್ತದೆ ಅವನಿಗೆ. ಆದ ಕಾರಣವೇ ದೇಹದ ನವದ್ವಾರಗಳನ್ನು ಹರಿ ಪರಿಗಿಸಿ ಕಂಡನು ಪಗಡಲ್ಲಿ ಮರೆಗುಂಡು ಧರಣಿವೆಲ್ಲವನೋ ಹರಿಯುವುದರದ ಶೋಧನೆಗೆ ತೊಡಗಿಕೊಂಡರೆ ನನಗೆ ಚೋದ್ಯವಾಗುತ್ತಾ ಇದೆ, ಆಘಾತವಾಗುತ್ತಾ ಇದೆ, ಆಶ್ಚರ್ಯವಾಗುತ್ತಾ ಇದೆ. ಕೋಟಿ ಬ್ರಹ್ಮಾಂಡಗಳು ಹರಿಯುವುದರದಲ್ಲಿ ರಾರಾಜಿಸುತ್ತಾ ಇವೆ. ಅಷ್ಟೇ ಮಂದಿ ಬ್ರಹ್ಮಶಂಕರರಿದ್ದಾರೆ. ಎಷ್ಟು ಶೋಧಿಸಿದರೂ ಹರಿಯನ್ನು ಅವನಿಲ್ಲ. ಹೀಗಾಗಿ ಹರಿ ಇಲ್ಲವೆನ್ನುವ ಸಿದ್ಧಾಂತಕ್ಕೆ ಬರುತ್ತಿದ್ದಂತೆಯೇ ಅಣುರೇಣು ತೃಣಕಾಷ್ಟ ಸ್ಥಾವರ ಜಂಗಮಾದಿಗಳಿಂದ ವ್ಯಾಪ್ತವಾದಂತಹ ಸಮಗ್ರ ಸಕಲ ಭುವನಗಳಲ್ಲಿಯೂ ಹರಿಯ ತಾದಾತ್ಮ್ಯ ನನಗೆ ಭಾಸವಾಗುತ್ತಾ ಇದೆ. ಇದರ ಅರ್ಥ ಹರಿ ಎನ್ನುವವನು ಕೇವಲ ಒಬ್ಬ ವ್ಯಕ್ತಿ ಅಲ್ಲ. ಹರಿ ಎನ್ನುವುದು ಒಂದು ತತ್ವ, ಅದೇ ಈ ಜಗತ್ತಿನ ಸತ್ವ. ಬ್ರಹ್ಮಾಂಡಕ್ಕೆ ಆದಿಮೂಲನಾದಂತಹ ಮಹಾಪುರುಷ, ಪರಮಪುರುಷ ಅಂತಹ ಹರಿಯನ್ನು ಯಕಸ್ಥಿತಿ ಹಿರಿದಾದಂತಹ ಒಂದು ಸ್ಥಾನಕ್ಕೋಸ್ಕರವಾಗಿ ಬೈದು ಭಂಗಿಸಿದೆ. ಪಾಪ ಪ್ರಜ್ಞೆ ಜಾಗೃತವಾಗುತ್ತಾ ಉಂಟು. ನಮೋತ್ತಂತಾಯ ಸಹಸ್ರಮೂರ್ತೆ ಸಹಸ್ರಪಾದ ಕ್ಷೀರೋರವಾಹವೇ ಸಹಸ್ರ ನಾನೇ ಪುರುಷಾಶಾಸದೆ ಸಹಸ್ರ ಕೋಟಿ ಯುಗಧಾರಿಣೇ ನಮಃ. ಇಲ್ಲಿ ಹಲವಿ ಪ್ರಯೋಜನವಿಲ್ಲ. ಹೊರ ಹೋಗೋಣವೆಂದು ಹಾದಿಯನ್ನು ಹುಡುಕಿದರೆ ನವದ್ವಾರಗಳು ದಿಗ್ಬಂಧಿತವಾಗಿವೆ. ನಾನು ಹರಿಯುದರದಲ್ಲಿ ಬಂದಿಯಾಗಿದ್ದೇನೆ. ಈ ಬಂಧ ವಿಮೋಚನಕ್ಕಾಗಿ ಆದಿಮಾಯಾದೇವಿಯನ್ನು ಮನೋಮಂದಿರದಲ್ಲಿ ಪ್ರಾರ್ಥಿಸುತ್ತೇನೆ. ಓ ತಾಯೇ ಆದಿಮಾಯೇ, ಜಯ 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 ಜಯ. ಸ್ಮರಿಸ ಭಕ್ತಿಯೊಳಾದಿ ಮಾಯೆಯ ಹರೆಯನಾಭಿ ಕಮಲನಾಳದಿ ಮೇರೆ ಪಥ ಗೋಚರಿತೆ ಪುರಾಟಾಕ್ಷಣ ಧೈರ್ಯದಲ್ಲಿ ಬರುತ್ತಿರಲು ಹರಿಯೋ ಗಮಾಯಜ ವೆರಸಿ ಪದ ಪತ್ರದಲ್ಲಿ ಮಲಗಿರದು ನಿದ್ರೆಯೊಡನ್ನು ಬೆರಳಿರಿಸಿ ಮಾಯೊಳಗೆ ಗುಣಗಳು ನನ್ನೊಳಗಡೆ ಸೇರಿಕೊಂಡ ಕಾರಣ ದೇಹಕ್ಕೆ ಜಾಡ್ಯ ಆವರಿಸಿದೆ. ಮುಂದೇನು ಮಾಡುವುದು ಅಂತ ಅಮ್ಮನನ್ನೇ ಧ್ಯಾನಿಸಿದಾಗ ಆಲದ ಎಲೆಯೊಂದು ತೇಲಿ ಬರುತ್ತಾ ಇದೆ. ಈ ಆಲದೆಲೆಯಲ್ಲಿ ಎಡಕಾಲ ಹೆಬ್ಬೆರಳನ್ನು ಬಾಯಲ್ಲಿಟ್ಟುಕೊಂಡು ಪವಡಿಸಬೇಕು ಎನ್ನುವಂತಹ ಸಂಕಲ್ಪವನ್ನು ಮಾಡಿದೆ. ಯಾಕೆ ಕಾಲ ಬೆರಳನ್ನು ಬಾಯಲ್ಲಿಟ್ಟುಕೊಳ್ಳಬೇಕು? ಈಗೊಂದು ಪ್ರಶ್ನೆ ನಾಳೆ ಬ್ರಹ್ಮನಿಂದ ಸೃಜಿಸಲ್ಪಡುವ ಪ್ರಾಪಂಚಿಕರಿಗೆ ಹುಟ್ಟಿಕೊಳ್ಳಕೂಡದು ತಾನೆ. ಆದ ಕಾರಣ ನಡೆ ಮತ್ತು ನುಡಿ ಒಂದೇ ಆಗಿರಬೇಕೆನ್ನುವ ಪರಮ ಸತ್ಯ ಪ್ರಾಪಂಚಿಕರು ತಿಳಿದುಕೊಳ್ಳಲಿ ಮುಂದಕ್ಕೆ ಎನ್ನುವಂತಹ ಸಂಕಲ್ಪದಿಂದಲೇ ಎಡಕಾಲ ಹೆಬ್ಬೆರಳನ್ನು ಬಾಯಲ್ಲಿಟ್ಟುಕೊಂಡು ತೇಲಿ ಬರುತ್ತಿರುವ ಆಲದೆಲೆಯ ಮೇಲೆ ಬರುತ್ತಲ ಕಮಲಜೋ ಸರಸಿದನ ಮೇಲಿರದೆ ಪದ್ಮಾಸನವರವ ಹರದಿಂದ ಬರೆದು ಕುಳ್ಳಿರುತ್ತ ನಾನಿತ ನೋಡೆ ಮೆರವನ ಮಗದಿಂದ ಇರದೆ ಮೇಲೆಗೆ ನೋಡಲು ವರ ಪಂಚಭಗನದಿ ಪರಿಶೋಭಿಸುತ್ತಲವ ಹರಿಯ ಪದ ಯುಗಗಳ ಸ್ಮರಿಸುದ ಭಕ್ತಿ ಜುಡಿಗಿರುವ ಅಚ್ಚ
ಸರಿಯಾದುದು ಏನೆಂಬೆ ಸುರತ ವೈಶರುಲಾದತೆ ಹರಿಯುದರದಲ್ಲಿ ಗೋಚರವಾದಂತಹ ಬೆಳಕನ್ನೇ ಹಿಡಿದು ಹೊರಬಂದರೆ ಹರಿಯುದರದಿಂದ ಮೇಲೆದ್ದಂತಹ ಕಮಲ ಪುಷ್ಪದ ಕರ್ಣಿಕೆಯಲ್ಲಿ ಕುಳಿತುಕೊಂಡಿದ್ದೇನೆ. ಇದೇ ವೇಳೆಯಲ್ಲಿ ಶಿರಗಳು 4 ಮೂಡಿ ಬಂದು ನಾನು ಪಂಚವದನಾದೆ. ಎಲ್ಲವೂ ಹರಿಮಹಿಮೆ ಎನ್ನುವುದು ಸ್ಪಷ್ಟ. ಹಾಗಾಗಿ ಕೈಮಗಿದು ಕಾಲಿಗರಗಾಣವೆಂದತ್ತ ನೋಡಿದರೆ ಮತ್ತೊಂದು ಚೋದಿಗ ಜಲರಾಶಿಯ ಮೇಲೆ ತೇಲುತ್ತಿರುವಂತಹ ಆಲದ ಎಲೆ ಒಂದಕ್ಕೆ ಹೊಂದಿಕೊಳ್ಳುವಂತೆ ತನ್ನ ದೇಹವನ್ನು ಕುಣಿಸಿ ಬಾಲಮುಕುಂದನಾಗಿ ಅದರ ಮೇಲೆ ಶಯನಿಸಿದ್ದಾನೆ. ಇಂತಹ ಮಹಾಮಹಿಮನ ಈ ದಿವ್ಯ ಸ್ವರೂಪವನ್ನು ಕಾಣುವಾಗ ನನ್ನೊಳಗೆ ಸಕಲ ಅಹಂಕಾರಗಳು ನಾಶವಾಗುತ್ತಿರುವುದು ಅನುಭೂತಿಗೆ ಬರುತ್ತಾ ಉಂಟು. ಈಗಲೇ ಇವನನ್ನು ಎಚ್ಚರಗೊಳಿಸಿದರೆ ಆತನ ನಿದ್ರಾಭಂಗವೆಸಗಿದ ದೋಷವೂ ನನಗೆ ತಟ್ಟೀತಾದ್ದರಿಂದ ಅವನ ಕುರಿತಾಗಿ ಧ್ಯಾನಸ್ಥನಾಗುತ್ತೇನೆ. ಓಂ ನಮೋ ಭಗವತೆ ವಾಸುದೇವಾಯ. ಹರಿಯುವರೆಗಿನ ಯೋಗಿನಿ ತಿಳಿದಿರದೆ ಕರ್ಣದ ಗೆಲ್ಪಿಸಬೆನ್ ಕಿರುಬೆರಳಿನಲ್ಲಿ ಹೊರಗಡೆ ದಾನವರಿ ಬರುವುದಿರಲಿ.
ಮಿನಿಸ್ಟರ್ ಹಾಯಿಸಿದವರು ಕೂಡ ಕತ್ತಲೆ ಕತ್ತಲೆ ಕತ್ತಲೆ. ಹಾಗೆ ಸ್ವಲ್ಪ ಕೆಳಗೆ ನೋಡ್ತೇನೆ, ನೀರ್ 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 ನೀರ್. ಇಂತಹ ನೀರಿನಿಂದ ಆವೃತವಂತಹ ಪ್ರದೇಶದಲ್ಲಿಯೂ ಕಾರ್ಗತ್ತಲಿಂದ ಕೂಡಿದಂತಹ ಈ ಸ್ಥಳದಲ್ಲಿ ದೀರ್ಘ ದೇಹ ಉಳ್ಳಂತಹ ನನ್ನವರನ್ನು ಹುಟ್ಟು ಯಾರು ನನ್ನ ತಂದೆ, ಇಲ್ಲಿಗೆ ಯಾಕೆ ಬಂದೆ, ಇನ್ನೇನು ಮುಂದೆ ಒಂದು ಅರ್ಥವಾಗದೆ ಹೋಯ್ತಲ್ಲ. ತಿಳಿಯುವಂತಹ ಕುತೂಹಲ ಉಂಟು. ಏನು ಒಬ್ಬನೇ ಹುಟ್ಟಿಕೊಂಡದ್ದು ಅಥವಾ ಇನ್ಯಾರಾದ್ರೂ ಇದ್ದಾರ ಅನ್ನೋದನ್ನು ತಿಳಿಯಬೇಕು ಅಂತ ಆದ್ರೆ ನೀರ ಮೇಲೆ ಹುಡುಕುತ್ತಾ ಮುಂದುವರಿತೇನೆ. ನಿನಗೂ ತಿಳಿದಿಲ್ಲ. ಹಾಗಿದ್ರೆ ಇರುವರ ಸ್ಥಿತಿ ಒಂದೇ, ಸಮಾನ ಸ್ಥಿತಿ. ನಿಜ. ಹಾಗೆ ನೀರಿನಲ್ಲಿ ಯಾರಾದ್ರೂ ಸಿಗ್ತದಲ್ವ, ಹಾಗೆ ಹುಡುಕುತ್ತಾ ಬಂದ್ರೆ ನೀನು ಸಿಕ್ಕಿದ್ದು ಒಳ್ಳೇದೇ. ನಾನು ಕೂಡ ಹುಡುಕುತ್ತಾ ಬಂದೆ. ಹಾಗಾದ್ರೆ ನೀನು ನನಗೆ ಅಪ್ಪನೋ, ನಾನು ನಿನಗೆ ಅಮ್ಮನೋ? ಅಮ್ಮ ಇದೆಲ್ಲ ನೋವಿನಲ್ಲಿ ಮುಕ್ತಾಯ ಆಗ್ತದೆ. ಅದಲ್ವಾ ವಿಚಾರ. ದೂರದಿಂದಲೇ ನಿನ್ನನ್ನು ಕಂಡ ಕ್ಷಣವೇ ಪ್ರೀತಿ ಮಮಕಾರ ಅಧಿಕವಾಗುತ್ತಾ ಉಂಟು. ಕಾಣುವುದಕ್ಕೆ ನನ್ನ ಹಾಗೆ ಇದ್ದೀಯ. ಹಾಗಾಗಿ ಇನ್ನು ಮುಂದೆ ಜೊತೆಯಲ್ಲಿದ್ರೆ ಹೇಗೆ? ಇಷ್ಟು ಬೇಗ ಜೊತೆಯಲ್ಲಿ? ನಾನು ಕೂಡ ಸುತ್ತಾಡ್ತಾ ಬಂದೆ. ನೋಡಿದಾಗ ನಿನ್ನನ್ನು ಒಂದು ರೀತಿಯ ಮಮಕಾರ ಹುಟ್ಟುತ್ತಾ ಇದೆ. ಇರುವರ ಸ್ಥಿತಿ ಒಂದೇ ಆಗಿದೆ. ಆದ್ದರಿಂದ ನನ್ನಿಂದ ಸ್ವಲ್ಪ ಎತ್ತರವಾಗಿದ್ದೀಯ ನೀನು ನನಗೆ ಅನ್ನನೋ. ಓಹೋ, ಹಾಗೆ. ನನಗಿಂತ ಸ್ವಲ್ಪ ಗೆಡ್ಡೆ ಇತ್ತು, ಕಾಣುವುದಕ್ಕೆ ನನ್ನ ಹಾಗೆ. ಹಾಗಿದ್ರೆ ನಿನ್ನನ್ನು ತಮ್ಮ ಅಂತ ಸಂಬೋಧಿಸಿದ್ರೆ ಹೇಗೆ? ಅಲ್ಲ ತಮ್ಮಂದಿರು. ತಮ್ಮ ಅಲ್ಲ, ಸಂಬಂಧ ಏನಾಯ್ತು? ಒಳ್ಳೇದಾಗಿದೆ. ಆದ್ರೆ ಕಂಠದಿಂದ ಕೆಳಗೆ, ಸೊಂಟೆಯಿಂದ ಮೇಲೆ, ಈ ಮಧ್ಯಪ್ರದೇಶದಲ್ಲಿ ಏನೋ ಒಂದು ಗಲಭೆ ಆಗುತ್ತಾ ಉಂಟು. ಚೂರು 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 ಗಲಭೆ. ನಿನಗೂ ಗಲಭೆ ಆಗ್ತದೆ, ನನಗೂ ಒಂದು ರೀತಿಯಲ್ಲಿ ದಳಂ ದುಳುಂ ದಳಂ ದುಳುಂ ಮಧ್ಯಭಾಗದಲ್ಲಿ ಆಗ್ತಾ ಇದೆ. ನಿನಗೂ ಅದೇ ಸಮಸ್ಯೆ. ಹಾಗಿದ್ರೆ ಇದು ಏನು ಅಂತ ತಿಳಿಯುವಾಗ ಗೊತ್ತಾಯ್ತು ನನಗೆ. ಇದು ಹಸಿವೆ. ಹಸಿವೆ ಮಾಡ್ಬೇಕಾದ್ರೆ ನಡೆದರು ಶೌರ್ಯದಲ್ಲಿ. ಸಂಬಂಧವಾಗಿ ಉಳಿದಿರೋ ಪುರ ನಮ್ಮ ಉದರಾಗ್ನಿಯನ್ನು ನಿವಾರಿಸಲಿಕ್ಕೆ ಏನಾದರೂ ದಾರಿ ಹುಡುಕಲೇಬೇಕು. ಕೇವಲ ಸಂಬಂಧದಲ್ಲಿ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕಾಗುವುದಿಲ್ಲ. ಕಾಣ್ತಾ ಇದೆ ಜಲ. ಈ ಜಲಕ್ಕೆ ನಮ್ಮದಂತ ಕರಗಳಿಂದ ಮಾಡಿದ್ರೆ ಯಾವ ಪ್ರಯೋಜನ ಉಂಟು? ಅದರ ಒಳಗಿದ್ದಂತ ಪ್ರಾಣಿಯೆಲ್ಲ ಮೇಲೆದ್ದು ಬರ್ತದೆ. ಆವಾಗ ಸಿಕ್ಕಿದಂತ ಪ್ರಾಣಿಗಳಲ್ಲೇ ತಿಂದು ತೀರಿಸಬಹುದು. ಆದ್ದರಿಂದ ತಡ ಮಾಡುದು ಯಾಕೆ?
ತಮ್ಮ ಅಲ್ಲ ಎಲ್ಲಿರುವೆ ಅಲ್ಲ ಇನ್ನೂ ಹತ್ತಿರ ಇಲ್ಲಿದ್ದೇನೆ ಇಲ್ಲಿದ್ದೇನೆ ನೀನ್ ಎಲ್ಲಿದ್ದೀಯೋ ಓ ಎಲ್ಲೆಲ್ಲಿಂದ ಹುಡುಕುತ್ತಾನೆ ನಾನು ಈ ಸರದಲ್ಲಿ ಈಜಾಡ್ತಾ ಬಡಿಯುತ್ತಾ ಮುಂದೆ ಮುಂದೆ ಹೋಗ್ತಾ ಏನು ಇದ್ದೆ. ಪ್ರಯೋಜನ ಆಯ್ತು ಏನು ಸಿಕ್ಕುವುದಿಲ್ಲ. ಅಯ್ಯೋ ಅಪ್ರಯೋಜಕ ಏನ ನನಗೆ ಸಿಕ್ಕಿದ ಸಿಕ್ಕಿದ ಎಲ್ಲಿಟ್ಟು? ನೋಡಿಲ್ಲಿ ಇದೆಂತದ? ಅಯ್ಯೋ ಕೈಯಲ್ಲಿ ಹಾಗಲ್ಲ ಮತ್ತೆ ಕಣ್ಣಿಗೆ ಬಿತ್ತ ಹೇಳು ಕಾಣುವುದಕ್ಕೆ ಸಿಕ್ಕಿದೆ ಕಾಣುವುದಕ್ಕೆ ಸಿಕ್ಕಿದ. ಹೌದು ಎಲ್ಲಿ ನಿನಗೆ ನೋಡ್ಬೇಕು ಅಂತ ಆಸೆ ಉಂಟು ಆ. ಇದು ನನ್ನ ಬೆರಳ ತುದಿಗೆ ಅಲ್ಲ ಬೆರಳ ತುದಿಯಲ್ಲಿ ಉಗುರಷ್ಟೇ ಮತ್ತೇನಿದೆ? ಅಯ್ಯೋ ಬೆರಳೆಷ್ಟು ಉಗುರು? ಬೆರಳ ತುದಿಯಲ್ಲಿ ಉಗುರಿಲ್ಲದೆ ಮತ್ತೆ ನಿನ್ನ ತಲೆಯಲ್ಲಿ ಇರು ಅದೇನ ಹಾಗಲ್ಲ ಆ. ಅದನ್ನೇ ಆಧರಿಸಿ ಮುಂದೆ ನೋಡು ಅಂತ ಹೇಳಿ ಹೌದಾ? ಕಮಲದ ಮೇಲೆ ಆ. ತೆಳ್ಳಗೆ ಬೆಳ್ಳಗೆ ಆ. ಇರುವಂತಹ ಒಂದು ಸಣ್ಣ ಪ್ರಾಣಿಯನ್ನ ಕಂಡೆ ಆ. ನೋಡ್ಬೇಕು ಆ. ಹೀಗೆ ಬಾ ಹೀಗೆ ಬಾ ಬಿಡುಬಿಡಿ ಗಣ 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 ಬಿಡು ಬಿಡು ಇಲ್ಲಿ ಹೌದು ವಾ ತಮ್ಮ ವಾ ಇಲ್ಲಿ ಹೋದ ಕಾಣುವುದೇ ಇಲ್ಲ ಏ ತಮ್ಮ ಅಯ್ಯಯ್ಯೋ ಇದು ನೀನ ಪುಣ್ಯಾತ್ಮ ಹೌದೇನೋ? ಪ್ರಾಣಿಯನ್ನು ಹಿಡಿದಕ್ಕೆ ಮುಂದೋದಂತ ನೀನು ನಿನಗೆ ಸಿಕ್ಕಿದವ ನಾನಾಗಿದ್ದೀಯ. ಹೌದಾ ಹೌದೇನೋ? ತಮ್ಮನ ಮೇಲೆ ಒಂದು ಮಮಕಾರವಿಲ್ಲದೆ ಹಿಡಿದು ಹೊಡೆದದ್ದು ನೀನು. ಅಯ್ಯೋ ಪುಣ್ಯಾತ್ಮ ಏನೋ? ನಾನು ಬೇಕು ಬೇಕು ಅಂತ ಹೊಡೆದಲ್ವಾ ಮತ್ತೆ ಬೇಕು ಬೇಕಂತ ಹೊಡೆದಲ್ವಾ? ನೀನು ಹೊಡೆದರೆ ಎಲ್ಲಿಗೆ? ಎಲ್ಲಿಗೆ ಎಲ್ಲಿಗೆ? ಅಲ್ಲಿಗೆ ಬಿಟ್ಟ ಮತ್ತೆ ಬೇಸರ ಮಾಡಬೇಡ ತಮ್ಮ ಹಾ. ಪ್ರಾಣಿ ಸಿಕ್ಕಿದೆ ಹಾ. ಇನ್ನೇನು ಬಾಯೊಳಗೆ ಹಾಗೆ ನುಗ್ತಾನೆ ನಾನು ಅಷ್ಟರಲ್ಲಿ ಹಾ. ತಕ್ಷಣ ನಿನ್ನ ನೆನಪಾಯ್ತು ಹಾ. ತಮ್ಮ ಅಂತ ಕೂಗಿದ್ರೆ ಹಾ. ಆಗ ತಕ್ಷಣ ನಿನ್ನ ಸ್ವರ ಕೇಳಿತ್ತು ಎಲ್ಲಿ ಗೊತ್ತುಂಟಾ ಹಾ. ಕೈ 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 ಅಂತ ಕಾಲಡಿಯಲ್ಲಿದ್ದೆ ಕಾಲಡಿಯಲ್ಲೆಲ್ಲ ಬಿದ್ದದ್ದು ನಾನು. ಹೌದು ಮೈ ಮೇಲೆ ಬಿದ್ದು ನಂಗೆ ಬಡಿತಾ ಇದ್ದೀಯ. ಏ, ಬೇಸರ ಮಾಡಬೇಡ ಬೇಸರ ನೋವಾಗುದು ನನಗಲ್ವಾ? ಅಯ್ಯೋ ನೀನ್ ಸಣ್ಣ ಇಲ್ಲಿ ಕೇಳ ಏನು? ಸಣ್ಣವರೆಲ್ಲ ದೊಡ್ಡವರಲ್ಲಿ ನೋವಾದ್ರು ಹೇಳಬಾರದು ಪುಣ್ಯಾತ್ಮ ಹೌದಾ? ನಿನ್ನ ಜೊತೆಯಲ್ಲಿ ತಿರುಗಾಟವನ್ನು ಮಾಡಿದವ ನಾನಾಗಿದ್ದೇನೆ. ಇನ್ನು ಮುಂದೆ ಹಾಗಾಗುವುದಿಲ್ವೋ ಹಾಗಾಗುವುದಿಲ್ಲ ಅಂತ ಯಾವ ರೀತಿಯಲ್ಲಿ ನೀನು ನಂಬೋದು? ಅದು ಆ? ಆದ್ರೆ ಇನ್ನು ಬೇಡ. ಇನ್ನು ನಂಬಬೇಕಾಗುತ್ತೆ ಏನು? ಅದೆಲ್ಲ ಇರಲಿ ಹಾ. ಪ್ರಾಣಿ ಎಲ್ಲುಂಟು ತಪ್ಪಿಸಿಕೊಂಡು ಹೋಗಿದೆ. ನೀರ ಒಳಗೆ ಹರಿಜನಾಭಿ ಕಮಲನಾದ ಕರೆಗೊಳ್ಳುತ್ತಲೆ ವಿಧಾತ ಮನದಲ್ಲಿ ತರ ಹರಿದಿದನು ದಿದರುರತಿ ಬರುವರಲ್ಲ ಅಬ್ಬಬ್ಬಾ, ಏನು ಬೊಬ್ಬೆ ಏನು ಭೀಕರಾಕೃತಿ ಹಿಡಿದು ನುಂಗುವುದಕ್ಕಾಗಿ ಅಟ್ಟಿಸಿಕೊಂಡು ಬರುತ್ತಿದ್ದಾರೆ ಆದಿಮಾಯಾದೇವಿಯಲ್ಲದೆ ಯಾರೂ ರಕ್ಷಕರಿಲ್ಲ ಓ ತಾಯೇ ಆದಿಮಾಯೇ ನನ್ನನ್ನು ಕಾಯೇ ಮರುಗಳೇ ವಿಧಾತ ಮನದ ಸರಿಸಿರುವ ಯಾಕೆ ಹರೇ ಮರೆಯಬಾರದ ಬಣ್ಣ ಕಷ್ಟವ ಹರಿತು ಕೊಂಬೆ ಮಗನ ವಿಧಾತ ಅನನ್ಯ ಶ್ರದ್ಧಾ ಭಕ್ತಿಯಿಂದ ನನ್ನನ್ನೇ ಪ್ರಾರ್ಥಿಸಿಕೊಳ್ಳುತ್ತಾ ಇದೆಯಲ್ಲ ಇದು ಪ್ರತ್ಯಕ್ಷನಾಗಿದ್ದೇನೆ ಧನ್ಯನಾದೆ ಧನ್ಯನಾದೆ ನಿನ್ನ
ಮುಖವನ್ನು ನೋಡಿದಾಗ ಕಪೋಲದಲ್ಲಿ ಕಣ್ಣೀರು ದಾರಿ. ಯಾರಿಂದ ಬಂದ ಕಷ್ಟ ನನ್ನಲ್ಲಿ ಹೇಳಬಾರದೆ? ಮತ್ತೆ ವಿಧಾತ ಹರಿಗೂ ನನಗೂ ಜಿಜ್ಞಾಸೆ ಒಂದು ಮೂಡಿ ಬಂದು ಪಂಥದಂತೆ ಅವನ ದೇಹದಿಂದ ಹೊರಬಂದು ಕಾಣುತ್ತೆ. ನಮ್ಮ ಏನದು? ಇಬ್ಬರು ದೈತ್ಯ ಶರೀರಿಗಳು ಗಂಗಣ್ಣ ಮರಳಿಸಿಕೊಂಡು ನೀಳವಾದ ನಾಲಿಗೆಯನ್ನು ಹೊರಚಾಚಿ ಕೋರದಾಡಗಳನ್ನು ಮಸೆಯುತ್ತಾ ನನ್ನನ್ನು ಹಿಡಿದು ನುಂಗುವುದಕ್ಕಾಗಿ ಅಟ್ಟಿಸಿಕೊಂಡು ಬರುತ್ತಿದ್ದಾರೆ. ಆ ಹೊತ್ತಿಗೆ ನೀನೇನು ಮಾಡಿದ್ದೆ ಮಗನೇ? ಬರಿಯ ಸನೇಹಕ್ಕೆ ಹೋದೆ. ಪರಿಣಾಮ ಅವನಿಗೂ ಅಪಾರವಾದಂತ ನಿದ್ದೆ ಆವರಿಸಿದೆ. ಆದ್ದರಿಂದ ಏಕಾಂಗಿಯೂ ಭೀತನೂ ಅನಾಥನೂ ಆದ ನನ್ನನ್ನು ನೀನೇ ಬರೆಯಬೇಕು ತಾಯೇ. ವಿಧಾತ ದುಷ್ಟರಿಂದ ಕಷ್ಟವಂತೆ ನನಗೆ ಮರುಗದಿರು ಕಂದ ಮರುಗದಿರು. ಸರಿಯಮ್ಮ. ಆದಿಮಾಯಂತಹ ನಾನು ಯೋಗಮಾಯಾಗಿ ಶ್ರೀಹರಿಯನ್ನು ಸೇರಿದ ಕಾರಣ ಈ ಹೊತ್ತಿಗಾತ ಯೋಗ ನಿದ್ದೆಯಲ್ಲಿದ್ದಾನೆ. ಆದಷ್ಟು ಶೀಘ್ರದಲ್ಲಿ ಆತನನ್ನು ಅಗಲಿ ಹೋಗುತ್ತೇನೆ ಕಂದ. ಅದಕ್ಕಾಗಿ ನನ್ನ ಕೈಲಿಂತಹ ಚಕ್ರವನ್ನು ನಿನಗೆ ನೀಡುತ್ತಿದ್ದೇನೆ. ಅಮ್ಮ ಏನು ಕಂದ? ಚೆನ್ನಾಗಿ ಉಂಟು. ಇದನ್ನು ಏನು ಮಾಡುವುದು? ಶ್ರೀಹರಿಗೆ ಒಪ್ಪಿಸಬೇಕು. ನಿದ್ದಿಂದ ಎದ್ದಂತಹ ಶ್ರೀಹರಿಯು ದುಷ್ಟರನ್ನು ವಧಿಸಿಕೊಡುತ್ತಾನೆ. ಧೈರ್ಯವನ್ನು ತಾಳು ಮಗನೇ. ಕಂದ ಹರಿಯು ಆ ದುಷ್ಟರನ್ನು ವಧಿಸುವವರೆಗೆ ನಾವೆಲ್ಲಿರುವುದು? ಶ್ರೀಹರಿಯನ್ನು ಅಭಿಕರಣದ ನಾಳದಲ್ಲಿ ಅಡಗಿಕೋ ಮಗನೇ. ಶುಭವಾಗಲಿ. ಕುಳಿತಿರದು ಕಿರುನಗೆಯ ಬೀರುತ್ತ ತನ್ನ ಬದನದಲ್ಲಿ ಆಭರಣವಾಗಿರಿಸಿಕೊಂಡು ಸಿಕ್ಕಿದಂತಹ ಆಯುಧವನ್ನು ಧರಿಸಿಕೊಂಡು ನಡೆಯಲಿಕ್ಕಂತಹ ಘಟನೆಗೆ ಉತ್ತರವನ್ನು ಯೋಚಿಸುತ್ತಾ ಸೇವಿಸಿದ್ರೆ ಅದರಲ್ಲಿರುವಂತಹ ಕ್ಷಾರಗುಣ ನಿಮ್ಮ ದೇಹವನ್ನು ಸ್ಪರ್ಶಿಸಿದ್ರೆ ನಿನ್ನ ಗಂಟಲಿನಲ್ಲಿರುವಂತಹ ಅನಗತ್ಯ ಕೆರೆತಗಳೆಲ್ಲವೂ ಕೂಡ ದೂರವಾಗಿ ನಿನ್ನ ಸ್ವರವು ಸುಸ್ವರವಾಗುವುದು. ಇದು ಒಳ್ಳೆ ಕಥೆ ನಿನ್ನದು. ಏನು? ಈಗ ಗಂಟಲಲ್ಲಿ ಕೊರತೆ ಉಂಟು ಕೆರೆತ ಉಂಟು ಅಂತ ನಾನೀಗ ಮತ್ತೆ ಇಷ್ಟು ಹತ್ತಿರದಲ್ಲಿರುವಾಗ ಬೊಬ್ಬೆಡುವುದು ಯಾಕಯ್ಯ? ಅದಲ್ವೋ ನೀರನ್ನು ಕುಡಿಯದೆ ಬಂದವರು ಅಂತ ಆಲೋಚನೆ ಮಾಡಿದ್ಯಾ? ಅಲ್ವಾ? ಕುಡಿದಷ್ಟು ಕುಡಿದಿದ್ದೇವೆ, ಉಗುಳುವಷ್ಟು ಉಳಿದಿದ್ದೆ. ಮತ್ತೆ ಆರ್ಭಟ ಯಾಕೆ? ಆರ್ಭಟ ಅಂತ ಹೇಳಿದ್ರೆ ನಮ್ಮ ಸ್ವಭಾವ ಇದು. ಓ, ನೀವು ಮಾತಾಡುವುದೇ ಹಾಗೆಯಾ? ಮುಂದುವರಿಸಿ. ಏನು ನೀನು ಕುಳಿತದ್ದು? ಹೌದು. ಅಯ್ಯೋ, ಏನು? ನನಗೆ ಕಾಣುತ್ತದೆ. ಯಾವುದ್ರ ಮೇಲೆ ಕುಳಿತದ್ದು? ನಿನಗೆ ಏನು ಕಾಣುತ್ತದೆ? ನಮಗೆ ಎಂತದ್ದು ಕಾಣುದಿಲ್ಲ. ಈಗ ನೋಡು. ಸ್ವಲ್ಪ ಕಾಣುತ್ತದೆ. ಏನದು? ಅಲ್ಲಿ ಒಂದು ಎಲೆ ಕಾಣುತ್ತುಂಟು. ಆಲದ ಎಲೆ. ಇದು ಆಲದ ಎಲೆ? ಹೌದು. ಓ ತಮ್ಮ, ಇದು ಆಲದ ಎಲೆ. ಆಲದ ಎಲೆ. ಈ ಆಲದ ಎಲೆ ಮೇಲೆ ಇವ ಕುಂತೀರ್ಪನು. ಯಾವ ಮೋಹನ ಎಲ್ಲಿ? ಅದು ನಾನೇ ಮೋಹನ. ನೀನು ಮೋಹನ. ನಿನಗೆ ಮೋಹನ ಹೇಳಲಿಕ್ಕೆ ಕಷ್ಟ ಆಗ್ತದೆ ಅಂತಾದ್ರೆ ಸುಂದರನು ಅಂತ ಹೇಳು. ಸುಂದರ. ಸುಂದರನು ನೀನೇ, ಮೋಹನನು ನೀನೇ. ಹೌದೇ ಹೌದು. ಸುಂದರ ಸುಂದರ ಇನ್ನು 4 ಸಲ ಹೇಳು. ಅದೆಲ್ಲ ಆಗುದಿಲ್ಲ. ಏನು? ನಾವು ಒಂದೇ ಬಾರಿ ಹೇಳಿ ಮುಗಿಸಿ. ಓಹೋ, ಅದಲ್ಲೂ ಆಶ್ಚರ್ಯ. ಮತ್ತೆ ನಾವ್ ಎಲ್ಲಿಯಾದ್ರೂ ನೀರ ಮೇಲೆ ಕಾಲಿಟ್ರೆ ಸಾಕು, ಕಾಲು ಮುಳುಗುತ್ತದೆ. ಆದ್ರೆ ನೀನು ನಿರರ್ಗಳವಾಗಿ ಸುಲಭದಲ್ಲೇ ಕುಳಿತಿದ್ದೆ. ನಿರಾಯಾಸವಾಗಿ ಕುಳಿತುಕೊಳ್ಳುವುದಕ್ಕೆ ಕಾರಣ ಆ ಎಲೆ. ಹೌದೌದು. ಇದು ಆಧಾರ ಅಲ್ವಾ? ನಿನಗೆ ಯಾರು ಮಾಡಿಸಿಕೊಟ್ಟದ್ದು? ಯಾರು? ಅದು ಸಿಕ್ಕಿದ್ದು ನನಗೆ. ಸಿಕ್ಕಿದ್ದ? ಅನುಗ್ರಹೀತವಾದದ್ದು. ಓಹೋ, ಈಗ ಆಧಾರ ಎಲ್ಲ ಅನುಗ್ರಹ ಆಗ್ತದೆ. ಹೌದೌದು. ಮತ್ತೆ ನಮಗೆ ಯಾಕೆ ಅನುಗ್ರಹ ಆಗಲಿಲ್ಲ? ನಿಮಗೆ ದೇವರ ದಯೆ ಇಲ್ಲ. ಅಯ್ಯೋ, ಈಗ ದೇವರ ದಯೆ ಇದ್ರೆ ಮಾತ್ರ ಹೀಗೆಲ್ಲ. ಹೌದೇ ಹೌದು. 3 ಎಲೆ ಆದ್ರೂ ಸಿಕ್ತಿದ್ರೆ ಒಳ್ಳೇದಾಗ್ತಿತ್ತು. ಯಾಕೆ? ಆದ್ರೂ ನಮಗೆ ಧೈರ್ಯ ಇಲ್ಲ, ನಾವು ಕುಳಿತುಕೊಳ್ಳುವಾಗ ಮುಳುಗಿತ್ತು. ಅದಲ್ವಾ ವಿಚಾರ? ಮತ್ತೆ ನೀನು ನನ್ನನ್ನೇ ನೋಡಿದ್ಯಾ? ನಿಮ್ಮನ್ನೇ ನೋಡ್ತಾ ಇದ್ದೇನೆ. ಏಯ್, ಏನು? ನೋಡ್ಬೇಡ. ಯಾಕೆ? ಅಲ್ಲಿ ನೋಡು.
ಅಲ್ಲಿ ನೋಡಿದ್ರು ಏನು ಸುಖ ಇಲ್ಲ, ಇಲ್ಲಿ ನೋಡಿದ್ರೆ ಏನು ಸುಖ ಇಲ್ಲ. ಎಂತಕ ಸುಖ ಇಲ್ಲ? ನೀರೇ ಕಾಣುದು, ಬೇರೇನು ಅಂತ. ಮೊದಲು ನಮಗೂ ಹಾಗೆ ಆಗಿದೆ. ಈ ನೀರಿನಲ್ಲಿ ಏನೂ ಸುಖ ಇಲ್ಲ ಅಂತ. ಆದ್ರೆ ಏನು ನೀರು ಸಿಕ್ಕಿದ ಬಳಿಕ ಒಂದು ಸಮಾಧಾನ ಆಯ್ತು. ಇನ್ನಾದ್ರೂ ನಮ್ಮ ಸಮಸ್ಯೆ ದೂರ ಆಗುತ್ತದೆ. ಅದೆಲ್ಲ ವಿಚಾರ. ನಾವು ನಿನ್ನನ್ನು ನೋಡಬಹುದು, ಆದ್ರೆ ನೀನು ನಮ್ಮನ್ನ ನೋಡಕೂಡದು. ಆಯ್ತು, ನೋಡೋದಿಲ್ಲ, ಹೋಗಿಲ್ಲಿಂದ. ಇದೊಳ್ಳೆ ಕಥೆ. ಮತ್ತೇನು? ಹೋಗ್ಲಿಕ್ಕೆ ನೀನು ಹೇಳ್ಬೇಕಾ? ಮತ್ತೇನು ಮಾಡ್ಬೇಕು? ಬರುವಾಗ ನೀನು ಹೇಳಿದ್ಯಾ, ನಿನ್ನಲ್ಲಿ ಕೇಳಿ ಬಂದದ್ದ. ಈಗ ನನ್ನ ಹತ್ರ ಮಾತಾಡಿ ಅಂತ ನಾನು ಹೇಳಿದ್ದ. ಮತ್ತೆ ಮಾತಾಡ್ಬೇಕು ಅಂತ ಆಯ್ತು. ಹಾಗೆ ಮಾತಾಡ್ಬೇಕಾದ್ರೆ ನಾನೇನ್ ಮಾಡ್ಬೇಕು? ಮತ್ತೆ ಆದ್ರೂ ನೀನು ಮಾತನಾಡಿದ್ಯೇ ಇಲ್ಲ. ಹೌದು, ಅದು ಸಮಾಧಾನ. ಬಾಯಿ ಮುಚ್ಚು, ಬಾಯಿ ಮುಚ್ಚು. ಅಲ್ಲ, ಬಾಯಿ ಮುಚ್ಚಲಿಕ್ಕೆ ಬಾಯಿ ತೆರೆದ್ರೆ ಅಲ್ವಾ ಮುಚ್ಚು. ಈಗ ನೀನು ಬಾಯಿ ಮುಚ್ಚಿದ್ಯಾ? ಇದು ಮುಚ್ಚಲ್ಪಟ್ಟ ಸ್ಥಿತಿಯೇ. ಓ, ಮತ್ತೆ ಹಲ್ಲು ಕಾಣುತ್ತದೆ. ಅದು ಹಾಗೆ, ನಾನು ಬಾಯಿ ಮುಚ್ಚಿದಾಗ ಹಲ್ಲು ಕಾಣ್ತದೆ. ಅದು ನಮಗೆ ಆಗುವುದಿಲ್ಲ ಅಂತ. ನನಗೆ ನೋಡ್ಲಿಕ್ಕೆ ತಮ್ಮ ಕೆಲವರದ್ದೆಲ್ಲ ಒಂದೊಂದು ಸಮಸ್ಯೆ ಇರ್ತದೆ. ಇವನ ಹಲ್ಲು ಮುಂದೆ ಉಂಟು ಕಾಣ್ತದೆ, ಹಾಗೆ ಇವನ ನಗಡಿದ ಹಾಗೆ ಕಾಣುದು. ಹೌದು, ತೊಂದ್ರೆ ಅಲ್ಲ. ಆದ್ರೂ ಕೂಡ ಇವನ ಬಾಯೊಳಗಿರುವಂತಹ ಹಲ್ಲು ನಮ್ಮ ಕಣ್ಣುಗಳಿಗೆ ಕುಕ್ಕುತ್ತದೆ. ಕುಕ್ಕಲಿ ಕಂಕದಿದ್ದರಾಯ್ತು. ಎಂತದ್ದು ಕಕ್ಕುದು ಅಷ್ಟು ಸುಲಭದಲ್ಲಿ ಕಕ್ಲಿಕ್ಕಿಲ್ಲ. ಹಾಗಾಗಿ ನಿನ್ನಲ್ಲಿ 3 ಪ್ರಶ್ನೆ ಉಂಟು. ಏನು? ನೀನ್ ಇಲ್ಲಿ ಕುಳಿತದ್ಯಾಕೆ? ಕುಳಿತವನೇ ನಮ್ಮನ್ನು ನೋಡಿದ್ಯಾಕೆ? ನೋಡಿದವನೇ ಹಲ್ಲನ್ನು ಬೀರಿದ್ಯಾಕೆ? ಯಾಕೆ 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 ಎನ್ನುವುದಕ್ಕೆ ಎಲ್ಲದಕ್ಕೂ ಉತ್ತರ ಕೊಡುವ. ನೀ ನನ್ನನ್ನು ಮಾತಾಡ್ತಾ ಇದ್ದ ಹಾಗೆ, ನಾನು ಉತ್ತರಿಸ್ತಾ ಇದ್ದ ಹಾಗೆ, ಗಮನವೇ ಇಲ್ಲದ ಹಾಗೆ ಅವ ಆ ಕಡೆಯಲ್ಲಿ ಏನೋ ಹುಡುಕುತ್ತಿದ್ದಾನಲ್ಲ, ಏನದು? ಅದಕ್ಕೆ ನಾನು ಮಾತನಾಡಬೇಡ ಅಂತ. ಹೌದೇನೋ? ಏನು? ಆಗದಿಂದ ನನ್ನನ್ನು ಹೇಳಿದ ಒಂದು ಪ್ರಾಣಿ ಕಣ್ಣಿಗೆ ಸಿಕ್ಕಿತು. ಆ ಪ್ರಾಣಿಯನ್ನು ಹುಡುಕುತ್ತಾ 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 ಮುಂದೆ 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 ಹೋದೆ. ಹೋಗುವಾಗ ನನ್ನ ಕಣ್ಣು ತಪ್ಪಿತು. ಆವಾಗ ಅವ ಹೇಳಿದ, ಏನು? ಹಿಡಿ 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 ಅಂತೆ. ಕೈ ಹಾಕ್ಲಿಕ್ಕೆ ಹೇಳಿದ್ದ. ಆಗಿದ್ಯಾ? ಕೈ ಹಾಕುವಂತ ಸಮಯದಲ್ಲಿ ಏನಾಯ್ತು? ಕೈಯಿಂದ ತಪ್ಪಿಸಿಕೊಂಡು ಹೋಯ್ತು. ಕಂಡು ಹೋಯ್ತಾ? ವಿಷಯ ಅಂತ ಎಲ್ಲಿ ಹೋಯ್ತದು? ಎಲ್ಲಿ ಹೋಯ್ತಂತ ಮುಂದೆ ಮುಂದೆ ಹುಡುಕುತ್ತಾ ಬಂದೆ. ಹೇಗಿತ್ತದು? ಆ ಪ್ರಾಣಿ ನೋಡಿದಾಗ ಬಿಳಿ 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 ಕಾಡ್ತಾ ಇತ್ತು. ನೀನು ಕಪ್ಪು ಕಪ್ಪು ನಾನು ಕಪ್ಪದು ಚಂದ. ನಿನ್ನನ್ನು ನೀನೇ ಹೊಗಳ್ತಾ ಇದ್ದ. ನನ್ನನ್ನು ನಾನೇ ಹೊಗಳ್ಬೇಕು, ಮತ್ತೆ ಯಾರು ಹೊಗಳುದು? ಏನು? ಅದಕ್ಕೆ ಬೇಕಾಗಿ ಅದನ್ನು ಹುಡುಕುತ್ತಾ ಬಂದಂತಹ ಸಮಯ ನಮ್ಮ ಎದುರಾಗಿ ಬಂದವ ನೀನು. ಅದನ್ನು ಹೇಳ್ತಾ ಇದ್ದೇನೆ, ಏನು? ಆ ಪ್ರಾಣಿಯ ನಮಗೆ ತೋರಿಸು. ಎಲ್ಲ ತೋರಿಸುವ. ನೀವ್ಯಾರು ಅಂತ ಹೇಳಿ ನೋಡುವ. ಇವನಿಗೆ ನಮ್ಮ ವಿಷಯ ಬರಿತೇವೆ. ಹೇಳದಿದ್ರೆ ಸಮಸ್ಯೆ. ನಾವು ಸಾಮಾನ್ಯವಾದರಲ್ಲ. ಯಾರ ಕಂಡಿರಯ್ಯ ಮೊದಲು ನಾನರಿಯೆಂದು ಧೀರಶೂರನನ್ನು ನೀವು ಭೂರಿ ದೋಷವಂತಿದೆವು. ಯಾರ ಕಂಡಿರಯ್ಯ ಮೊದಲು ನಾನರಿಯೆಂದು ತೋರುವ ಜಲಧಿ ಅಧಿಕಾರಿ ತೋರುವ ಜಲಧಿ ಅಧಿಕಾರಿ ಆಗಿರುವೇನು. ಬೇರೆ ಕಡೆಯಲ್ಲ ಹೊರತು ವರಿಧಿಯಲಿ ಧೀರಶೂರರು ಆಗುವುದು ನೀವು. ಭೂರಿ ದೋಷವಂತಿದೆವೋ ಹೌದು, ನೀವು ಹೌದೇ ನಿಮ್ಮನ್ನು ಕಂಡು ಕಂಡು ಏನ ಕಂಡು? ಯಾರ ಕಂಡು ಯಾರ ನೋಡಿ ಅಂತ. ನೋಡಿ ಭೂರಿ
ದೋಷವಾಂತೆ. ಅಮ್ಮ ಕೇಳಿಸಿತಾ? ಪೂರಿ ಅಂತೆ. ಪೂರಿ ದೋಸೆ ಆಯ್ತಂತೆ. ಏ ಹಾಗಲ್ವೋ? ಅದೇ. ಭೂರಿ. ಪೂರಿ ಅಂದ್ರೆ ಹೆಚ್ಚು. ಹೆಚ್ಚಂದ್ರೆ ಬಹಳ. ಬಹಳ ಅಂದ್ರೆ ತುಂಬಾ. ತುಂಬಾ ಅಂದ್ರೆ ಭೂರಿ. ಎಂತದೆ? ಮತ್ತೆ ಎಷ್ಟು ಹೇಳುದು ಅದಕ್ಕೆ ಅರ್ಥ? ಎಂತ ಭೂರಿ ಅಂದ್ರೆ? ಬಹಳ ಸಂತೋಷವಾಯಿತು. ಅದು ಒಂದೇ. ಯಾಕೆ ಬಹಳ ಸಂತೋಷವಾಯಿತು? ಯಾಕೆ? ನೀರಲ್ಲಿ ನಾನು ಒಬ್ಬನೇ ನೀರ ಮೇಲೆ ನಿಂತಿದ್ದ, ನೀವಿಬ್ರು ಬಂದ್ರ, ನನಗೆ ಜೋಡ ಆದ್ರ. ಅಮ್ಮ ನೋಡಿದ್ಯಾ? ಕೆಳಗೆ ಕೆಳಗೆ ನೋಡಿ ಜೋಡಾದ್ರಿ ಅಂತ ಹೇಳಿದ್ರೆ ನಾವು ನಿಮಗೆ ಜೋಡ. ಹಾಗಂದ್ರೆ ಏನು ಬಲ್ಲಿರ ನೀವು? ಹೇಗೆ? ಜೋಡು ಅಂತ ಹೇಳಿದ್ರೆ ಜೊತೆ ಅಂತ. ಜೊತೆ. ನಿಮ್ಮ ಒಂದು ಜೊತೆ, ನನ್ನ ಜೊತೆ, ಮಾತುಕತೆ, ಇಲ್ಲ ವ್ಯಥೆ. ಅರ್ಥ ಆಯ್ತು ಈಗ? ನಮ್ಮ ಜೊತೆ 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 ಜೊತೆಯಾಗಿ ನೀವು ಹೋಗುವಾಗ ನನ್ನದೊಂದು ಜೊತೆಯಲ್ಲಿ ಮಾತಾಡುವುದಕ್ಕೆ ಆಯ್ತಲ್ಲ, ವ್ಯಥೆ ಕಳೆಯುವುದಕ್ಕೆ ಆಯ್ತಲ್ಲ, ಕತೆ ಮಾತಾಡುವುದಕ್ಕಾಯ್ತಲ್ಲ ಎನ್ನುವುದರಿಂದ ದೋಷವಾಂತಿ. ಹಾಗೆ ಆ ಬಳಿಕ ನೀವು ಕೇಳಿದ್ರಿ ವೀರಲ್ಲಿ ಯಾಕೆ ಕಿರು ನಗೆಯನು? ನಗಡುದು ಯಾಕ? ಯಥಾರ್ಥಕ್ಕಾಗಿ ನಗುವಿನಲ್ಲಿ ಹಲವು ಇದೆ. ಕಿರುನಗೆ, ಮೃದುನಗೆ, ಮಿದುನಗೆ, ಚಾರುಹಾಸ, ಮಂದಹಾಸ, ಮುಗ್ಧಹಾಸ, ದಗ್ಧಹಾಸ, ಅಟ್ಟಹಾಸ, ಮತ್ತೆ ಸುಭಾಸ, ಸುದಾಸ. ಅದನ್ನು ಯಾರ್ಯಾರನ್ನೆಲ್ಲ ಸುಮ್ಮನೆ ಹೇಳಿದ್ರೆ ಅದು ನಿಮ್ಮ ಈ ಮೇಳಕ್ಕೆ ಆಗ್ಲಿಕ್ಕೆ ಅದಲ್ಲ, ಬೇರೆ ವಿಷಯ. ಅದು ಬೇರೆ. ಹೌದು, ನಮ್ಮದು ಯಾವುದು? ಇದು ನಗುವಿನ ವಿಷಯ. ಸರಿ, ನಮ್ಮದು ನನ್ನದು ಕಿರುಹಾಸ ಅಂದ್ರೆ ಕಿರು ನಗೆ. ಈ ನಗೆ ನನಗೆ ಅಭ್ಯಾಸವಾದದ್ದು ನನ್ನ ಅಮ್ಮನ ಮುಖವನ್ನು ನೋಡಿ. ನಾವು ಹುಟ್ಟಿದಾಗ ನನ್ನ ಅಮ್ಮನ ಮುಖವನ್ನು ನೋಡಿದೆ, ಅಮ್ಮ ನನ್ನ ಮುಖವನ್ನು ನೋಡಿದೆ. ಅಮ್ಮನ ಮುಖದಲ್ಲಿ ಒಂದು ನಗುವಿತ್ತು, ಆ ನಗುವನ್ನು ನಾನು ನೋಡಿದೆ. ಅಮ್ಮನ ನಗುವನ್ನು ನಾನು ಅಭ್ಯಾಸ ಮಾಡಿಕೊಂಡೆ, ನನ್ನ ನಗುವನ್ನು ಅಮ್ಮ ನೋಡಿದೆ. ಅಮ್ಮ ಕಿರುನಗೆಯನ್ನು ಸೂಚಿಸಿದ್ರು. ಸಂಬಂಧ ಗಟ್ಟಿಯಾಯಿತು. ನೀವು ಅಳುವುದು ಯಾಕೆ? ಅಯ್ಯೋ, ಏನಾಯ್ತು? ನೀನು ಆದಾಗ ಒತ್ತಿ ಅಮ್ಮ ಅಂತ ಹೇಳ್ಬೇಕು. ಯಾಕೆ? ನಮ್ಮ ಸಮಸ್ಯೆ ಗೊತ್ತಿಲ್ಲ ನಿನಗೆ. ಏನು ಸಮಸ್ಯೆ? ನಮಗೆ ಅಪ್ಪನೂ ಅಮ್ಮನೂ ಇಲ್ಲ. ನಾನಿದ್ದೇನಲ್ಲ. ಅಮ್ಮನ ನೀನು? ಹಾಗಲ್ಲ ಅದು. ಆ ವಿಷಯ ಬಿಡಿ, ಮುಂದಕ್ಕೆ ನಾನಿದ್ದೇನೆ ಅಂತ ಏನನ್ನು ಹುಡುಕ್ತಾ ಬಂದ್ರಲ್ಲ ನೀವು. ತೋರು ಬೇಗ ಮೊದಲು ಗಂಡ ಪೋರ ಎಲ್ಲಿ ಹೋದ? ಆರ ಕಂಡಿರಯ್ಯ ನೀವು? ಆರಲ್ವಾ? ಆರಂದ್ರೆ ಆರು ಅಂತ ಅಲ್ವೋ? ಯಾರ ಕಂಡಿರಯ್ಯ ನೀವು? ಯಾರ? ಯಾಕೆ ನೀರಲ್ಲಿ ನಾ ಕಾಣೆ, ನೀರಲ್ಲಿ ಕಾಣೆ. ಹೋಯ್ತಾ? ಹುಡುಕುದೆ ಅಂತ ಸಿಕ್ಕಿದ್ದೆ ಒಂದು, ಅದನ್ನು ಕೂಡ ಕಳ್ಕೊಂಡು. ಅದು ನೀರಿನಲ್ಲಿ ನನ್ನ ಹೊರತು ಬೇರೆ ಯಾರನ್ನು ನಾನು ಕಾಣೆ. ನೀನು ಕಾಣೆ. ಯಾಕೆ ಅಂತ ಹೇಳಿದ್ರೆ, ಇಷ್ಟು ಅಧಿಕಾರಯುತವಾಗಿ ಹೇಳುವುದಕ್ಕೆ ನನಗೆ ಯೋಗ್ಯತೆ ಇರುವುದು ಹೇಗೆ ಬಲ್ಲಿರ? ಕಾಣುತ್ತಿರುವಂತ ಈ ಸಮಸ್ತ ನೀರದಿಗೆ, ಜಲದಿಗೆ ನಾನು ನೀನು ಶಬ್ದವೇ ಬೇಡ, ನಾವು ಬದಲಿಸುವ. ಹೇಗೆ? ಹೇ ಪ್ರಭು, ಹರಿನಾರಾಯಣ. ಯಾರ ಹರಿನಾರಾಯಣ? ಎಲ್ಲ ನಾನೇ. ನೀನು? ಈ ಜಲದಿಗೆ ಅಧಿಕಾರಿ ನಾನು ಅಂತ. ಈ ಜಲದಿಗೆ ಅಧಿಕಾರ ಎಂಬಂತ ಅಹಂಕಾರದ ಕೊಬ್ಬ ಬೇಡ. ಇದಕ್ಕೆ ಅಧಿಕಾರ ನೀನಾದ್ರೂ ಕೂಡ ನಮ್ಮಲ್ಲಿ ಕಲಹ ಬೇಡ, ನಿನ್ನದು ಬೇಡ. ಹಾಗಾಗಿ ಕೇಳುವುದಿಷ್ಟೇ, ಮೊದಲು ಕಂಡಂತಹ ಪ್ರಾಣಿಯನ್ನು ತೋರಿಸು. ಇಲ್ಲ ಅಂತ ಆದರೆ ಅಲ್ಲಿಟ್ಟು ಇಲ್ಲಿಟ್ಟು ನುಂಗುತ್ತೇನೆ ಅಂತ ಹೇಳಿ ಅಲ್ಲಿಯೇ ಸಿಲುಕಿಕೊಂಡೇನು, ಗಂಟಲಲ್ಲಿ ಅಲ್ಲಿಯೇ ವಿಷವಾದೇನು. ಹೌದಾ? ಈಗಲೂ ಹೇಳ್ತೇನೆ, ಆ ಪ್ರಾಣಿ ಹಾಗೆ ನೀವು ರಕ್ಷಮಾವಂತರನ್ನ ಪಾದಕನಾಥನಾದರೆ ಬರೆಯುವ ದಾತಾರನಾಗುತ್ತೇನೆ. ಒಂದು ಕಳೆಯಿವೆ.
ವಿಶ್ವಾಸವೂ ಇರಬಾರ್ದು, ನಿಶ್ವಾಸವೂ ಇರಬಾರ್ದು. ಪ್ರಾಣಿ ಸತ್ತೇ ಹೋಗಿದೆ. ತಡ ಮಾಡುವುದಿಲ್ಲ. ಹೌದೇನೋ? ಇಬ್ಬರಿಗೂ ಹಸುವಾಗ್ತಾ ಇದೆ. ನೀನು ಒಬ್ಬನೇ ಹೋಗಿ ತಿನ್ನುವುದಕ್ಕೆ ಹೋಗ್ತಾ ಇದ್ದೀಯಾ? ಅಮ್ಮ, ಅಣ್ಣನ ಮೇಲೆ ಯಾವತ್ತಾದ್ರೂ ತಮ್ಮನಿಗೆ ಜಾಗೃತಿ ಇರ್ತದೆ. ಹೌದು. ಅಣ್ಣನಿಗೆ ತಮ್ಮನ ಮೇಲೆ ಒಂದು ಜಾಗೃತಿ ಇರ್ಕೂಡುದು ಅಂತ ಏನಾದ್ರೂ ಉಂಟಾ? ಹೌದು. ಈಗ ಬಹಳ ನಾನು ಸ್ವಲ್ಪ ರುಚಿಯು ನೋಡಿ ಬರ್ತೇನೆ. ಆದೀತೋ ಇಲ್ವೋ ಅಂತ ಮತ್ತೆ ಹೇಳಿ. ಹಾಗಾದ್ರೆ ನಾನು ಸ್ವಲ್ಪ ರುಚಿ ನೋಡಿ ಬಿಡ್ತೇನೆ. ಆಗಾಗುದಿಲ್ಲ. ಆಗಾಗುದಿಲ್ಲ. ದೊಡ್ಡವಲ್ವ ನಾನು? ದೊಡ್ಡವನಂತ ನೀನು ಸರಿಯಾಗಿ ಪಾಲು ಮಾಡ್ಬೇಕು. ಪಾಲು ಮಾಡ್ಬೇಕಾ? ಹಾಗಾದ್ರೆ ಹೀಗೆ ಮಾಡಿದ್ರೆ ಹೇಗೆ? ಒಂದು ಕಾಲು ನನಗೆ, ಒಂದು ಕಾಲು ನಿನಗೆ. ಎಂತದ್ದು? ಒಂದು ಕಾಲು ನಿನಗೆ, ಒಂದು ಕಾಲು ನನಗೆ. ಎರಡೂವರೆ ಅಲ್ಲ, ಎರಡು ಕಾಲನ್ನು ಹಿಡಿದು ಹೇಳಿದ್ರೆ ಯಾರಿಗೆ ಎಷ್ಟೆಷ್ಟು ಬರ್ತದೆ ಅಷ್ಟು ತಿನ್ಬಹುದು. ಆದ್ರೆ ಈಗ ತಿನ್ನುವುದಲ್ಲ, ಅದು ಈ ಉಪ್ಪು ನೀರಲ್ಲಿ ಹಾಗಿರ್ಬೇಕು. ಮತ್ತೆ ಈಗ ತೆಳ್ಳಗುಂಟು, ಸ್ವಲ್ಪ ಹೊತ್ತಾದ ಮೇಲೆ ಮತ್ತೆ ದಪ್ಪಾಗುತ್ತದೆ. ಅದ್ರ ಒಳಗೆ ಹುಟ್ಟಿಕೊಳ್ತದೆ ಒಂದೊಂದು ಸಣ್ಣ ಸಣ್ಣದಿ, ಇದಕ್ಕೊಂದು ಉಚಿತ. ಅಷ್ಟರವರೆಗೆ ಈ ಪ್ರಾಣಿ ಇಲ್ಲಿ. ಸೆಣಸಿ ಪಂಚಸಹಸ್ರ ಕಾಲದಿಯೇ ಧನುಜರ ಜಯ ಸೇರದಿರುತ್ತಿರೇ ನಳಿನನಾಭನು ಸ್ಮರಿಸೆ ಭಕ್ತಿಯೊಳಾದಿಮಾಯನು ಮನದೊಳರಿದ್ದರು ದುರುಗುಣಗಳ ಹನನಗೊಳಿಸುವೆ ಕಪಟದೊಳಗಿರುತ್ತಲ ವೀರರೀರ್ವರ ಪೊಗಳುತ್ತಲಿಂದೆಂದ ಮುಂದೇನು ಮಾಡುವುದು ಅಂತ ತಿಳಿದ ಅಮ್ಮನನ್ನೇ ಧ್ಯಾನಿಸಿದಾಗ ಅಮ್ಮನೇ ತೋರಿದ ಪಥ. ಹೊಡೆದುಕೊಳ್ಳುವುದಕ್ಕಿಂತ ಹೊಗಳಿಕೊಳ್ಳುವುದು ಒಳ್ಳೆಯದು. ಬರಲಿ ಅವರು ನಿರೀಕ್ಷೆ. ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಸಗಸಗೆ ಆಶ್ಚರ್ಯವಂತೆ ನಾನು ಚರಿಸುವುದೇ ಅಚ್ಚಳಿಯದ ಭಟರವುದು ಸಂಗರದಲ್ಲಿ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಸಗಸಗೆ ಮೆಚ್ಚಿದೆ ಯಾವ್ದನ್ನ ಮೆಚ್ಚಿತು ನೀನು? ಮಜೆ ಪುತುರೆ ತಿರುವೆ ಶಬ್ದಗಳೇ ಸಿಗುತ್ತಾ ಇದೆ. ಎಂತದ ಇದೆಲ್ಲ ನೀನೀಗ? ಅಂದ್ರೆ ಸಂತೋಷ ಅತಿರೇಕವಾದಾಗ ಬರುವ ಶಬ್ದಗಳಿವೆ. ಹೌದಾ? ಏನು ಅಂತ ವರ್ಣಿಸಲಿ. ವಿಲಕ್ಷಣಾಡಂಬರದ ವಿಳಂಬಿತವಾದ ಚಲನೆ, ಅಸಾಧ್ಯವೆನಿಸುವಂತಹ ದೀರ್ಘ ನಡೆ, ಅದ್ಭುತವೆನಿಸುವಂತಹ ಮಟ್ಟುಗಳ ಅರಿತಂತಹ ಪೆಟ್ಟುಗಳು, ವಿಶಾಲವಾದಂತಹ ವಕ್ಷಸ್ಥಳ, ದೀರ್ಘ ಬಾಹು. ಬಾಬಾ, ನಾ ಗಮನಿಸುವುದನ್ನಲ್ಲ. ಯಾವುದನ್ನು? ನಿನ್ನ ಮೀಸೆಯವನ ಕೇಶ, ನಿನ್ನ ಅಕ್ಷಯವನ ಎರಡು ಬಾಹುಗಳು, ನಿನ್ನ ಮೂಗವನ ಬಾಹು, ನಿನ್ನ ಸೊಂಟ ಅವನ ಕಂಠ, ನಿನ್ನ ಬೆರಳು ಅವನ ಕೊರಳು, ನಿನ್ನ ಪಾದ ಅವನ ಹಣೆ, ನಿನ್ನ ಎದೆ ಅವನ ಬೆನ್ನು. ಒಂದು ಎರಡು ಅದೇನು? ಆಗ ಇಂದ ಸೊಂಟ, ಕಂಠ, ಬೆನ್ನು, ಎಂತದದ್ದೆಲ್ಲ? ಸಾವಿರ ನಾಲಿಗೆ ಇದ್ರೂ ಸಾಕಾಗುವುದಿಲ್ಲ. ಇನ್ನು ಈ ಕಿರುನಾಲಿಗೆಯಲ್ಲಿ ನಿರ್ದಿಷ್ಟ ಸಮಯದೊಳಗೆ ನಿಮ್ಮ ವಿಕ್ರಮದ ವಿಷಿಕೆ ವಿರಾಟ್ ರೂಪವನ್ನು, ನಿಮ್ಮ ಅಸತಳವಾದಂತಹ ವ್ಯಕ್ತಿತ್ವವನ್ನು ಹೇಗೆ ಹೊಗಳಿ ಮುಗಿಸುವುದು? ನನಗೆ ಬಹಳ ಸಂತೋಷ. ಈಗಲೇ 5,000 ಹೋಯ್ತು. ಹೌದೌದು, ಇಷ್ಟು ಬೇಗ ಹೋಯ್ತು? ಹೋದದ್ದೇ 5,000 ವರ್ಷಗಳು ಸಂದು ಹೋದವು. ಇನ್ನು ಎಷ್ಟು ಹೊತ್ತು ಅಂತ ನಾವು ಈಗ ಹೊಡೆದಾಡಿಕೊಳ್ಳುದು. ಆದ್ದರಿಂದಲೇ ನಿಮ್ಮ ಪರಾಕ್ರಮಕ್ಕೆ ಮೆಚ್ಚಿದೆ, ನಿಮ್ಮಲ್ಲೊಂದು ಕಿಚ್ಚಿದೆ ಎನ್ನುವುದರಿಂದಲೇ ದೋಷಗೊಂಡು ಭಾರಿ ದೋಷವನ್ನು ಕೊಡಬೇಕು ಅಂತ ನಿರ್ಧರಿಸಿದ್ದೆ. ನೀವು ಮಾಡಬೇಕಾದಿಷ್ಟೇ. ಕಾಯ ಕುಗ್ಗಿಸಿ, ಬೆನ್ನು ಬಗ್ಗಿಸಿ, ಶಿರಸ್ಸು ತಗ್ಗಿಸಿ, ಮುಡಿ ಬಾಗಿಸಿ, ಕೈ ಬೆರಳುಗಳನ್ನು ಮುಗುಳುಗಳನ್ನಾಗಿಸಿ, ಅಲ್ಲಿ ನನ್ನ ಪಾದ ಕಾಣುತ್ತಾ ಇದೆ. ಆ ಪಾದಕ್ಕೆ ನಿಮ್ಮ ನೆತ್ತಿಯನ್ನು ಒತ್ತಿ ಬೇಕಾದನ್ನು ಬೇಡಿ ಕೊಡ್ತೇನೆ. ಯಾರಾದ್ರೂ ಸಿಗ್ತದೆ ಇಲ್ಲಿ? ಇವರ ಸೊಂಟಕ್ಕೆ ಬೈತೇನೆ. ನಿಮಗೆ ಏನಾದ್ರೂ
ಜಲೋದರ ರೋಗ ಉಂಟು. ಯಾಕೆ? ನೀರಲ್ಲಿ ಇಷ್ಟೊತ್ತಿಗೆ ಸರಿ ಇದ್ರೆ ಒಮ್ಮೆಲೆ ಎಂತ ಆಯ್ತು? ಮತ್ತೆ ನೀನು ಹೇಳಿದ ಮಾತುಗಳಿಗೆ ಬಿಸಿ ಆಗದವರಿಗೆ ಏನಾಯ್ತು ನಿಮ್ಗೆ? ಮತ್ತೆಂತದ ಕಾಲು ಹಿಡಿದು ಬೇಡ್ಬೇಕಾ? ನೀನು ಹೌದು. ಕೊಡ್ತೀಯಾ? ಹೌದು. ಸೋತದ್ದು ಯಾರು, ಬೆಟ್ಟದಿದ್ದದ್ದು ಯಾರು? ಸೋತದ್ದು ನಾನು. ಹೌದಲ್ವಾ? ಹಾಗಿದ್ರೆ ಕೊಡ್ಬೇಕಾದ್ದು ಯಾರು? ಯಾರು? ನಾವು ಗೆದ್ದವರು. ನನ್ನ ಕೇಳಿದ್ದರೆ ಕೊಡ್ತೀರಾ? ಆಗುದಿಲ್ಲ. ನಿನ್ನ ಬಲದ ಕೈಯನ್ನು ನನ್ನ ಬಲದ ಕೈ ಮೇಲೆ ಇಟ್ಟು ನಾ ಕೇಳಿದ್ದನ್ನು ಕೊಡ್ತೇನೆ ಅಂತ ಭಾಷೆ ಕೊಡಿ. ನೀನು ಕೇಳಿದನ್ನ ಕೊಡ್ತೇವೆ. ಸಿಕ್ಕಿದಿರ ನಯ ಕೈಗೆ ಬಲು ಸೊಕ್ಕಿದ ಮೂರ್ಖರೆ ನಿಮಗೆ ತಕ್ಕುದಾದ ದಿಕ್ಕುವೆನದರೆ ತಕ್ಕದು ನೀವು ಮಯ ವಿಕ್ರಮ ಮುಂದಕ್ಕೆ ಸಿಕ್ಕಿದಿರ ನಯ ಕೈಗೆ ಬಲು ಸೊಕ್ಕಿದ ಮೂರ್ಖರೆ ನಿಮಗೆ ನನ್ನ ಕೈಯೊಳಗೆ ಸಿಕ್ಕಿ ಆಯ್ತು ನೀವು. ನಾವು ಹೊರಗಿದ್ದೇವೆ. ನಮ್ಮ ಭೌತಿಕ ಹಿಡಿತದೊಳಗೆ ಹಿಡಿಯಾದಿರಿ. ಅದ್ಯಾವುದು ಭೌತ? ದೊಡ್ಡ ದೇಹ, ದೀರ್ಘ ನಡೆ, ದೊಡ್ಡ ಕಣ್ಣು, ದೀರ್ಘ ಸರ ಇದ್ದರೇನು? ನನ್ನ ಹಾಗೆ ಕುಶಾಗ್ರಮತಿಯಾದ ಯೋಚಿಸುವಂತ ತಲೆ ಇಲ್ಲ ನಿಮ್ಮಲ್ಲಿ. ಮೂರ್ಖರು ನೀವು. ಮೂರ್ಖ, ಏನು? ಇದು ದೊಡ್ಡ ತಲೆ ನನ್ನದು. ನನ್ನ ದೊಡ್ಡದಲೆ ಅದನ್ನೇ ಕೊಡಿ. ಎನ ಮಾಡುವುದಿಲ್ಲ ಪ್ರಾಣವ ಕೀಳಿದಾಗ ಜಾಣತನದಲ್ಲಿ ವಂಚಿಸುತ್ತ ಸಾನುರಾಗದಲ್ಲಿ ಮನದಿರವೆನ್ನುತ್ತಲೇ ತಾನೆಂಬುಳಿದಂತ ಮಾತ ಏನ ಮಾಡು ಓ ಮಾತಿನಲ್ಲೇ ಮೋಸ ಮಾಡಿದ. ಹೋಯ್ತಲ್ಲ. ಎಂತದ್ದು ಹೋಯ್ತು? ಅಲ್ಲ, ಮಾತು ಕೊಟ್ಟು ನಾವು ಸೋತಿವಲ್ಲ. ಬೇರೆ ಏನನ್ನಾದ್ರೂ ಕೇಳ್ತಿದ್ರೆ ತೆಗೆದು ಕೊಡ್ತಿದ್ದೆ. ಹೌದು. ಆದ್ರೆ ಇವಾಗ ಕೇಳಿದ್ದೇನು? ನಮ್ಮ ತಲೆಯಲ್ಲೇ ಕೇಳಿದ. ತಮ್ಮ, ಬೇಸರ ಆಗುತ್ತದೆ ನನಗೆ. ನೀನು ಯಾರು? ತಮ್ಮ. ಹೌದಲ್ವಾ? ನನ್ನ ಮೇಲೆ ಪ್ರೀತಿ ಇಲ್ವೋ ನಿನಗೆ? ಇದೆ. ಅಭಿಮಾನ ಇಲ್ವೋ? ಇದೆ. ಗೌರವ ಇಲ್ವೋ? ಗೌರವ ಇದೆ. ಇದುವರೆಗೆ ನಾನು ಏನನ್ನಾದ್ರೂ ಕೇಳಿದ್ದೇನೆ ನಿನ್ನಲ್ಲಿ? ಇಲ್ಲ. ನೀನು ಕೂಡ ಕೇಳಿ. ಆದ್ರೆ ಅಣ್ಣ ಅಂತಹ ನಾನು ಈಗ ಕೇಳ್ತೇನೆ. ತಮ್ಮ, ನಿನ್ನಂತಹ ಸಣ್ಣ ಜೀವವನ್ನು ಕೊಟ್ಟು ಈ ದೊಡ್ಡ ಪ್ರಾಣವನ್ನು ಉಳಿಸು ತಮ್ಮ, ಉಳಿಸು. ಅಣ್ಣ, ಏನು? ನನ್ನಿಂದ ಮೊದಲು ನೀನು ಹುಟ್ಟಿದವ, ಬೇಕಾದಷ್ಟು ಪ್ರಾಂತವನ್ನು ನೀನು ಮಾಡಿದವ. ಆದರೆ ಈ ತಮ್ಮನ ಪ್ರಾಣ ಉಳಿಸುವುದಕ್ಕೆ ಬೇಕಾಗಿ ನಿನ್ನ ಒಂದು ತಲೆಯನ್ನು ಕೊಟ್ಟು ನನ್ನದೊಂದು ಪ್ರಾಣವನ್ನು ಉಳಿಸಲ್ಲ. ನೀನು ನನ್ನನ್ನು ತೆಗಿಬೇಕು ಅಂತಲೇ ಕಾಯ್ದು ಕಾಣುತ್ತದೆ. ತಮ್ಮ, ದೊಡ್ಡವರೆಲ್ಲ ಉಳಿಬೇಕು ಯಾಕೆ ಗೊತ್ತುಂಟ? ಅನುಭವ ಇರ್ತದೆ. ಅನುಭವ ಇದ್ದವರಿದ್ರೆ ಈ ಪ್ರಪಂಚಕ್ಕೆ ಒಳ್ಳೇದು. ಹೌದಾ? ಸಣ್ಣವರಿಗೆಲ್ಲ ಅನುಭವ ಇರುವುದಿಲ್ಲ. ಅವರು ಬೇಗ ಸತ್ರ ಇನ್ನಷ್ಟು ಒಳ್ಳೇದು. ತಮ್ಮ, ನಿನಗೂ ಕೊಡುವುದಕ್ಕೆ ಮನಸ್ಸಿಲ್ಲ, ನನಗೂ ಕೊಡುವುದಕ್ಕೆ ಮನಸ್ಸಿಲ್ಲ. ಏನಾದ್ರೂ ಉಪಾಯ ಹೊಳಿತದ? ಇಲ್ವಾ? ನನಗೆ ಹೊಳಿತ. ನೀರು ಕೇಳಿದ ಹಾಗೆ ಪ್ರಾಣವನ್ನು ಕೊಡ್ತೇವೆ. ಆದ್ರೆ ಒಂದು ಷರತ್ತುಂಟು. ನಮ್ಮ ಶರೀರಕ್ಕೆ ಒಂದು ಹನಿ ನೀರು ಸೋಕದ ಹಾಗೆ ಕಸಿ ನಮ್ಮ ಪ್ರಾಣ. ನಮ್ಮ ಪ್ರಾಣವನ್ನು ನನಗೂ ನಿಮಗಿರುವಂತಹ ಸಂಬಂಧದ ದರ್ಶನ ವಾಕ್ಯವನ್ನು ನಿಮಗೆ ಒದಗಿಸಿಕೊಡುತ್ತಾ ಇದೋ ವಿಶ್ವ ವಿರಾಟ್ ಕ್ಷೀರಾರ್ಣವ ಶಯನಾಗ ನಾರಾಯಣ ನಿರಜದಳ ನಯನ ಘೋರ ದುರಿತ ಸಂಹಾರಣ ದೀನೋದ್ಧಾರಿ ರಮಾರಮಣ ನಾರಾಯಣ ಕ್ಷೀರಾರ್ಣವ ಶಯನ ನಾರಾಯಣ ನಿರಜದಳ ನಯನ ನಿನ್ನ ದೇಹವನ್ನು ದಂಡಿಸುವುದಕ್ಕೆ ಮುಂದಾದೆವು. ನಮ್ಮ ಸರ್ವಪರಾಧವನ್ನು ಮನ್ನಿಸಬೇಕು ತಂದೆ, ಮನ್ನಿಸಬೇಕು. ಜಯ 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 ಜಯ
ಕೇಶವ ಅಚ್ಯುತ ಪದ್ಮನಾಭ ದೇವ ಅಧರ್ಮವಲ್ಲೇ ಹೋಗಲಾಡಿಸಿ ಧರ್ಮವಲ್ಲೇ ಸ್ಥಾಪನೆ ಮಾಡುವುದಕ್ಕಾಗಿ ವೈಕುಂಠವಾಸಿ ಅಂತ ಶ್ರೀಹರಿಯೇ ನೀನಾಗಿದ್ದೀಯ. ನೀನು ಯಾರೆಂದು ತಿಳಿಯದೆ ನಿನ್ನಲ್ಲಿ ನಾವು ಹೋರಾಡುವುದಕ್ಕೆ ಮುಂದಾದೆವು ದೇವ. ನಿನ್ನ ಹೆಸರಿನ ಜೊತೆಯಲ್ಲಿ ನಮ್ಮ ಹೆಸರು ಸೂರ್ಯಚಂದ್ರರಿರುವ ತನಕ ಶಾಶ್ವತವಾಗಿರಬೇಕು ದೇವ. ನಮ್ಮ ಅನುಗ್ರಹಿಸೋ ಭಯ ಕರುಣಿಸುತ್ತ ಭಯವನು ಜಂಘೆಯೊಳಿರಿಸಿ ದೈತ್ಯರ ಶಿರಗಳನ್ನು ಸಂಹರಿಸುತ್ತಲೇ ಮೇಧಸ್ಸನ ಜಲಧಿಯಲ್ಲಿ ಸೇರಿಸುತ್ತ ಧರೆಯ ಸೃಜಿಸುತ್ತೆ ಮೇದಿನೇನು ತಿರಿಸಿ ಪೆಸರನು ನಾಭಿ ಕಮಲದಿ ಮಿರಿವೆ ಕಮಲ ಜನರು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಕರುಣಿಸುತ್ತ ಭಯವನು ಇದೋ ಭಯ. ಸರಿ, ನಾರಾಯಣನಾದಂತ ನನ್ನ ಬಹುಮತೆ ಪ್ರಜ್ಞೆಯನ್ನು ಜಾಗೃತಿಗೊಳಿಸಿಕೊಂಡು ಬೇಡುತ್ತಿರುವಂತಹ ಬೇಡಿಕೆಯಲ್ಲವೇ? ಒಳ್ಳಿತು ಒಳ್ಳಿತು. ಸರಿ, ಮೃದು ಶರೀರಿಯಾದಂತಹ ನೀನಿನ್ನು ಮಧು, ಕಠಿಣ ಶರೀರಿಯಾದಂತಹ ನೀನಿನ್ನು ಕೈಟಭ. ನಿಮ್ಮನ್ನು ನಿಮ್ಮಾಶಯದಂತೆ ನಾ ಸ್ವೀಕರಿಸಿದ ಪರಿಣಾಮ ನನ್ನನ್ನು ಮಧುಸೂದನ ಕೈಟಬಾರಿ ಅಂತ ಕರೆಯುವಾಗ ನನ್ನ ಹೆಸರಿನ ಜೊತೆ ನಿಮ್ಮ ಹೆಸರು ಹೊಂದಿಕೊಳ್ಳಲಿ. ಸರಿ, ನಿಮ್ಮ ಆಶಯಕ್ಕೆ ಒಂದಿನಿದ್ದು ಕೊರತೆ ಬಾರದ ಹಾಗೆ ನಿಮ್ಮ ಕಾಯವನ್ನು ಸ್ವೀಕರಿಸುವುದಕ್ಕೆ ಬೇಕಾಗಿ ಇದೋ ಜಂಗೆಯನ್ನು ವಿಸ್ತರಿಸಿದ್ದೇನೆ. ಹೊಂದಿಕೊಳ್ಳಿ. ಮಧುಕೈಟವರನ್ನು ಕೊಂದು ಅವರ ಮೇಧಸ್ಸಿನನ್ನು ನೀರಿಗೆ ಸೇರಿಸಿ ಜಲದಿಗೆ ಸೇರಿಸಿ ಮೇಧಿನಿ ನಿರ್ಮಾಣವನ್ನು ಮಾಡಿದ್ದಾಯಿತು. ನಾಭೀಕಮಲದ ನಾಳದಲ್ಲಿರುವಂತಹ ಬ್ರಹ್ಮದೇವನಿಗೆ ಸೃಜಿಸುವ ಕಾಯಕದಲ್ಲಿ ತೊಡಗಿಸಿಕೊಳ್ಳುವರೇ ಪಥ ನಿರ್ದೇಶನವನ್ನು ಮಾಡಿದ್ದಾಯಿತು. ನಿಜಧಾಮವಾದ ವೈಕುಂಠವನ್ನು ಸೇರುವಂತ ಸಂಕಲ್ಪ ಮಾಡಿದ್ದೇನೆ. ಇನ್ನೇನಿದ್ದರೂ ಜನನಿಯಾಜ್ಞೆ. ಜನನಿಯಾಜ್ಞೆಯಲ್ಲಿ ಮಾಲಿನಿಯೋ ಜನನಿಯಾಜ್ಞೆಯಲ್ಲಿ ಮಾಲಿನಿಯೋ ವರದನುಜ ಬೀಜೆಯಲ್ಲಿ ಕಮಿನಿಯು ವರದನುಜ ಬೀಜೆಯಲ್ಲಿ ಕಾಮಿನಿಯು ಕನಕ ಗರ್ಭನ ತಪವನು ಕೈವೇಲಿನುತ್ತಲೇ ಕನಕ ಗರ್ಭನ ತಪವನು ಕೈವೇಲಿನುತ್ತಲೇ ವನಕ್ಕಾಗಿ ನಡೆ ತಂದು ವನಕ್ಕಾಗಿ ನಡೆ ತಂದು ಮನದಿಯೋಚಿಸಿದಳು ಕನಕ ಗರ್ಭನ ತಪವನು ಕೈವೇಲಿನುತ್ತಲೇ ವನಕ್ಕಾಗಿ ನಡೆ ತಂದು ಮನದಿಯೋಚಿಸಿದಳು. ಜನನಿಯಾಜ್ಞೆಯಲ್ಲಿ ಮಾಲಿನಿಯು ವರದನುಜ ಬೀಜೆಯಲ್ಲಿ ಕಮಿನಿಯೋ ಮಾಲಿನಿ ಮಾಲಿನಿ ಜಯ ನಮೋ ಜಗದೀಶ್ವರ. ಕಾಪಾಡು ತಂದೆ ಕಾಪಾಡು. ಸಾಲಂಕೃತರಾಗಿ ರಂಜಿಸುವ ನವ ವಧುವಿನ ಹಣೆಯ ತಿಲಕದ ಉಪಾಧಿಯಲ್ಲಿ ರಾರಾಜಿಸ್ತಾ ಇದೆ, ರಂಜಿಸ್ತಾ ಇದೆ ನಮ್ಮದಂತಹ ಶೋಣಿತಾಪುರ. ಶೋಣಿತಾ ಅಂದ್ರೆ ರಕ್ತ ಎನ್ನುವ ಹಾಗೆ ನಮ್ಮವರೆಲ್ಲ ರಕ್ತವನ್ನೇ ಗೌರವೋಪಾಧಿಯಲ್ಲಿ
ಸುರಿಸಿ ಬೆಳೆಸಿದಂತಹ ಪುರವಿದು. ಆದ ಕಾರಣದಿಂದಲೇ ಶೋಣಿತಾಪುರ ಎನ್ನುವಂತಹ ಹೆಸರು ಬಂತು. ಪ್ರಪಂಚದ ನಾನಾ ಜೀವರಾಶಿಗಳ ಜನನಕ್ಕೆ ಕಾರಣರಾದವರೇ ಕಶ್ಯಪವರೆಂಬರು. ಇವರ ಜ್ಯೇಷ್ಠವತ್ತಿ ಎಂದುಕೊಂಡವರೇ ಅಸುರಕುಲ ಸಾಮ್ರಾಜ್ಞಿ ದಿತೀದೇವಿ. ಅಮ್ಮನ ಪಾವನವಾದಂತಹ ಗರ್ಭಾಮುದಿಯಲ್ಲಿ ಬೆಳೆದು ಪವಿತ್ರವಾದಂತಹ ಈ ಪ್ರಪಂಚದ ಬೆಳಕನ್ನು ಕಂಡುಕೊಂಡೆ. ಮಾಲಿನಿ ಎನ್ನುವ ಹಾಗೆ ಹೆಸರನ್ನಿಸಿದ್ದಾರೆ. ಸಂಪತ್ತು ಸೌಭಾಗ್ಯ ಎಷ್ಟೇ ಇದ್ರೂ ಕೂಡ ಮನುಷ್ಯನ ಮನಸ್ಸಿಗೆ ಒಂದು ರೀತಿ ನೆಮ್ಮದಿ ಎಂಬುದು ಬೇಡವೇ? ಅದು ಖಂಡಿತವಾಗಿ ನಮ್ಮ ಪಾಲಿಗೆ ಇಲ್ಲದಾಗಿಯೇ ಹೋಯ್ತಲ್ಲ. ಹೇಳಿಕೊಳ್ಳುವುದಕ್ಕೆ ಮಾತ್ರ ನಾವು ಹಿರಿಯವರು. ನಮಗಿಂತ ಕಿರಿಯವರಾದಂತಹ ದೇವತೆಗಳು ಅಮರ ಲೋಕವನ್ನು ಆಳುತ್ತಾ ಇದ್ದಾರೆ. ಇದರ ಬಡಿಯುವಂತಹ ಉದ್ದೇಶದಿಂದಲೇ ಅದೆಷ್ಟೋ ಅಗ್ರಜರನ್ನು ಮಾತೆ ಅಮರಲೋಕಕ್ಕೆ ಕಳುಹಿಕೊಟ್ಟಿದ್ದಾಳೆ. ಹರಿಯ ಕುಟಿಲತನದಿಂದ ಎಲ್ಲರೂ ಹತರಾಗಿ ಹೋದ್ರಲ್ಲ. ಈ ವಿಷಯವನ್ನು ಇದ್ದಂತಹ ಅಮ್ಮನಿಗೆ ಶೋಕ ಪ್ರಾರಂಭವಾಯಿತು. ಅಂತಿದ್ದ ಶೋಕವಲ್ಲ, ಪುತ್ರ ಶೋಕ. ಸದಾ ಪುತ್ರ ಶೋಕದಿಂದ ಅಳುತ್ತಿದ್ದಂತಹ ಅಮ್ಮನಿಗೆ 2 ಸಾಂತ್ವನದ ಮಾತುಗಳನ್ನು ಹೇಳಿದೆ. ದೈತ್ಯ ಕುಲವನ್ನು ನಾನು ಯಾವ ರೀತಿ ಉತ್ತರಿಸಬೇಕು ಎನ್ನುವ ಹಾಗೆ. ಆವಾಗ ಮಾತೆ ಕರೆದಾಡಿದಂತಹ ಮಾತು, ಮಗಳೇ ಮಾಲಿನಿ, ನೇರವಾಗಿ ಅರಣ್ಯ ಗರ್ಭವನ್ನು ಸೇರು. ಹಿರಣ್ಯ ಗರ್ಭನನ್ನು ಕುರಿತು ತಪಸ್ಸನ್ನು ಮಾಡು. ನಿನ್ನ ನಿಜ ಗರ್ಭದಲ್ಲಿ ಭೂಗರ್ಭವನ್ನೇ ಆಳುವಂತಹ ಮಗನನ್ನು ಪಡೆದುಕೊಂಡು ಬಾ ಎನ್ನುವ ಹಾಗೆ. ಹಾಗಿದ್ರೆ ನಮ್ಮ ಇದು ಆಜ್ಞೆ ಮಾಡಿದ್ದ? ಖಂಡಿತವಾಗಿಯೂ ಇಲ್ಲ. ಅಮ್ಮ ಹೇಳಿದಂತಹ ಮಾತನ್ನು ಆಜ್ಞಾರೂಪಕವಾಗಿ ಸ್ವೀಕರಿಸಿಕೊಂಡವಳು ನಾನು. ಆದ ಕಾರಣದಿಂದಲೇ ಜನನಿಯ ಆಜ್ಞೆಯಲ್ಲಿ ಮಾಲಿನಿಯು. ಅಪೇಕ್ಷೆ ಏನು? ಮಗುವನ್ನು ಪಡೆಯುವುದು ಉದ್ದೇಶ. ಹೃದಯ ಸಮರ್ಥನಾದಂತಹ ಮಗುವನ್ನು ಪಡಿಬೇಕು ಅಂತಾದ್ರೆ ವಿದ್ಯೆ ಕುರಿತು ತಪಸ್ಸಾಗಬೇಕು. ಆ ತಪಸ್ಸಿಗೆ ಸುಗ ದಟ್ಟವಾದಂತಹ ಕಾರಣವನ್ನು ಸೇರಿಕೊಂಡದ್ದು ಸತ್ಯ. ಸೂರ್ಯ ರಶ್ಮಿ ದರೆಗಾರದಂತಹ ಗೊಂಡಾರಣ್ಯದಲ್ಲಿ ಹೆಣ್ಣಾದಂತಹ ನಾನೋರ್ವಳೆ ಇದ್ದೇನೆ. ಮನೋಹರವಾದಂತಹ ಪರಿಸರ, ಪ್ರಶಾಂತವಾದಂತಹ ವಾತಾವರಣ, ಪ್ರಸನ್ನವಾದಂತಹ ಪ್ರಕೃತಿ, ಪ್ರಚೋದಕವು ಪ್ರಬೋಧಕವಾದಂತಹ ಈ ಸ್ಥಳದಲ್ಲಿ ನಾನು ತಪಸ್ಸನ್ನು ಆಚರಿಸಿದ್ರೆ ವಿಧಿ ಒಲಿದು ಅನುಗ್ರಹಿಸಿದಂತೂ ಸತ್ಯ. ತಪಸ್ವಿಗಳ ಚಾರಿತ್ರ್ಯದಂತೆ ಕಂಗೊಳಿಸುತ್ತಿರುವಂತಹ ತಿರುಣಿನ ಸರಸಿಯಲ್ಲಿ ಮಿಂದು ಶುಚಿರ್ಬುದ್ಧಲಾಗಿದ್ದೇನೆ. ಮತ್ತ್ಯಾಕೆ ಸಾವಕಾಶ? ವಿಧಿಯ ಕುರಿತು ತಪಸ್ಸು ಕೇವಲ ಸರದಾಯಿಕೆ ಮಾಡಿಕೊಂಡ್ರೆ ಸಾಕಾಗ್ತದ? ನನ್ನ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡುದು ಬೇಡುವ? ಹೆಣ್ಣಾದವಳಿಗೆ ರೂಪವು ದೇವರ ವರವೂ ಹೌದು, ಶಾಪವೂ ಹೌದು. ವರ್ಣ, ಶ್ರುತಿ, ಗತಿ, ಮತಿ, ಆಕಾರ, ನಡೆ, ನುಡಿ ಇವೆಲ್ಲ ಒಂದೆಡೆ ಸೇರಿದಾಗ ಸೌಂದರ್ಯ ನೆನೆಸಿಕೊಳ್ತದೆ ಅಂತ. ಹಾಗಿದ್ರೆ ಒಂದು ವ್ಯಕ್ತಿ ಚಂದ ಕಾಣುವುದು ಎಲ್ಲಿ? ನೋಟಕರ ನೋಟದಲ್ಲಿ ಸ್ವಾಮಿ. ನಾನೀಗ ಯಾರ್ಯಾರ ಕಣ್ಣಿಗೆ ಹೇಗೆಲ್ಲ ಕಾಣುತ್ತೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಈ ರೂಪವೇ ನನಗೆ ಮಾರಕವಾಗಿ ಪರಿಣಮಿಸುತ್ತಾದ್ರೆ ಯಾಕೆ ಮಾತನ್ನು ಹೇಳಿದ್ದು? ಇಲ್ಲಿರುವಂತಹ ಕಾಮುಕರ ಬೈರಣೆಗೆ ಮಾತ್ರವಲ್ಲ, ಮೇಲೆ ನೋಡಿ ಸುಮನಸರು ಅಂದ್ರೆ ಎಂತದ್ದು? ಒಳ್ಳೆ ಮನುಷ್ಯ. ನೀವು ಅಂದ್ಕೊಂಡದ್ದು ಮಾತ್ರ ಹಾಗೆ. ನಿಜವಾಗಿ ಒಳ್ಳೆ ಮನಸ್ಸಿನವರೇ ಅಲ್ಲ. ಅವರ ಮನಸ್ಸಿನಲ್ಲಿ ಇರುವುದೆಲ್ಲ ಕೆಟ್ಟದ್ದೇ. ನಮ್ಮ ಒಳಿತನ್ನು ಬಯಸುವುದಿಲ್ಲ. ನಮ್ಮನ್ನೇ ಬಗ್ಗುಬಡಿ ಅವರನ್ನೇ ಬಗ್ಗುಬಡಿಯುವಂತಹ ಪುತ್ರ ರಕ್ತವನ್ನು ತನ್ನ ಉದರದಲ್ಲಿ ಹುಟ್ಟಿದಂತಹ ವಿಷಯ ತಿಳಿದಂತಾದ್ರೆ ವಿಕ್ರಮನ ತರ್ತಾನೆ ಸುರಪ್ಪ. ಹಾಗಿದ್ರೆ ದೇವತೆಗಳಿಗೂ ತಿಳಿಬಾರ್ದು, ಕಾಮುಕರಿಗೂ ಗೊತ್ತಾಗಬಾರ್ದು, ಅದರ ನಿಜ ರೂಪವನ್ನು ಮರೆಸಬೇಕು. ಈಗ ರೂಪವನ್ನು ಮರೆಸದ ರೂಪ ಆಗಬೇಕ ಬೇಡುವ? ಯಾವ ರೂಪ ಆದಿತ್ತು? ಯಾವ ಅಲ್ಲಿ ನೋಡಿ ಅಂತೆ ಎಮ್ಮೆ ಅಲ್ಲಿ. ಹೌದೌದು. ಯಾಕೋ ತನ್ನ ಮನಸ್ಸು ಹೇಳುತ್ತಾ ಇದೆ ಮಾಲಿನಿ ಮಹಿಷಿ ರೂಪವೇ ಸೂಕ್ತ ಎನ್ನುವ ಹಾಗೆ. ಹಾಗಿದ್ರೆ ತಡ ಮಾಡುವುದು ಯಾಕೆ? ಕಾಣ್ತಾ ಇದೆಯಲ್ಲ ಮಹಿಷಿ ರೂಪ. ಯಾರಿಂದ ಆಯ್ತು, ಹೇಗಾಯ್ತು ಎಂಬುದನ್ನು ಜ್ಞಾನದೃಷ್ಟಿಯಲ್ಲೇ ತಿಳಿದುಕೊಂಡೆ. ನಿತ್ಯ ಮಗಳಾದಂತಹ ಮಾಲಿನಿಯು ವೀರಕೋಣನ ಹೊಡೆಬೇಕೆಂಬ ಉದ್ದೇಶದಿಂದ ತನ್ನ ರೂಪವನ್ನೇ ಮನುಷ್ಯ ರೂಪವನ್ನು ತಾಳಿಗೆ ತಪಸ್ಸನ್ನು ಆಚರಿಸುತ್ತಿದ್ದಾಳೆ. ಇವಳನ್ನು ಹೀಗೆ ಬಿಡುವುದೇ
ನೀನು ಮಾಡಿದಂತಹ ತಪ್ಪಿಗೆ ತಕ್ಕ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಆದ್ದರಿಂದ ಇನ್ನು ಮುಂದಕ್ಕೆ ನಿನ್ನ ಉದರದಲ್ಲಿ ಹುಟ್ಟುವಂತಹ ಹುಟ್ಟಲಿ. ನಾನು ಕೊಟ್ಟಿರುವಂತಹ ಶಾಪಕ್ಕೆ 3 ಮೂರ್ತಿಗಳಿಂದಲೂ ಪರಿಹಾರ ಸಿಗಲಿ. ಹೆಣ್ಣೊಬ್ಬರು ಈ ರೀತಿ ತಪಸ್ಸನ್ನು ಆಚರಿಸುವಂತಹ ಸ್ಥಳದಲ್ಲಿ ಈ ಸುಮಾರ್ಷ ಕಮಣಿ ತಪಸ್ಸನ್ನು ಆಚರಿಸಲು ಸರಿಯಲ್ಲ. ಯೋಗ್ಯವಾದಂತಹ ಸ್ಥಳವನ್ನು ಅರಸಿಕೊಂಡು ತಪಸ್ಸನ್ನು ಆಚರಿಸಬೇಕಾಗಿದೆ. ನಡೆಯುತ್ತೇನೆ. ಏನಿದು ಘನತರ ತಪವು ಮಾನಿನಿ ಮಣಿಯನಿ ಬಳಲಿ ಹೆದಿಟವು ಸಾನು ರಗದಿ ಬೀಳು ಮನದಿರವನು ಕಮಲ ಜನ. ಮಗಳೇ ಮಾಲಿನಿ, ಏನಿದು ಘನತರವಾದ ತಪಸ್ಸು? ಇದೋ ನಿನ್ನ ಆರಾಧ್ಯ ದೈವ ಬ್ರಹ್ಮದೇವ ಪ್ರತ್ಯಕ್ಷನಾಗಿ ಬಂದಿದ್ದೇನೆ. ಬೇಕಾದುದನ್ನು ಕೇಳಿಕೋ, ಕರುಣಿಸುತ್ತೇನೆ. ಕರುಣ ಸಾಗರ ದೇವ ಪರಮೇಶ್ವರಿ ಕೇಳಿಯ ಹರುಜಲಿ ಮನದಿರವಾಗ ತುರಧೀರನಾಗಿಗ ತರಳನ ಬಯಸಿನ ತುರಧೀರನಾಗಿಗ ತರಳನ ಬಯಸಿನಾಗ ವಿರಚಿಸಿದೆನು ಘೋರ ತಪವ ಕರುಣ ಸಾಗರ ದೇವಾ ದೇವಾ. ಓ ಕರುಣಾಸಾಗರ ದೇವನೇ, ಮಾಲಿನಿ, ಇದೋ ಪವಿತ್ರವಾದಂತಹ ಪಾದಪದ್ಮಗಳಿಗೆ ನಿನ್ನ ಮಗಳಾದಂತಹ ಮಾಲಿನಿಯ ಭಕ್ತಿಯ ಪ್ರಣಾಮಗಳು. ಶ್ರೇಯೋಸ್ತು. ನಿನ್ನ ದಿವ್ಯ ಸ್ವರೂಪವನ್ನು ಕಂಡಂತಹ ನಾನೇ ಧನ್ಯನುತ ಭಾವಿಸಿ ಸರಿಯಮ್ಮ. ನಿದ್ರಾಹರಾದಿಗಳನ್ನು ತ್ಯಜಿಸಿ ನಿಷ್ಕಲ್ಮಶವಾದ ಹೃದಯದಿಂದ ಭಯ ಭಕ್ತಿ ಭಾವಗಳೊಂದಿಗೆ ನನ್ನ ತಪಸ್ಸು. ಉದ್ದೇಶವೇ ಏನು? ಕಾಂತರಹಿತಲಾದ ಕಾಂತಿಯು ಕನಸುಗಳನ್ನೇ ಕಟ್ಟಿಕೊಂಡು ಕತ್ತಲು ಕವಿದಂತ ಕಾಡಿಗೆ ಗಮಿಸಿ ಕಣಕೋದರ ಭರಿತನ ಕರುಣೆಗೆ ಕಾತರಿಸ್ತಾ ಇದ್ದಾಳೆ. ಭವಿತವ್ಯದ ಭವ್ಯ ಬದುಕಿನ ಗೃಹಪರತಿಯ ಭೀಕರತೆಗೆ ಬೆಂದು ಬೇಸತ್ತು ಬೆದರಿ ಬಾಳು ಬಸಿರೊಡೆದು ಬಂಗಾರವಾಗಬೇಕೆನ್ನುವಂತಹ ಉದ್ದೇಶದಿಂದ ಬಂಗಾರುವುದರ ಭರಿತನಾದಂತಹ ನಿನ್ನನ್ನು ಪ್ರತ್ಯಕ್ಷೀಕರಿಸಿಕೊಂಡು ನನ್ನ ಪ್ರಾಂಚಲವಾದಂತಹ ಭಕ್ತಿಗೆ ಮೈದೋರಿಗೆ ತಂದೆ ನಿನ್ನ ಸನ್ನಿಧಾನದಲ್ಲಿ ವರರೂಪವಾಗಿ ಬೇಡುವುದು ಒಂದೇ. ಅಸುರ ವಿಕ್ರಮಿಯೂ ಆಗಿ ಅಸುರ ಪರಾಕ್ರಮಿಯೂ ಆಗಿ ಬವರಕ್ಕೆ ಬಂದವರನ್ನು ಬಡಿದಟ್ಟಿ ಬಿಡುಗಣ್ಣರಿಗೆ ಪ್ರೀತಿಯನ್ನುಂಟು ಮಾಡುವಂತಹ ಪ್ರಗಲ್ಭನು ಪ್ರದ್ಯುಮ್ನನು ಪೌರುಷವಂತನು ಪ್ರವೀರನು ಪ್ರಫುಲ್ಲವದನಾದಂತಹ ಮಗು ಮುಂದೆ ನನ್ನ ದಾಂಪತ್ಯ ಜೀವನದ ಪ್ರತೀಕ ಎನ್ನುವಂತೆ ಅನುಗ್ರಹಿಸುವೆಯ ತಂದೆ, ಅನುಗ್ರಹಿಸುವೆಯ. ನಿನ್ನ ಭಕ್ತಿಗೆ ಒಲಿದಿದ್ದೇನೆ. ಇಚ್ಛಿಸಿದಂತಹ ಪುತ್ರನೊಬ್ಬನು ಸದ್ಯೋ ಭವಿಷ್ಯದಲ್ಲಿ ಹುಟ್ಟಿಕೊಳ್ಳುತ್ತಾನೆ. ಆದರೆ ಅವನು ಮಹಿಷರೂಪಿಯಾಗಿರುತ್ತಾನೆ. ತಂದೆ, ನಿನ್ನ ಪ್ರತ್ಯಕ್ಷವನ್ನು ಕಂಡು ಹಾಡಿ ಹೊಗಳಿ ಕೊಂಡಾಡಿದವಳು ನಾನು. ಕರುಣಾ ಸಾಗರ ದೇವ ಎನ್ನುವ ಹಾಗೆ ಕರುಣೆಯ ಉಗಮ ಸ್ಥಾನ ಎಲ್ಲಿ ಅಂತ ಹೇಳಿದ್ರೆ ಎಲ್ಲರೂ ನಿನ್ನೆಡೆಗೆ ಕೈ ಎತ್ತಿ ತೋರಿಸ್ತಾರೆ. ನಿನ್ನ ಸಂದರ್ಶನದಿಂದ ಮನಸ್ಸಿಗೆ ಸಂತೋಷವಾಗ್ತದೆ ಅಂತ ನಾನು ಭಾವಿಸಿಕೊಂಡ್ರೆ ಮುನಿದ ಶಾಪವಿದ್ದ ಹಾಗುಂಟಲ್ಲ. ಹೊತ್ತೊತ್ತಿಗೆ ಸರಿಯಾಗಿ ಆಹಾರವನ್ನು ಕೊಡುವುದಾದ್ರೂ ಎಂತು, ಲಾಲಿಸುವ ಪಾಲಿಸುವ ಬಗೆ ಆದ್ರೂ ಹೇಗೆ ತಂದೆ? ಬಂದ ಕಾರ್ಯದಲ್ಲಿ ಯಶಸ್ಸೇ ಇಲ್ಲ. ಹಾಗಂತ ಅರಮನೆಗೆ ಹೋಗುವಂತಿಲ್ಲ. ಮಾಲಿನಿಗೆ ಬಿಡದಿರುವುದು ಒಂದೇ ಒಂದು ದಾರಿ. ಇದು ನಿನ್ನ ಪಾದಮೂಲದಲ್ಲಿ ನಿನ್ನ ಮಗಳಾದಂತಹ ಮಾಲಿನಿಗೆ ಮರುಗದಿರು 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 ಮಾಲಿನಿಯೇ ಮರುಗದಿರು ಮಾಲಿನಿಯೇ. ಮುನಿವರ ನೊರೆದ ವಚನವು ತಪ್ಪಲರಿಯದು ತರಳ ಮಗಿಜನು ಜನಿಸಿದರು ನಿನ್ನುದರದಲ್ಲಿ ಮುಂದೆ ಒಳ್ಳೆಯ ಧುರಬರ ಕ್ರಮಿಯನಿಸಿ ಮೆರೆಯುವನು ಕನಗೀರ್ತಿಯಿಂದಲೇ ಮರೆಯ ಮಾತಾನೆನುತ ಸಂತೈಸಿದನು ಮಾನಿನಿಯ ಮರುಗದಿರು ಅಳಲದಿರು ಆ
ಎನ್ನುವ ಮುನಿಯು ಮಹಿಷನೇ ನಿನಗೆ ಮಗನಾಗಿ ಹುಟ್ಟುವಂತೆ ಶಾಪವನ್ನು ಕೊಟ್ಟಿದ್ದಾನೆ. ಶಾಪ ರಸಿಯಲ್ಲಿ ಹುಟ್ಟಿಯಾಗುವುದಿಲ್ಲ ಆಗ್ಲಿಕ್ಕಿಲ್ಲ ಎನ್ನುವಂತಹ ಮಾತು ನಾನು ಅರ್ಥವಿಸಿಕೊಂಡಿದ್ದೆ. ಆದ್ರೆ ಪ್ರತ್ಯಕ್ಷವಾದವರೇನು ಸಾಮಾನ್ಯದವರಲ್ಲ. ಸತ್ಯಲೋಕೇಶನ್ ಸಣ್ಣ ಸಮಸ್ಯೆಯನ್ನು ಇಲ್ಲೇ ಈವಾಗಲೇ ನಿಂತು ಬಗೆಹರಿಸುವುದಲ್ಲ. ಸಾಧ್ಯವಿಲ್ಲದಂತಹ ಒಂದು ಸಂದಿಗ್ಧ ನಿನಗೂ ಸಾಧ್ಯವಿಲ್ಲ. ತಾನು ಕೊಟ್ಟಂತಹ ಶಾಪಕ್ಕೆ ತ್ರೈಮೂರ್ತಿಗಳಿಂದಲೂ ಪರಿಮಾರ್ಜನೆ ಇಲ್ಲದಾಗಲಿ ಎಂದಿದ್ದಾನು. ಇದ್ರೆ ನಾ ಪಟ್ಟಂತಹ ಪ್ರಯತ್ನವೆಲ್ಲವೂ ವ್ಯಕ್ತವೇ ಹಾಗೆಂದು ಭಾವಿಸದಿರು. ಖಳವಂಶದಲ್ಲಿ ಹುಟ್ಟಿದವರೆಲ್ಲರೂ ಸುಂದರಕಾಯರಲ್ಲ. ಅಕರಾಳ ವಿಕರಾಳ ಸ್ವರೂಪವಿದ್ದರೂ ತಮ್ಮದಾದಂತಹ ಧೈರ್ಯ, ಬಲ, ಸಾಹಸ, ಉದ್ಯೋಗಗಳಿಂದ ಲೋಕೋತ್ತರವಾದ ಕೀರ್ತಿಯನ್ನು ಪ್ರಾಪ್ತಿಸಿಕೊಂಡಿದ್ದಾರೆ. ಎಷ್ಟೋ ಜನರಿದ್ದಾರಲ್ಲ. ನಿನ್ನ ಮಗ ಮಹಿಷನೂ ಅಷ್ಟೇ. ಕಾಣುವುದಕ್ಕೆ ಕೋಣನಂತಿದ್ದರೇನಂತೆ ಭುಜಬಲ ಪರಾಕ್ರಮದಲ್ಲಿ ಸ್ವರ್ಗಮಧ್ಯ ಪಾತಾಳಗಳ ಪಟುಭಟರನ್ನು ಸಮರಮುಖದಲ್ಲಿ ಗೆದ್ದು ಆಡುವಂತಹ ವೀರಮಲ್ಲನಾಗ್ತಾನೆ. ಅಂತಹ ವೀರಪುತ್ರನಿಗೆ ಮಾತೆಯಾಗುವುದು ನಿನ್ನ ಸೌಭಾಗ್ಯ. ಸಂತೋಷ. ಈ ಸಂತಸದ ಸುದ್ದಿಯನ್ನು ಮಾತಿಗೆ ಅನುಭವಿಸಬೇಕು. ಅರಮನೆ ಕಡೆ ನಡೆಯುತ್ತದೆ. ಸುರಪುರವ ಬಯಸುತ್ತ ಸಂಗರಗೆ ದಿತಿಯೋ ಓ ಸರ್ವೇಶ್ವರಿ ನೀವೇ ಕಾಪಾಡಿ. ಕಶ್ಯಪ ಬ್ರಹ್ಮರ 13 ಮಂದಿ ಮನೆದೇರಲ್ಲಿ ಹಿರಿಯವಳಂತಹ ದಿತಿದೇವಿ ನಾನು ಸ್ವರ್ಗಲೋಕದ ಸಂಪತ್ತನ್ನು ಪಡೆದುಕೊಳ್ಳಬೇಕೆಂಬ ಕಾರಣಕ್ಕಾಗಿ ಮಕ್ಕಳನ್ನು ಕಳುಹಿಸಿಕೊಟ್ಟಿದ್ದೇನೆ. ಪರಿಣಾಮದಲ್ಲಿ ದೇವತೆಗಳ ಮೋಸದಿಂದ ನನ್ನ ಮಕ್ಕಳನ್ನು ಕಳೆದುಕೊಳ್ಳುವ ಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತು. ಅದರ ಬಗ್ಗೆ ಕಣ್ಣೀರನ್ನು ಸುರಿಸುವಾಗ ಮಗಳಂತಹ ಮಾಲಿನ ಬಂದು ಆಳಿಂತಹ ಮಾಲಿ ಗಂಡು ಮಕ್ಕಳಿಂದ ಆಗಲಿ ಸಾಧನೆಯನ್ನು ಹೆಣ್ಣಂತಹ ನಾನು ಮಾಡಿ ತೋರಿಸಿಕೊಡುತ್ತೇನೆ. ಏನಾಗಬೇಕೆಂಬ ಮಾತನ್ನು ಕೇಳಿದ್ರೆ ನಾನು ಕೂಡ ಆಡಿದ್ದೇನೆ. ಮಗಳ ಮಾಲಿನಿ ದಟ್ಟವಂತಹ ಕಾನೂನನ್ನು ಸೇರಿಕೊಳ್ಳಬೇಕು. ವಿಧಾತನ ಕುರಿತು ತಪಸ್ಸನ್ನು ಆಚರಿಸಬೇಕು. ಒಲಿದಂತಹ ವಿಧಾತನಲ್ಲಿ ದುರಧೀರನಂತಹ ಮಗನನ್ನು ಪಡೆದಕ್ಕೆ ವರವನ್ನು ಪಡೆದುಕೊಂಡು ಬಾಕಂದೆ ಎನ್ನುವ ಹಾಗೆ ಈ ಹೊತ್ತಿಗೆ ವರವನ್ನೇನು ಪಡೆದುಕೊಂಡು ಬಂದಿದ್ದಾಳೆ. ಆ ಸಂದರ್ಭದಲ್ಲಿ ಪಾತಾಳದ ಅಧಿಕಾರಿಯಂತಹ ವಿದ್ಯುನ್ಮಾಲಿನ ಮದುವೆ ಮಾಡಿಕೊಟ್ಟಿದ್ದೇನೆ. ಆದ್ರೆ ಒಂದು ಕಡೆಯಲ್ಲಿ ಸಂತೋಷ, ಮತ್ತೊಂದು ಕಡೆಯಲ್ಲಿ ಚಿಂತೆ. ಸ್ವರ್ಗಲೋಕವನ್ನು ಪಡೆಯುವಂತಹ ಆಸೆಯಾಗಿ ಉಳಿಯಿತು. ನನ್ನಂತ ಈ ಕಣ್ಣೀರಿನ ವಿಚಾರವನ್ನು ಕೇಳುವವರು ಯಾರಿದ್ದಾರೆ ದೇವಾ? ಅಂತರಂಗ ಬೇಳಿಂದು ಕೃತಾಂತನ ತೆರ ನಿಹ ನಿಹ ಪಾದಗಳಿಗೆ ನೋಡ್ತಾ ಇದ್ದೇನೆ. ಶುಭವಾಗಿ ನಿಮ್ಮ ಮಗಳಂತಹ ಮಾಲಿನ್ಯವನ್ನು ಕೊಟ್ಟು ಮದುವೆ ಮಾಡಿಸಿದ್ದೀರಿ. ಅದೆಷ್ಟೋ ಸಮಯ ಕಾಲ ಕಳೆದು ಹೋಯಿತು. ನಮ್ಮ ದಾಂಪತ್ಯ ಜೀವನದಲ್ಲಿ ಒಬ್ಬ ಮಗ ಹುಟ್ಟಿದ್ದಾನೆ. ಮಹಿಷನೆಂಬಂತ ನಾಮಧೇಯನ್ನು ಕೊಟ್ಟಿದ್ದೀರಿ. ಅವನ ಬಾಲ ಲೀಲೆಯನ್ನು ನೋಡುತ್ತಾ ಸಂತೋಷದಿಂದ ಜೀವನ ಕಳಿಬೇಕಂತ ನೀವು ಇಂದು ಯಾಕೋ ದುಃಖದಲ್ಲಿದ್ದೀರಿ. ನನ್ನಲ್ಲಿ ಹೇಳಿ ನಾನು ಎದುರಿಸಿಕೊಡ್ತೇನೆ. ಮಗನಿಗೆ ಮಗನಾಗಿ ಅಳಿಯನಿಗೆ ಅಳಿಯನಾಗಿ ಒಂದು ಕಣ್ಣೀರಿನ ವಿಚಾರವನ್ನು ಕೇಳುತ್ತಿದ್ದೆ. ಮಗ ಸ್ವರ್ಗಲೋಕದ ಸಂಪತ್ತನ್ನು ಪಡೆದುಕೊಳ್ಳಬೇಕೆಂಬ ಕಾರಣಕ್ಕಾಗಿ ಮಕ್ಕಳನ್ನು ಕಳಿಸಿಕೊಂಡಿದ್ದೇನೆ. ದೇವತೆಗಳ ಮೋಸದಿಂದಾಗಿ ಮಕ್ಕಳನ್ನು ಕಳೆದುಕೊಳ್ಳುವ ಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತು. ಸ್ವರ್ಗಲೋಕವನ್ನು ಪಡೆಯುವಂತ ಆಸೆಯಾಗಿ ಉಳಿತಲೆ ಎಂಬುದಾಗಿ ಕಣ್ಣೀರನ್ನು ಹಾಕುತ್ತಿದ್ದೇನೆ ಅಳಿಯನಾಗಿ. ನಿಮ್ಮ ಅಂತರಂಗದ ಭಾವನೆಯನ್ನು ಅರ್ಥ ಮಾಡಿಕೊಂಡೆ. ನಿಮ್ಮನ್ನು ಪದೇ ಪದೇ ಹೀಯಾಳಿಸ್ತಾ ಇದ್ದಾರೆ ಸುರಪ. ಅಂತಹ ಸುರಪನಲ್ಲೇ ಪಡೆದು ಆಳಿಸಿ ಸುರಪೀಠವನ್ನು ತಮ್ಮ ಸ್ವಾಧೀನವಾಗಿ ಮಾಡುತ್ತೇನೆ. ಆಶೀರ್ವಾದ ಮಾಡ್ತಿದ್ದೇನೆ. ಜಯಶಾಂತಿ.
ಮಾಡಿದೆ. ಎದುರಾಗಿ ಬಂದಂತಹ ಸುಮನಸರನ್ನೇ ಕಾಲಗಮತೆಯನ್ನು ತೋರಿಸಿದ್ದೇನೆ. ಮತ್ತೆ ಬಂದ ಸುರಪ ನನ್ನ ಕೈಯಿಂದಲೇ ಪೆಟ್ಟಿದ್ದು ಮರಣಗೊಂಡಿದ್ದಾರೆ. ಸುರಪೀಠ ಬರಿದಾಗಿದೆ. ನಿನಗೆ ಹೋಗುವ ಕಾಲಕ್ಕೆ ಬಂದಂತಹ ಬುದ್ಧಿ ಸುರಪನನ್ನು ಬಡಿದು ಓಡಿಸಿ ಸುರಪೀಠ ಬಳಿ ಏರಿದಾಕ್ಷರವೇ ಬಂದೆಯಾ? ನಿನ್ನ ರೆಕ್ಕೆಯಿಂದ ಬಡಿದೆಯಾ? ನಿಜ. ಯಾರು ನೀನು? ಯಾಕಾಗಿ ಬಂದೆ? ಸಕಲ ವಿಚಾರ ವಿಚಾರಿಸಕ್ಕಾಗಿ ಬಂದವ ಯಕ್ಷರಾಜ ಪಿಂಗಳಾಕ್ಷ.
ಅಮ್ಮ ಅಮ್ಮ ಎಲ್ಲಿಂದೆಲ್ಲ ಬರ್ತವೆ ಸಿಕ್ಕಿದವರನ್ನೆಲ್ಲ ಒಳಗೆ ಬಿಡುವುದೇ ಸ್ವಾಮಿ. ಹೇಳಿಕೊಳ್ಳಿ ಅವನು ದೊಡ್ಡಸ್ತಿಗೆ ನೋಡಿ ಅಲ್ಲಿ ಬಾರ ಹೀಗೆ. ನೀವು ಜೋರ ಮಾಡಿದ್ದೀರಿ ಜೀವನದಲ್ಲಿ ಏನು ಹುಡುಕಿಕೊಂಡು ಬರುವುದು ನೀನು? ಏನು ನಿನಗೆ ಅಷ್ಟು ಸಂಸ್ಕಾರ ಇಲ್ವೇನಾ? ಸಂಸಾರ ಬಿಟ್ಟೇ ಬರುದು ನಾವು. ಅದ್ಯಾಕೆ ಮತ್ತೆ ಕಟ್ಟಿಕೊಂಡು ಹೋಗ್ಲಿಕ್ಕೆ ಆಗ್ತದ? ಹೋಗುವಲ್ಲ. ಯಾರ ನೀನು? ದೂರ ಹೋಗಂದೆ. ದೂರ ನಾನು ಸಲುಗೆಯವ. ಅದೇನಷ್ಟು ನಾನು ನಿಮ್ಮವ. ಸುಲಿಗೆ ಮಾಡ್ತೀನಿ ಈಗ. ನಮ್ಮವರ ಯೋಗ್ಯತೆಯನ್ನು ನೀನು ಹಣೆ ಬರಹವೇನು? ವಿಕಾರ ಸ್ವರೂಪಿ, ಕಣ್ಣಲ್ಲಿ ಮೂಗಿಯಲ್ಲಿ ಬಾಯಿ ಯಾವುದು ಗೊತ್ತಾಗುವುದಿಲ್ಲ. ನೀವು ನನ್ನನ್ನು ನಿಮ್ಮವರ ಜೊತೆಗೆ ಯಾಕೆ ಸೇರಿಸುವುದು? ಮತ್ತೆ ಯಾರು? ನಾನವರ ಸೇವ್ ಮಾಡುವಲ್ವಾ? ಓ ಕೆಲಸದ ಗುಣ ನೀನು. ಹೌದು. ಅಯ್ಯೋ ನಿನ್ನದೊಂದು ಅವಸ್ಥೆ. ಎಂತಲ್ಲ ಅವಸ್ಥೆ? ನೀನಷ್ಟು ದೊಡ್ಡಸ್ತಿಗೆ ಅಲ್ವಾ? ಅದು ದೂತ ಇದ್ದ. ಅವ ದೂತ. ಆ ದೂತನೇ ನಾನು. ಈ ದೂತನೇ ಮತ್ತೆ ಅವಧೂತ. ಹೌದು. ನಾನಿಲ್ಲದೆ ಅವರ ಕೆಲಸವೇ ಆಗುದಿಲ್ಲ. ಏನಿಲ್ಲಿ? ನಾನಿಲ್ಲಿ ಏನು? ನಾನು ಗುರುಪುರಕ್ಕೆ ಹೋಗಿ ಬಂದದಲ್ವಾ? ಅದು ಸುರಪುರ. ಅಲ್ಲಿಂದ ಬಂದವನ ವಿಷಯ ತಂದೆಯ ಕೇಳು ಮತ್ತೆ. ಲಾಲಿಸಬೇಕು ತಾಯಿ ಲಾಲಿಸಬೇಕು ತಾಯಿ ಪಿಲ್ಲಗಳ ಮಾಲಿನಿ ಗುಣಮಣಿ ಪಿಲ್ಲಗಳ ಮಾಲಿನಿ ಗುಣಮಣಿ ಕಾಳಗಮಲೆ ಸುರಜಾಲವಾಗಿರಲೆಂದು ಕಾಳಗಮಲೆ ಸುರಜಾಲವಾಗಿರಲೆಂದು ಲೀಲೆಯೊಳೈದಿದಂತ ನಿಮ್ಮಯ ಕಾಂತ ಲೀಲೆಯೊಳೈದಿದಂತ ಕಾಳಗದಲ್ಲಿ ಸುರಜಾಲವಾಗಿರಲೆಂದು ಲೀಲೆಯೊಳೈದಿದಂತ ನಿಮ್ಮಯ ಕಾಂತ ಲಾಲಿಸಬೇಕು ತಾಯಿ ಏನು? ನಿಮ್ಮ ಕಾಂತಪ್ಪನ್ನ ನನ್ನ ಕಾಂತ ಪಾಂಡೇಶ್ವರ ಪ್ರಾಣೇಶ್ವರ ಬೆಲ್ಲ ಅದು ಕಷಾಯಕ್ಕೆ ನಿಮ್ಮದೇ ವಲ್ಲಭ ಮೊನ್ನೆ ಓಟು ಹಾಕಿಸಿ ಒಟ್ಟುಗೂಡಿಸಿ ಆ ಓಮಿನಿ ಕಾರಿನವರ ಅನಿಮಿಷರನ್ನು ಬಡದಕ್ಕೆ ಹೋಗಿ ನಮ್ಮ ಸೇನೆ ಹೋಗಿದೆ ಎಲ್ಲ ಉದ್ದಕ್ಕೆ ಬಂದ್ರು ಅಡ್ಡಕ್ಕೆ ಬರಲಿಲ್ವಾ? ಉದ್ದ ಯುದ್ಧ ಅಗ್ನಿ ಅದೆಂತದನ್ನು ಅಗ್ನಿ ಬೆಂಕಿ ಕಾರುವ ಅಗ್ನಿ ಅಂತ ಹೇಳು ಸ್ವಲ್ಪ ಹೊತ್ತು. ವಾಯು ವರುಣಿ ವರುಣ ಕುಂಬಾಲ ಅದು ಭೂಲೋಕದಲ್ಲಿ ಇರುವುದಲ್ಲ. ಧನಾಧಿಪ ಕುಂಬಾಲ ಹಣಕಾಸು ಮಂತ್ರಿ. ಪುಷ್ಪಕನ ಏಮನಲ್ಲಿ ಪುಷ್ಪಕ ವಿಮಾನವನ್ನು ಏರಿ ಬರುವುದು ಕುಬೇರ ಬಂದ. ಆಮೇಲೆ ಏಮೆ ಬಂತು ಯಮ. ನೀರುಳ್ಳಿಯು ಬಂತು ಜೊತೆಗೆ. ಅದು ಯಾಕೆ? ನೀರುಳ್ಳಿ ಅವರ ಹೆಸರು ಅದು ನೀರುತ್ತಿ ಅಂತ ಹೇಳಿ ಎಲ್ಲ ಬಂದ್ರು ಬೆಟ್ಟು ತಿಂದ್ರು ಹೋದ್ರ. ಆಮೇಲೆ ಆಗ ಅವರಿಗೆಲ್ಲ ಕಾಪಿ ಇಡ್ತಾನಲ್ಲ ಸುರಪ್ಪ ಐರಾವತ ಏರಿಕೊಂಡು ಐರಾವತವನ್ನು ಏರಿ ಕೈಯಲ್ಲಿ ಗುಜಿರಿ ತಕೊಂಡು. ಅದು ಯಾವಾಗದಿಂದ? ಮೊದಲಿಂದ ಗುಜಿರಿ ಅಲ್ವಾ ಅದು? ನನಗೆ ಗೊತ್ತಿಲ್ಲ. ಉಂಟಾ ಗುಜಿರಿ? ಅದು ವಜ್ರಾಯುಧ ಕೈಯಲ್ಲಿ ಹಿಡಿದು ನಿಂದ ರಾಯರು ಸೆಳೆದ್ರು ಸುಡಿಗೆ ಅದ್ರಲ್ಲಿ 4 ಪರಿಣಾಮ ನೋಡಿ ಎಲ್ಲ ಹೋದ್ರಲ್ಲ ಮುಗೀತಲ್ಲ. ಹೌದು.
ಮಾಡುದು. ಇವರೇನು ಬರ್ಲಿಲ್ಲ? ಬರುದು ಯಾಕೆ? ಅಲ್ಲಿ ಮಸಾನ ಸೇರ್ಲಿಲ್ವ ಅವರು? ಮಸಾನ ಸಿಂಹಾಸನ ಸಿಂಹ ವಿಷ್ಣುರಾದ್ರ. ಹೌದೌದು, ಸೇರಿದಾಗ ಅವರು ಬಂದರು. ಯಾರ ಎಲ್ಲ ಓಡಿ ಹೋದ್ರು ಅಂತ ಹೇಳಿದ್ವಿ. ಮತ್ತೆ ಇವ್ರು ತಯಾರಾಗಿದ್ರು, ನಾನು ಹೋಗಿ ನಿಲ್ಲಿಸಿರ್ಪೆ. ನೀವು ಹೋಗಬೇಡಿ ನಾಯಿ ಮರಿಗಳೇ ಅಂದೆ. ಅಲ್ಲೇ ಉಂಟ, ಅಲ್ಲೇ ಉಂಟು. ಅಲ್ಲಿ ಆ ಕುಣಿಯುವ ನಾಯಿ ಮರಿಗಳು ಅದು ನಾರಿ ಮಣಿಗಳಾಗಿರ್ಬೇಕು. ಹೌದಾ? ಯಾರೆಲ್ಲ ಬಂದ್ರು? ದಂಬೆ, ರಂಬೆ, ಮುಂದುಗಟ್ಟಿ, ಊರ್ವಶಿ, ನಳದ ಬತ್ತಿ, ಇಲ್ಲ ಅಗರಬತ್ತಿ, ಮೇನಕ್ಕೆ ಅಂತ ಹೇಳಿ, ಮಸಾಲ ದೋಸೆ, ಮಂಜುಘೋಷೆ, ಪಿಶಾಚಿ, ಅದೊಂದು ಇಲ್ಲೇ ಉಂಟು. ಎಲ್ಲಿ ಉಂಟ? ನೋಡು ದರ್ಪಣ. ಏ ಭಯ ಆಯ್ತಾ ನಿಂಗೆ? ನಾನಲ್ಲ ಅದು ಅಲ್ಲಿ ಕುಣಿಯುವ ಪಿಶಾಚಿ, ಘೃತಾಚಿ, ಆಂಬ್ಲೆನ್ಸ್, ಆಲಂಬೂಸೆ. ಅಲ್ಲ ಮೂಸೆ. ಅಕ್ಕ ಬರದಿದ್ರೆ ಅದನ್ನು ಮುಂದುವರಿಸಿ. ಅಲ್ಲಿ ಮತ್ತೊಂದಿತ್ತು, ಏನು? ಹತ್ತಿಯಲ್ಲಿ ಕುಣಿಯುವ ವಿಶೇಷ ನೋಡಿದ್ಯಾ? ಮತ್ತೆ ಕೊಡಪನವು ಇತ್ತು. ಹೌದಾ? ಅದು ಹರಿವಣ ನೃತ್ಯ. ಹೌದಾ? ಮತ್ತೊಂದು ಕೊಡಪನ ಇರ್ಲಿ, ಎಂತದ್ರಲ್ಲಿ ಎಲ್ಲ ಕುಣಿತ. ಹೌದು, ಹೆಸರು ಚಂದ ಇತ್ತು. ಹೇಗೆ? ಅವಳ ಹೆಸರು ಪುಂಡಿಗಸಿ. ಆಯ್ತು, ಇನ್ನುವ ಯೋಚನೆ ಬಿಟ್ರೆ ಮತ್ತೆ ಯಾವುದಿಲ್ಲಲ್ಲ ನಿನಗೆ? ಹೆಸರು ಪುಂಡಿಗಸಿ. ಪುಂಜಿಕಸ್ಥಲಿ. ಅಮ್ಮ ಅವರು ಕುಂದ್ರು, ರಾಯರು ನೋಡಿದ್ರು. ಮುಂದಿನ ಕಥೆ ಹೇಳೋಣ. ಯಾರನ್ನ ಸಂತಾನದವರು ಸತ್ತು ಹೋದ್ರ? ಮತ್ತೇನು ಅಳೋದು ಯಾಕೆ? ಸಂತೋಷದ ಪ್ರತೀಕ ಯಾವುದಪ್ಪ? ನಗು. ನಗಬೇಕು ತಾನೇ. ನಗುವೇನೆಂದರೆ ಸಾಧ್ಯ ಇಲ್ಲ. ಸಾಧ್ಯವಿಲ್ವಾ? ಏನಾಯ್ತು? ಅಲ್ಲಿ ವಿಷಮ. ಇನ್ನು ಏನಪ್ಪ? ಯಾರು ಪೀಠಸ್ಥರಾಗಿ ಇವಾಗ ಹಾರಿಕೊಂಡುದು ಲಕ್ಷ್ಮಣ್. ಎಂತದ್ದು? ಲೆಕ್ಕವುಳ್ಳ ಪುಂಗಯಾಕ್ಷನೆಂಬ ಯಕ್ಷರಾಜ ವಿಂಗಲಾಕ್ಷ ಧರ್ಮಕ್ಕೆ ಬರ್ಲಿಲ್ಲ. ಮತ್ತೆ ಬಂದು ಪಟ ಕೊಟ್ಟ ರಾಯರಿಗೆ. ಏನು ಹೇಳುದು? ಸರಿ ನೋಡಿದ್ಯಾ? ಯಾರು ಯಾರಿಗೆ ಬರೆಸಿ? ಅವ ಇವರಿಗೆ. ಹೌದಾ? ಏನು ನನ್ನ ಗಂಡ ಸುಮ್ಮನೆ ಉಳಿತಾರೆ? ಇವರು ಕೈ ಮುಂದೆ ಮಾಡಿದ ತಡ ಮತ್ತೊಂದು ರೆಕ್ಕೆ ಬರ್ತಾ. ಇವ್ರು ಯಾಕೆ ಬಾರಿಸ್ತಾ ಇಲ್ಲ? ಅವರು ಬಾರಿಸಿ, ಇವರು ಬಾರಿಸಿ ಗೊತ್ತುಂಟಲ್ಲ. ಎದುರಿದ ಗಿರ್ರದಿಗೆ ಬುಡುಂಬ ಬಿದ್ರು, ಶಿವ. ಅಲ್ಲೇ ಮಲಗಿದ್ರು. ದೇವ್ರೆ, ನಾನು ಅಂದಾಜು ಮಾಡುದು ಎಂತದಲ್ಲ ಮಲಗಿ ಆದ್ರೂ ಯುದ್ಧ ಮಾಡ್ತಾರೆ ಅಂತ ನೋಡ್ಬೇಕು. ಹೇಳುವ ಅಂದಾಜು ಇಲ್ಲ. ಇಷ್ಟು ನಾಲಿಗೆ ಹೊರಗೆ ಹಾಕಿ ಸತ್ತೇ. ಪತಿಯೇ ಮಡಿದೆಯಲ್ಲ ಈ ಪರಿಯಲ್ಲ ಜತೆಯಗಲುವರೇ ಚಿತೆಯೊಳು ನಿಲ್ಲಗಲಿ ಜೀವಿಸಲೆಂದು ಈ ವ್ಯಥೆ ಯಾರೊಡನಿನರಿಯೇ ಪತಿಯೇ ನೀ ಮಾಡಿದೆಯಲ್ಲ ಪತಿಯೇ ನಾನೆಂತಹ ಕರ್ಣಕರ್ಕಶವಾದಂತ ನುಡಿಗಳನ್ನು ಕೇಳುತ್ತಾ ಇದ್ದೇನೆ. ಇದನ್ನು ಕೇಳಿ ಸೈರಿಸಿಕೊಳ್ಳುವಂತಹ ಶಕ್ತಿ ನನ್ನಲ್ಲಿ ಖಂಡಿತವಾಗಿಯೂ ಇಲ್ಲ. ಅವರ ಆಸೆಯನ್ನು ಈಡೇರಿಸ್ತೇನೆ. ಸ್ವರ್ಗದ ಅಧಿಕಾರಿ ನಾನಾಗ್ತೇನೆ ಎನ್ನುವಂತ ಉದ್ದೇಶದಿಂದ ಸೇನಾ ಜಾಲವನ್ನೇ ಸೇರಿಕೊಂಡು ಹೋದಂತಹ ನಿಮ್ಮ ಸ್ಥಿತಿ ಹೀಗಾಗಿ ಹೋಯಿತು ಪ್ರಭು. ಭಾರದ ಲೋಕವನ್ನೇ ಸೇರಿಕೊಂಡಿರಿ. ಪ್ರಪಂಚದಲ್ಲಿ ಮದುವೆಯಾದಂತ ಪ್ರತಿಯೊಂದು ಹೆಣ್ಣು ಕೂಡ ಬಯಸುವುದು ತಾನು ಮುತ್ತೈದೆಯಾಗಿ ಸಾಯಬೇಕು ಎನ್ನುವ ಹಾಗೆ ಗಂಡನ ಹೆಗಲನೇರಿ ಹೆಂಡತಿಯ ಶವವು ಸ್ಮಶಾನ ಯಾತ್ರೆಯನ್ನು ಮಾಡಿದ್ದಾದ್ರೆ ಅಂತ ಹೆಂಡತಿಗೆ ಮುಕ್ತಿಯ ಪ್ರಾಪ್ತಿಯಾಗ್ತದೆ ಅಂತೆ. ಆಯೋಗ ಭಾಗ್ಯ ನನಗಿಲ್ಲದಾಗಿ ಹೋಯಿತು. ಮಾರಣಿಯ ಬದುಕು ಹೇಗಾಯಿತು ಬಲ್ಲಿರ. ಮಂಗಳದ ಅಂಗಳದಲ್ಲಿ ಇಂಗಳದ ಮಳೆ ಸುರಿದಂತಾಯ್ತು ನನ್ನ ಬದುಕು. ನಾನು ಯಾರಿಗಾಗಿ ಬದುಕಲಿ, ಯಾತಕ್ಕಾಗಿ ಬದುಕಲಿ? ನನ್ನ ಗಂಡನಿಲ್ಲದಂತಹ ಅರಮನೆ ಇದು ನನ್ನ ಪಾಲಿಗೆ ಮನೆ. ನೀವಿಲ್ಲದಂತಹ ಈ ಬದುಕೆ ಶೂನ್ಯ. ಇದು ನಿಮ್ಮ ನೆನಸುತ್ತ ನಾನು ಸಾಯಿದ್ದೇನೆ. ಅತ್ತು ಫಲವೇ ನಿಲ್ಲು ತುಂಬನೆ ಅತ್ತು ಫಲ
ಸಮರ ಸಮರ್ಥನಾಗಿಹ ತರಳ ಮಹಿಷಾಸುರಗೆ ಹದನಗಳ ಸುಮನದ ಮತವನು ನಾಕವಾರ್ತಿಯಲ್ಲಿ ವಶಗೈವಿನೆನು ತಲೆ ಕರಗಳ ಮಗನ ನಾನು ಸಾಯಬಾರ್ದು, ನಾನು ದುಃಖಿಸಬಾರ್ದು, ನಾ ಸತ್ತಿದ್ದಾದ್ರೆ ಸತ್ತ ನನ್ನ ಗಂಡನ ಆತ್ಮಕ್ಕೆ ಶಾಂತಿ ದೊರಕಿಸಿಕೊಡುವುದಕ್ಕೆ ಯಾರಿದ್ದಾರೆ? ಸತ್ತವರಿಗಾಗಿ ಅತ್ತೆ ಮುಂದಾದ್ರೆ ಅತ್ತವರು ಮತ್ತೊಂದಿನ ಸಾಯಲೇಬೇಕು. ಸತ್ತ ಈ ಪ್ರಪಂಚದಲ್ಲಿ ಏನು ಸಾಧನೆ ಮಾಡೋದಕ್ಕಾಗ್ತದೆ? ಹಾಗಿದ್ರೆ ನಾ ಇದ್ದು ಸಾಧಿಸಿ ತೋರಿಸಬೇಕು. ನನ್ನ ಹಾಗೆಯವನ ಹೋಗೆಯನ್ನು ನಾನು ಕಣ್ಣಾರೆ ಕಂಡು ಸಂತೋಷವನ್ನು ಪಡಬೇಕು. ನನಗೆ ಈ ಸ್ಥಿತಿಯೆಲ್ಲ ಬರುವುದಕ್ಕೆ ಕಾರಣರು ಯಾರು? ಯಾರು 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 ದೇವತೆಗಳೇ, ನನ್ನ ಹಣೆಯ ಸಿಂಧೂರವನ್ನೇ, ಕೈಯ ಕಂಕಣವನ್ನೇ, ಕಳ್ಳ ಮಾಂಗಲ್ಯವನ್ನೇ, ಉಳಿಯ ಹೂವನ್ನೇ ವೈರವ್ಯದಕ್ಕೇನು ತಂದೊಡ್ಡಿದ್ದೀರ ದೇವತೆಗಳೇ. ನನ್ನ ಈ ಸ್ಥಿತಿಯನ್ನು ಕಂಡು ಮೇಲೆತ್ತರದಲ್ಲಿ ನಗುತ್ತಾ ಇದೆಯಾ ಸುರಪ, ನಗುತ್ತಾ ಇದೆಯಾ? ಸಂತೋಷವಾಯಿತೇನು ನಿನಗೆ? ಸಂತೋಷವಾಯಿತೇನು ಸುರಪ? ಇದು ನಿನ್ನ ಶಾಶ್ವತವಾದ ನಗವಲ್ಲ, ಇದು ನಿನ್ನ ಶಾಶ್ವತವಾದ ನಗವಲ್ಲ, ಇದು ನಿನ್ನ ಕೊನೆಯ ನಗು. ಹೆಣ್ಣಿನ ಶಾಪ ನಿನ್ನನ್ನು ಯಾವತ್ತೂ ಬಿಟ್ಟು ಹೋಗೋದಕ್ಕಿಲ್ಲ. ನನ್ನ ಕಣ್ಣಿನಲ್ಲಿ ಕಣ್ಣೀರು ಬರಿಸಿದಂತಹ ನಿನ್ನ ಕಣ್ಣಿನಲ್ಲಿ ಇದ್ದು ರಕ್ತ ಕಣ್ಣೀರನ್ನೇ ಬರಿಸಿಯೇನು. ಉದ್ವೇಗದ ವರದಿಂದ ಎರಡು ಮಾತನಾಡಿದ ಸತ್ಯ, ಇದನ್ನು ಕಾರ್ಯರೂಪದಿಂದ ತರುವುದಕ್ಕೆ ನನ್ನಿಂದ ಸಾಧ್ಯ ಉಂಟೆ? ಖಂಡಿತವಾಗಿ ಸಾಧ್ಯವಿಲ್ಲ. ಹಾಗಿದ್ರೆ ನನ್ನ ವ್ಯಥೆಯ ಕಥೆಯನ್ನು ಹೇಳಿಕೊಡುವುದಕ್ಕೆ ನನ್ನ ವಿರುದ್ಧ ಯಾರಿದ್ದಾರೆ? ಯಾರ್ಯಾರು ಯಾಕೆ ಬೇಕು? ಇದ್ದಾನಲ್ಲ ತರಳ ಮಹಿಷಾಸುರ, ಆಡುವುದಕ್ಕೆ ಮಕ್ಕಳ ಜೊತೆ ತೆರಳಿದವನಿದ್ದಾನೆ. ಆತನನ್ನು ಕರೆಯುತ್ತೇನೆ. ಸಮಸ್ತ ವಿಷಯವನ್ನು ಅರುಹಿ ಆ ದೇವತೆಗಳಿಗೆ ಸರಿಯಾದಂತಹ ಪಾಠವನ್ನು ಕಲಿಸದಿದ್ದರೆ ನಾನಲ್ಲ, ನನ್ನ ಕರುಣವಲ್ಲಿಯನ್ನೇ ಕರೆಯುತ್ತೇನೆ. ಮಗನೇ, ಕಂದ, ಮಹೇಶ, ಮಗನೇ,
ಯಾರಿಂದ ಒದಗಿತಿ ಪರಿಯ ಚಿರತೆಯು ನಿನಗೆ ಕಾರಣವ ಬೇಳು ಬೇಳಮ್ಮ. ಓ ಚಲನೆಯೇ ಓ ತಾಯೇ ಅಮ್ಮ ರಾಜಾಂಗಣದಲ್ಲಿ ದೈತ್ಯ ಕುಮಾರೊಂದಿಗೆ ನಾನು ಆಟವನ್ನು ಆಡ್ತಾ ಇದ್ದೆ. ಎತ್ತವ್ವಯ್ಯ ದೀರ್ಘ ಧ್ವನಿ ಕೇಳ್ದಮ್ಮ. ಆಟವನ್ನು ಬಿಟ್ಟೆ ನಿನ್ನೆಡೆ ಓಡೋಡಿ ಬಂದೆಯಾ ಕಂದ? ಅಮ್ಮ ಮಗ ಬಂದು ನೋಡಿದಾಗ ಏನಪ್ಪ? ನಮ್ಮ ಈ ಶೋಣಿತಾಪುರವೇ ಅಲ್ಲೋಲ ಕಲ್ಲೋಲವಾಗಿದೆ. ಸರಿಯಾಗಿ ನಿಮ್ಮನ್ನು ನೋಡಿದ್ರೆ ಕಾಲು ಬೆರಳಿ ಕಾಣಂದ್ರ ಕಾಣುವುದಿಲ್ಲ, ಕೈಯಲ್ಲಿ ಕೈಬಳೆ ಇಲ್ಲ, ಅಮ್ಮ ಮಾಮ 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 ಕೋಲಲ್ಲಿ ಮಂಗಸೂತ್ರ ಕಾಣುವುದಿಲ್ಲ, ಅದೇಲಿ ಕುಂಕುಮ ಇಲ್ಲ. ಯಾಕಮ್ಮ ಕಷ್ಟವಂತ ಮಗನೇ. ಅಮ್ಮ 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 ಕಷ್ಟವಂತ ಮಗ, ನಮ್ಮ ಪಾಲಿಗೆ ಕಷ್ಟ ಬಂತು ಕುಮಾರ. ಎಂದಿನಂತೆಯಿಂದಲ್ಲ. ನಾನು ಆಟ ಆಡಿ ಬರುವಾಗ ನನ್ನನ್ನು ಎತ್ತಿ ಮುದ್ದಾಡಿ ಹಾಲನ್ನು ಕೊಡುವವರು. ಹೌದು ಮಗ. ಅಮ್ಮೋ ಮಗನೇ, ಕಷ್ಟ ಬಂತೆ ತಾಯಿ, ಹಾ, ಕಷ್ಟ ಬಂತೆ ಅಮ್ಮ. ಅಮ್ಮ ದೈತ್ಯ ಕುಲದ ಮಾತೆ ನೀನಮ್ಮ. ನಿನ್ನ ಪಾಲಿಗೆ ಕಷ್ಟ ಬರಲಿಕ್ಕಿದೆಯೋ? ಯಾಕಪ್ಪ? ಸರ್ವತಾ ಇಲ್ಲ. ಹಾಗಾದರೆ ನಾನು ಅರ್ಥ ಮಾಡಿಕೊಂಡೆನಮ್ಮ. ಸೃಷ್ಟಿಕರ್ತನಾದ ವಿಧಾತನಿಂದ ಕಷ್ಟ ಬಂತೆ. ಪಾಲಕರ್ತು ನಾರಾಯಣ ಎದುರಾದರೆ ಅಮ್ಮ ನಮ್ಮ ಕುಲದೇವ ಮುಕ್ಕಣ್ಣ ಅವ ಮುನಿದಿನಮ್ಮ. ಅಮ್ಮ ಅಮ್ಮ ಅಪ್ಪ ಅಯ್ಯೋ ಬೆಳಲಿನೆಯೋ ಕಂದ ಕಂದ ಬೆಳಲಿನೆಯೋ ಕಂದ ಕಂದ ನಮ್ಮ ಬಾಳುವೆ ತೀರಿದುದು ಮಗನೇ, ನಮ್ಮ ಬಾಳುವೆ ತೀರಿದುದು ಮಗನೇ, ಕಂದ ಕಂದ ಮೇಲೋ ನಾಗವನ ಬಯಸಿ, ಮೇಲೋ ನಾಗವನ ಬಯಸಿ, ಕಂದ ಕಂದ ಮುಂದೆ ಕಾಲಕ್ಕೆ ಸೈನ್ಯ ವಿರಸಿ, ಮುಂದೆ ಕಾಲಕ್ಕೆ ಸೈನ್ಯ ವಿರಸಿ, ಕಂದ ಕಂದ ಹೇಳಲೇ ನನಯ್ಯೋ ಮುದ್ದು ಕಂದ ಕಂದ ಹೆತ್ತಬ್ಬೆಯ ದೀರ್ಘ ಧ್ವನಿಯನ್ನಾಲಿಸಿ ಓಡೋಡಿಕೊಂಡು ಬಂದಿಯನು. ನಾನ್ ನಿಮ್ಮ ಮಗನಲ್ವಮ್ಮ. ಇಲ್ಲಿ ನಡೆದಂತಹ ಘಟನೆಗಳನ್ನು ಯಾವ ರೀತಿ ನಾನು ನಿನ್ನಲ್ಲಿ ವಿಸ್ತರಿಸಲಿ? ನಿಮ್ಮ ಮಗ ನಾನು ಬಂದಿದ್ದೆ.
ನಾಲಿಗೆ ತಡಬರಿಸ್ತಾ ಇದೆ. ಯಾಕಮ್ಮ? ಮಾತುಗಳೇ ಹೊರಡ್ತಾ ಇಲ್ಲ ಮಗು. ಛೇ ಛೇ ಅಮ್ಮ, ಹಿಂದೆ ನಿನ್ನ ತಂದೆ ನನ್ನಪ್ಪ ನಮ್ಮವರನ್ನೆಲ್ಲ ಸೇರಿಕೊಂಡು ದೇವಲೋಕಕ್ಕೆ ಹೋದಂತಹ ವಿಷಯ ನಿನಗೂ ಗೊತ್ತು ತಾನೆ. ಪರಿಣಾಮ ಏನಾಗಿದೆ? ಅಮರಾವತಿಗೆ ಮುತ್ತಿಗೆಯನ್ನು ಹಾಕಿದ್ರಂತೆ ನಿನ್ನಯ್ಯ. ಆಮೇಲೆ ಸಮರ ಮುಖದಲ್ಲಿ ದೇವತೆಗಳನ್ನು ಸುರಪುರದ ಸುರ ಗದ್ದುಗೆ ಏರಿದ್ರಂತೆ ಮಗ. ಓ ಅಮ್ಮ, ಅಮ್ಮ, ಎಂತ ಸಂತೋಷ ವಿಷಯ. ನನ್ನಪ್ಪ ಸ್ವರ್ಗ ಪ್ರವೇಶ ಮಾಡಿದ್ದಾರೆ. 33 ಕೋಟಿ ದೇವತೆಯನ್ನು ಗೆದ್ದಿದ್ದಾರೆ. ಸುರ ಪದವಿ ನಮ್ಮದಾಗಿದೆ. ಅಮ್ಮ, ಅಪ್ಪ ಯಾವಾಗ ಬರ್ತಾರೆ? ನಾವು ಇಲ್ಲಿ ಯಾವಾಗ ವಿಜಯ ಆಚರಿಸೋಮ್ಮ? ಮಗನೇ, ಸಂತೋಷವು ನಮ್ಮ ಪಾಲಿಗೆ ಕ್ಷಣಿಕವಾಗಿ ಹೋಯಿತು. ಯಾಕಪ್ಪ? ಸುರಪುರದ ಸುರಪೀಠದಲ್ಲಿ ನಿನ್ನಯ್ಯರ ಆರಾಧಿಸಿಕೊಂಡಿದ್ರಂತೆ ಮಗ. ದೇವತೆಗಳೆಲ್ಲರೂ ಸೇರಿ ಮೋಸದಿಂದ ನಿನ್ನ ತಂದೆಯನ್ನು ಸಂದರ್ಭದಲ್ಲಿ ಎಂತ ವಾರ್ತೆ ನಾನು ಕೇಳಬೇಕಿತ್ತು. ಅದನ್ನು ಕೇಳಿಬಿಟ್ಟು ನನ್ನ ಅಯ್ಯನ ನನ್ನ ಅಪ್ಪನ ಮರಣದ ವಾರ್ತೆ. ಅಪ್ಪನಿಲ್ಲದೆ ನಾನೀಗ ತಪ್ಪಲಿಯನಾದೇನಪ್ಪ. ಹೇಳೋದಕ್ಕೆ ಕೇಳೋದಕ್ಕೆ ಯಾರಿದ್ದಾರಮ್ಮ? ಬೇಡ ಮಗ, ಸಮಾಧಾನ ಮಾಡಿಕೊ. ಕತೆ ಹೀನನಾದೇನಮ್ಮ. ಅಮ್ಮ, ಅಪ್ಪನನ್ನು ಕೊಂದವರು ಯಾರಮ್ಮ? ನನ್ನ ಪಾಲಿಗೆ ನಿರ್ಲಕ್ಷ್ಯ
ತ್ರೈಲಕ್ಷ. ಅಂತ ತ್ರೈಲಕ್ಷ ಬಂದ್ರು ಕೂಡ ನಾನು ಲೆಕ್ಕಕ್ಕೆ ತೆಗಿಲಿಕ್ಕಿಲ್ಲ. ಒಂದಮ್ಮಗೆ ಮುಕ್ಕಣ್ಣನೇ ತರಗಿಲ್ವಲ್ಲಮ್ಮ, ಆತನ ಮೂರನೇ ಕಣ್ಣಲ್ಲಿ ನಾನು ಬೆವರ್ಜಲ ಸುರಿಸ್ತೇನೆ. ತನಯನಾಡಿದ ನುಡಿಗೆ ಮಾನಿನಿ, ತನಯನಾಡಿದ ನುಡಿಗೆ ಮಾನಿನಿ, ಮನದಿ ಹರುಷವನಂತು ನುಡಿದಳು, ಮನದಿ ಹರುಷವನಂತು ನುಡಿದಳು. ಮುಂದೆ ಮುಂದೆ ಅನಿಮಿಷರ ಗೆಲ್ಲಬಹುದು ಸಮರದಿ ನಿನಗೆ ಘನಬಲ ವನಜನಾಭನು ಬರುವ ಕೃತಕನಿಯ ಹರಿನಾರಾಯಣ ಬರುವ ಕೃತಕದಿಯ ಅನವರತ ಸುಮನದರ ಪಕ್ಷದಿ ನಿನಗೆ ಬೇಳುವೆನೋ ವಿಧಿಯಲಿ ಪಡೆದುವರೆಗೇನೋ ನಿನಗೆ ಬೇಳುವೆನೋ ವಿಧಿಯಲಿ ಪಡೆದುವರೆಗೇನೋ ಮಗನೇ ತನಯನಾಡಿದ ನುಡಿಗೆ ಮಾಲಿನೇ ಆ ಮಗನೇ ಕಂದ ನಿನ್ನ ವೀರ ಮಾತುಗಳನ್ನು ಕೇಳಿದಾಗ ಮಾತೆಯ ಮನಸ್ಸಿಗೆ ಪರಮಾನಂದ ಉಂಟಾಯ್ತು ಮಗ. ನಿನ್ನ ಪರಾಕ್ರಮದಲ್ಲಿ ನಿನ್ನ ತಾಯಿಗೆ ಸಂಶಯವೇ ಇಲ್ಲ. ನಿನ್ನ ಭುಜಗಳಲ್ಲಿ ವೀರ ವನಿತೆ ನಟಿಸ್ತಾ ಇದ್ದಾಳೆ. ಸಮರ ಮುಖದಲ್ಲಿ ಎಂತಹ ವೀರಾದಿ ವೀರರೇ ಬರಲಿ ಎಲ್ಲರನ್ನು ಕ್ಷಣಾರ್ಥದಲ್ಲಿ ಬಗ್ಗು ಬಡಿಯುವಂತಹ ಸಮರ್ಥ ವೀರಡಿ ಮಗ. ದೇವತೆಗಳು ನಿನಗೆ ಘನವೇ ಅಲ್ಲ, ಆದ್ರೆ ಅವರು ಸೋತಾಗ ಅವರು ಪಕ್ಷೋಡಿಸಿಕೊಂಡು ಒಬ್ಬ ಬರ್ತಾನೆ. ಹರಿನಾರಾಯಣ ಮುಂದೆ ಬರ್ತಾನೆ ಮಗ. ಅವ ನಾನಿದ್ದಲ್ಲಿಗೆ ಬಂದಾನ. ಯಾವಾಗ ಎಲ್ಲಿ ಹೇಗೆ ಬರ್ತಾನೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಮಗ. ಬಂದ್ರೆ ನಾನು ಬಿಟ್ಟೇನ. ಅಮ್ಮ ಜಾಗೃತರಾಗಿರ್ಬೇಕು. ನನ್ನ 2 ಕೋಡ್ಗಳಿಂದ ಆತನನ್ನು ಕೊಟ್ಟಿ 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 ತಿಕ್ಕಿ 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 ಕೊಂದು ಬರ್ತೇನ. ಏನು ಮಕ್ಕಳಾಟಿಗೆಯಾ? ಹೋಗುದೇ ಆಚೆ ಎಂತದ್ದು ಅವಸರದ ತೀರ್ಮಾನ ನಿನ್ನ ನಡತೆಗೆ ಕಾರಣವಾಗ್ತದೆ. ನನ್ನ ಅಮ್ಮನ ಆಶೀರ್ವಾದ ಯಾವಾಗ ಸಿಗ್ತದೆ ಮಗ ಸಲ್ಲದು. ಆತುರದ ತೀರ್ಮಾನ ನಡತೆಗೆ ಕಾರಣವಾಗುವುದಿಲ್ಲ. ಯಾವ ಕಾಲಿಡುವ ಮೊದಲು ನಾವು ಯಾವತ್ತೂ ವಿಶ್ರಣಿಸಬೇಕು, ಇಲ್ಲದ್ರೆ ಒಂದಕ್ಕೆ ಬಿಡ್ತೇವೆ ಅಲ್ವಾ? ಇದರಂತಹ ದೈಹಿಕವಾದಂತಹ ಬಲ ನಿನಗೆ ಸಾಕಾಗುವುದಿಲ್ಲ, ಬೇಕು ನಿನಗೆ ದೈವ ಬಲ. ಅಮ್ಮ ನನಗೆ ದೈವ ಬಲ ಇಲ್ಲವೇ? ಸ್ವಲ್ಪ ಕಮ್ಮಿ. ಹೌದಾ? ಗೊತ್ತಾಗ್ತದೆ. ಅದಕ್ಕಾಗಿ ದಟ್ಟವಾದಂತಹ ಕಾರಣವನ್ನು ತೆರಳು, ವಿಧಿಯ ಕುರಿತು ತಪಸ್ಸು ಮಾಡು. ಒಲಿದು ಬಂದಂತಹ ವಿಧಾತನಲ್ಲಿ ಬೇಕಾದಂತಹ ವರಗಳನ್ನು ಪಡೆದು ಸ್ವರ್ಗಲೋಕಕ್ಕೆ ನೀನು ಲಗ್ಗೆಯನ್ನಿಟ್ಟೆಂತಾದ್ರೆ ಸಮರ ಮುಖದಲ್ಲಿ ದೇವತೆಗಳನ್ನು ಎಲ್ಲರನ್ನು ಬಡಿದು. ಅಮ್ಮ ಮಾತೆಯ ಮಾತಿಗೆ ಎರಡಿಲ್ಲ. ಆದರೆ ನಾನು ಇಲ್ಲಿಂದ ಹೋಗುವಾಗ ಬರಿಗೈಯಲ್ಲೇ ಹೋಗ್ಬೇಕಾ? ಛೇ ಛೇ, ಬರಿಗೈಯಲ್ಲಿ ಹೋಗಿ ಉಂಟ ಮಗ. ಇಲ್ಲಪ್ಪ
ಯಾರನ್ನು ಬಿಟ್ಟು ನಿನ್ನನ್ನು ಬಿಡ್ಲಿಕ್ಕೆ ಯಾಕಮ್ಮ? ಮಗ ಹರಿತವಾದಂತಹ ಖಡ್ಗ ನಿನ್ನ ರಕ್ಷಣೆಗಾಗಿ ಸ್ವೀಕರಿಸುವೆಯ? ಇದು ಯಾರ ಖಡ್ಗ? ನಿನ್ನ ಅಯ್ಯನ. ನನ್ನ ಅಪ್ಪನ ಖಡ್ಗ. ಹೌದು. ಮಗನಿಗೆ ಕೊಡಮ್ಮ. ಅಮ್ಮ, ಸನ್ನಿಧಾನದ ಒಂದು ಪ್ರಾರ್ಥನೆ ತಾಯಿ. ಅಪ್ಪ ಬಲ್ಲವರದ್ದು ಮಾತಾಡಿದ್ದಾರೆ. ಏನು? ಯಾವ ಬಲ ಇದ್ದಾರೆ ಏನಂತೆ? ಹ. ತಂದೆ ತಾಯಿ ಅನುಗ್ರಹ ಮೊದಲಂತೆ. ಅಮ್ಮ, 9 ತಿಂಗಳ ಉತ್ತರದಲ್ಲಿತ್ತು. 10ನೇ ತಿಂಗಳಲ್ಲಿ ಈ ಪ್ರಪಂಚದ ಬೆಳಕನ್ನೇ ತೋರಿಸ ನೀನಮ್ಮ. ಕಣ್ಣಿಗೆ ಕಾಣುವ ದೇವತೆ ನೀನು, ನನ್ನ ಪಾಲನ ದೇವರು ನೀನು. ಅಪ್ಪ, ನಿನ್ನ ದಿವ್ಯ ಹಸ್ತದಿಂದ ನಿನ್ನ ಕಂದಮ್ಮನಿಗೆ ಆಶೀರ್ವಾದ ಮಾಡ. ಮಾತೆಯ ಅನುಗ್ರಹ ನಿನಗಿದೆ. ಮದಗೆ ಮಣಿದು ವಿಖ್ಯಾತವಾಗಿ ಜನುಗೆ ವಿಧಾತನ ಬಗೆಯುವಿನಿನುಗೆ ಆತ ಪೂಜನ ಪುರದಿದ ಪುಂಕರ ಚೇತ್ರವ ಬಗುತಲೆ ಬಳಿಕ ಸೋನಿತಾಪುರದಲ್ಲಿ ಮಾಲಿನ್ಯ ಮನುಷ್ಯನಾಗಿ ಹುಟ್ಟಿದ್ದಾನಂತೆ. ಹುಟ್ಟಿದು ಮಾತ್ರವಲ್ಲಂತೆ, ಬ್ರಹ್ಮನಿಂದ ಬೇಕು ಬೇಕಂತ ವರವನ್ನೇ ಪಡೆದುಕೊಂಡಿದ್ದಾನಂತೆ. ನಮ್ಮ ಕಷ್ಟದ ವಿಚಾರವನ್ನು ಅವನಲ್ಲಿ ತಿಳಿಸಿದ್ದಾದ್ರೆ ಪರಿಹಾರ ದೊರಕಿತು.
ರೂಪ ಬಂದ ಮೇಲೆ ಹಿಂದೆ ಹೋಗಿ ಸರಿಯಲ್ಲ, ಮಾತಾಡಬೇಕು. ನಮಸ್ಕಾರವಯ್ಯ ನಡೆತಂದ ದೈತ್ಯರ ನಮಸ್ಕಾರ. ನಿಮ್ಮ ಯೋಗ್ಯತೆ ನೋಡಿ ಆಸನ ಇರಿಸಿದ್ದೇನೆ, ತಿನ್ನುವುದಕ್ಕೆ ವ್ಯವಸ್ಥೆ ಮಾಡಿದ್ದೇನೆ, ಕುಡಿಯುವುದಕ್ಕೆ ವ್ಯವಸ್ಥೆ ಮಾಡಿದ್ದೇನೆ. ಕುಡಿಯುವುದಕ್ಕೆ ಹೌದು, ಸ್ವಲ್ಪ ಕುಡಿದು ಓದಿದ್ದೇವೆ. ಎಲ್ಲ ವ್ಯವಸ್ಥೆ ಮಾಡಿದ್ದೇನೆ. ಬಂದವರು ನೀವು ಯಾರು? ಇಲ್ಲಿಗೆ ಯಾಕೆ ಬಂದದ್ದು? ನನ್ನಿದೇನಾಗ್ತದೆ? ಲಾಲಿ ಮುದಾದರೆ ಮಾಲಿನಿ ಸುಕುಮಾರ ಬೀಳುವ ನೋಡಿ ಶಂಖಾದುರನ ಜಾಲವಲ್ಲಿ ಮಧುರ್ಗ ಚಿಚ್ಚೂರ ನಿದಗೋಗೋ ಬೀಡಲಾದಿ ದೈತ್ಯರ ಗದನ ಅಯ್ಯೋ ಮಾಲಿನಿ ಕುಮಾರ, ಮತ್ತೊಮ್ಮೆ ಮಗದೊಮ್ಮೆ ನಿನ್ನ ಪಾದದಲ್ಲಿ ವಂದಿಸಿಕೊಳ್ತಾ ಇದ್ದೇವೆ. ನಿಮ್ಮ ಭಕ್ತಿ ವಿಶ್ವಾಸ ನಿಮ್ಮನ್ನು ಕಾಪಾಡಲಿ. ನಾವು ಅನ್ಯರು ಬೇರೆ ಯಾರು ಅಲ್ಲ, ಮತ್ತೆ ಯಾರು? ನಿನ್ನ ಜಾತಿ ಬಾಂಧವರಯ್ಯ. ಎಲ್ಲ ನನ್ನ ಜಾತಿ ಬಾಂಧವರು. ಅವರಲ್ಲ, ನಾವು ಅಷ್ಟೇ ಜಾತಿ. ನಿನ್ನ ಜಾತಿ ಬಾಂಧವರು ಅವರಲ್ವಾ? ಆಹಾ. ಅವರಲ್ಲೇ ಕೂತ್ಕೊಳ್ಳಿ. ಅವರು ಬೇಡ ಅಂತಲೇ ನಿನ್ನ ಜಾತಿಯವರು ನಾವು ಇಲ್ಲಿಗೆ ಬಂದವರು. ಹೌದು, ವಿಷಯ ಬರುವುದಕ್ಕೆ ಕಾರಣ ಉಂಟು. ಕೆಲವು ಸಮಯದ ಹಿಂದೆ ಇದೇ ಶೋಣಿತಾಪುರದಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ದವರು ನಾವು. ಯಾರಯ್ಯ ನೀನು? ನಾನೇ ಶಂಕಾಸುರ, ಅವನೇ ವಿಠಲಾಸುರ, ಅವನೇ ಚಿಕ್ಕರಾಸುರ. ಅವ ದುರ್ಗ, ಇವ ಶಂಕ, ಅವ ವಿಠಲಾಸುರ, ಅವ ಬಾಬಾಸುರ. ಆಯ್ತಾಯ್ತಾಯ್ತಾಯ್ತಾಯ್ತು. ಹೌದಾ? ಮುಂದೆ 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 ಬರುವುದಕ್ಕೆ ಕಾರಣ ಉಂಟು. ಯಾಕೋ ಏನು ಗೊತ್ತಾಗ್ಲಿಲ್ಲ. ಅದಾಗ್ಲಿಲ್ಲ. ದೇವಲೋಕದ ಮೇಲೆ ಏನೋ ಒಂದು ಮನಸ್ಸಾಯ್ತು. ಅಲ್ಲಿಗೆ ದಾಳಿಯನ್ನಿದ್ದೆವು. ಅಲ್ಲಿದ್ದಂತಹ ಇಂದ್ರಾದಿ ದೇವತೆಗಳನ್ನೆಲ್ಲ ಕಡಿದು ಓಡಿಸಿದೆವು. ಕಡಿದು ಓಡಿಸಿದ್ದು ಮಾತ್ರವಲ್ಲ, ನಮ್ಮಲ್ಲಿ ಸೋತಂತ ಇಂದ್ರ ಸುಮ್ಮನೆ ಕುಳಿತುಕೊಳ್ಳಿಲ್ಲ, ನೇರವಾಗಿ ವೈಕುಂಠಕ್ಕೆ ಹೋದ. ಅವ ಬಂದ್ರ ಆ ಹರಿಯಲ್ಲಿ ದೂರು ಕೊಟ್ಟ. ಹರಿ ಬಂದನೆ? ಹರಿ ಬರಲಿಲ್ಲ. ಅವನ ಕೈಯಲ್ಲಿದ್ದಂತಹ ಚಕ್ರವನ್ನೇ ಕಳುಹಿಸಿದ. ಆ ಚಕ್ರಕ್ಕೆ ಹೆಸರಿದಂತಹ ನಾವು ಅಂಗಾಂಗವನ್ನೇ ಕಳೆದುಕೊಂಡಿದ್ದೇವೆ. ಅಂಗಂಗವನ್ನೇ ಕಳೆದುಕೊಂಡಂತ ನಾವು ಗಿರಿಕಾಡಲ್ಲಿ ಸುತ್ತಾಡುವಂತಹ ಸಮಯದಲ್ಲಿ ಒಂದು ವಾರ್ತೆಯನ್ನು ಕೇಳಿದ್ದೇವೆ. ಸೋಲಿತಾವರದಲ್ಲಿ ಮಾಲಿನ್ಯ ಸುಪ್ಪಾನಾಗಿ ಮೈಸಾಕೆಂಬ ಹುಟ್ಟಿದ್ದಾಳೆ. ಆಮೇಲೆ ಹುಟ್ಟಿದ್ದು ಮಾತ್ರವಲ್ಲ, ಬ್ರಹ್ಮನಿಂದ ಬೇಕಾದಂತಹ ವರಣ ಮಾಡಿದ್ದಾಳೆ. ಕಟ್ಟಾಲಾಗಿ ಬೆಳೆದಾಡ್ತಾ ಇದ್ದೆ. ನಮ್ಮ ವಾರ್ತೆಯನ್ನು ದಿನ ದಿನ ಬರೋದಕ್ಕೆ ಬಲವಾದಂತಹ ಕಾರಣವಿದೆ. ಕೇವಲ ನಮಗೆ ಮಾತ್ರ ಅನ್ಯಾಯವಾದದ್ದಲ್ಲ, ನಿನಗೂ ಆಗಿದೆ. ಯಾರಾದರೂ ಅಪ್ಪ ಸತ್ತವರು ಈ ರೀತಿ ಮಾಡ್ತಾರಾ? ಯಾರ್ಯಾರ ಅಪ್ಪ ಅಲ್ಲ, ನಿನ್ನ ಅಪ್ಪ ಪುಣ್ಯಾತ್ಮ, ನಿನ್ನ ಅಪ್ಪ ಸತ್ತದ್ದಲ್ಲ, ಕೊಂದದ್ದು. ಯಾರು ಬಲ್ಲೆಯ?
ದೇವೇಂದ್ರ ಎಂಬ ಹಾಗೆ ನಾನೇ ಸರಿ. ಏನು ಹೊರಟು ಬಂದ ಕಾರಣ ಅನೇಕ ವಿಧ ಆಲಿಸಬೇಕು. ಕೇಳಿದರೆ ನೀವೆಲ್ಲ ಎನ್ನಲಿ. ಮಹಿಷಾಸುರ ಎನ್ನುವಂತಹ ಧನವ ಶಂಕದುರ್ಗರನ್ನೆಲ್ಲ ಕೂಡಿಕೊಂಡು ನಮ್ಮದಾದ ಸ್ವರ್ಗಲೋಕಕ್ಕೆ ಮುತ್ತಿಗೆಯನ್ನು ಹಾಕಿದ್ದಾರೆ. ಅವರನ್ನು ಎದುರಿಸಬೇಕಾದದ್ದು ನಮ್ಮ ಕರ್ತವ್ಯ. ನೀವೆಲ್ಲರೂ ನಿಮ್ಮನ್ನು ಆಯುಧವನ್ನು ಹಿಡಿದುಕೊಂಡು ಐರಾವತವನ್ನು ಯಾರಿ ನಾನು ಕೂಡ ಹೋಗ್ತೇನೆ.
ಹೇಗೆ ಬಂದೆಯ? ನಿಜ. ಕೈಯಲ್ಲಿ ವಜ್ರ ತಿಳಿದೆಯ? ನನ್ನ ಅಪ್ಪನನ್ನು ಕೊಂದೆಯ? ಅದನ್ನು ತಿಳಿದೇ ಬಂದವ ಯಾರು ನೀನು? ಮಾಲಿನಿ ಸಂಜಾತ ಮಹಿಷ ದಾನವ. ಓಹೋ. ಬಿಟ್ಟು ಎಲ್ಲವ ಮಗನಿಗೇಳು. ಓ ಶತಾಬ್ದಗಳ ಕೈಯುತ್ತ ಪೂರ್ವದಳು ಒಲಿಸಿದೆ ನಾಗವ ಬಯಸುತ್ತ ಸುಮ್ಮನೆ ಅಡುಗೆ ಅದಕ್ಕೆ ಸ್ವರ್ಗಲೋಕವನ್ನು ಪಡೆಯುವುದಕ್ಕಾಗಿ ಬಂದಿದೀಯಾ? ಅಷ್ಟು ಸುಲಭವಾಗಿ ಸ್ವರ್ಗಲೋಕ ಸಿಗುವುದಿಲ್ಲ. ಯಾಕೆ ಬಲ್ಲಯ್ಯ? ತ್ರಿಮೂರ್ತಿಗಳನ್ನು ಮೆಚ್ಚಿಸಿ ವರಪ್ರಸಾದವಾಗಿ ಪಡೆದಂತಹ ಈ ಸ್ವರ್ಗಲೋಕ ನೀವು ಭಕ್ತಿಯಿಂದ ನಾವು ಭಕ್ತಿಯಿಂದ ಪಡೆದಂತಹ ಸ್ವರ್ಗಲೋಕವನ್ನು ಶಕ್ತಿಯಿಂದ ಪಡೆದುಕೊಳ್ಳೋದಕ್ಕೆ ಬರೋದಕ್ಕಾದ ಮುಂದಾದ್ರೆ ಅಲ್ಲೇ ತಲೆ ಪುಡಿ ಮಾಡಿ. ಆಸನವನ್ನೇರಿದನು ಅಸುರಕುಲ ಉದ್ಧಾರಣಿಗೆ ನಮ್ಮ ನಾಯಕನಿಗೆ ಶುಭವಾಗಲಿ, ಮಂಗಳವಾಗಲಿ. ಇಷ್ಟು ಬೇಗ ಮಂಗಳ ನಮ್ಮ ಬಾಳಿಗೆ ಮಂಗಳವಾಗಲಿ. ಹಾಗೆ. ಅಯ್ಯೋ ಶಂಕದುರ್ಗರೇ, ಬ್ರಹ್ಮದೇವನ ವರಬಲ ನಿಮ್ಮೆಲ್ಲರ ಭುಜಬಲ ಒಂದಾಗಿ ಸೇರಿತು. ಸ್ವರ್ಗ ಮಧ್ಯ ಪಾತಾಳ ಮೂರು ಲೋಕ ಅಧೀಶ ಮಹಿಷ ದಾನವ. ಇನ್ನು ನಮಗೆ ಲೋಕವೇ ಇಲ್ಲ. ಅರ್ಪಣ ತರ್ಪಣ ಯಾರಿಗೆ? ಮೈಸಾರ್ಪಣ ಅವಿರ್ಭಾಗ ಎಲ್ಲವೂ ನಿನ್ನ ಪಾಲಿಗೆ. ಶಂಕದುರ್ಗರೇ, ನನಗಾಗಿ ಮತ್ತೆ ನಿಮಗಾಗಿ ಎಂತ ಕೆಲಸ ನಿಮ್ಮ. ಮತ್ತೆ ಇಲ್ಲಿ ಮಾಡದೆ ಮತ್ತೆ ಇಲ್ಲಿ ಮಾಡು. ಅಯ್ಯ, ನಿಮಗೆ ವಿಶ್ರಾಂತಿ ಅಗತ್ಯ. ಹೋಗಿ ವಿಶ್ರಾಂತಿ ಮಾಡಿ. ಬೇಕಾದಾಗ ನೀವು ಕರೀಬೇಕು. ಬರ್ತೇವೆ. ಆದಿತ್ತು ಕರೆದಿರಾ? ಕರೆದಾಗಾಯ್ತು. ಅದು ಕಾಲದ ಮಾತ್ರ. ಎಲ್ಲಿಗೆ ಎಲ್ಲಿಗೆ ಓಡುದು? ಸೂರ್ಯ ಓಡುದೆಲ್ಲಿಗೆ? ಅಲ್ಲೇ ಕೂತಳ್ಬೇಕು. ಸೂರ್ಯ ಮತ್ತು ಚಂದ್ರ ನಭಮಂಡಲದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಅವರ ಸಂಚಾರವನ್ನೇ ನಿಲ್ಲಿಸಿದ್ದೇನೆ. ಮುಂದೇನಾಗ್ತದೆ ಎಂಬ ನಿರೀಕ್ಷೆಯಲ್ಲಿರುವ ಕಲಾಭಿಮಾನಿಗಳ ವಿಜ್ಞಾಪನೆ. ಇವತ್ತಿನ ಕಲಾ ಸೇವೆ ನಡೆಸಿಕೊಟ್ಟಂತಹ ಮಹನೀಯರಿಗೆ ನಮ್ಮ ಆರಾಧ್ಯ ಪೂಜ್ಯದ ಕಡಿ ಗಂಗಾ ಪರಮೇಶ್ವರಿ ಎಂಬನವರು ಸಕಲ ಸುಖ ಸಂಪತ್ತು ನೀಡಲಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ. ಹಾಗೆ ಬರುವ ನಮ್ಮ ಕಡಿ ಕ್ಷೇತ್ರದಲ್ಲಿ ಸುದರ್ಶನ ಭಾರ್ಗವ ತನ್ವ ಮೋಕ್ಷ ಕಥಾನಕವನ್ನು ಹಾಡಿ ತೋರಿಸುತ್ತಿದ್ದೇವೆ. ಕಥೆಯ ಮಧ್ಯೆ ಬಂದು ರಥಭಂಗ ಮಾಡತಕ್ಕಂಥ ಸುತ್ತ ಕಥೆನ ಮುಂದೆ ಸಭೀಕರಣ ಮಾಡಿದ್ದೇವೆ. ಯಕ್ಷಗಾನ
ಕಮಲ ಸಂಭವವಾಣಿ ಲೋಲ ಎಮ್ಮಗಮ ವರಿಯ ಗುಣಶೀಲ ಉಮತಿ ಮಹಿಷನೆಂಬದನು ಜನು ನಡೆದಂದು ಅಮಿತ ಕಷ್ಟವ ನೀವ ಅಮಮ ಇಲ್ಲಿಹುದೆಂತು ಕಮಲ ಸಂಭವವಾಣಿ ಲೋಲ. ಸುರಪಾಲ, ಇದು ನಾವೆಲ್ಲರೂ ನಿನ್ನ ಪಾದದ್ವಯಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇವೆ. ಒಳ್ಳೆಯದಾಗಲಿ, ಎದ್ದೇಳಿ ಏನು ಒಂದಿರಿ ಹೇಳಿ. ದೇವ, ನಿಮ್ಮಿಂದಲೇ ವರವನ್ನು ಪಡೆದಂತಹ ಮಹಿಷಾಸುರ ಎನ್ನುವ ದಾನವ ಭೂಲೋಕ ಪಾತಾಳೋಕವನ್ನು ವಶಪಡಿಸಿದಲ್ಲದೆ ನಮ್ಮದಾದಂತಹ ಸ್ವರ್ಗಲೋಕವನ್ನು ಯಾರಿ ನಮ್ಮೆಲ್ಲರನ್ನು ಯುದ್ಧದಲ್ಲಿ ಸೋಲಿಸಿ 3 ಲೋಕವನ್ನೇ ತನ್ನದಾಗಿಸಿಕೊಂಡಿದ್ದಾನೆ. ಅಷ್ಟು ಮಾತ್ರವಲ್ಲ, ನಡೆಯಬೇಕಾದಂತಹ ಯಾಗ ಯಜನಾದಿಗಳು ನಡೆಯುತ್ತಾ ಇದ್ದಾಳ. ಗೋ ಬ್ರಾಹ್ಮಣಗಳನ್ನು ಹಿಂಸಿಸುತ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲದೆ ಲೋಕಕ್ಕೆ ಬೆಳಕು ಕೊಡುವಂತಹ ಸೂರ್ಯ ಚಂದ್ರನಿಗೆ ತಡೆಯನ್ನು ಕೊಟ್ಟಿದ್ದಾರೆ. ಲೋಕಕ್ಕೆ ಲೋಕಕಂಟಕನಾಗಿ ಮೆರೆಯುತ್ತಾ ಇದ್ದಾನೆ ಮಹಿಷಾಸುರ ದಾನವ. ಅರಿತೇ ದಾರಿ ತೋರಿಸಬೇಕು. ಅರಿತನಾದುರುಳನ ಬಾಧೆಯವರೆಯುವ ಜಾತಿನೀತೆನ್ನಲಿ ಮರೆಯಲ್ಲವು ನಾವರಗಳಲ್ಲಿ ವಿರಚಿತ ದಪವನು ಮೊದಲಲಿ ಹರೆ ಮೂರನೊಳಿ ಅವರ ಯೋನಿಜರು ಮರಣವ ಬಾರದ ತೆರದಲ್ಲಿ ಹರಿಹರ ಬ್ರಹ್ಮಾಂತರಿಕ ಸದಳ ಸಂಹರಿದುವನವನನು ದುರದಲ್ಲಿ ಅರಿತೇನಾದುರುಳನ ಬಾಧೆಯ ಮರೆಯುವ ಜಾಕಿನೀತೆನ್ನಲಿ. ಕೂಳದ ಕುರಿತಾಗಿ ಆಡಿ ಪ್ರಯೋಜನವಿಲ್ಲ. ಅವನಿಗೆ ವರಗಳನ್ನು ನಾನೇ ಕೊಟ್ಟವನಾದ್ದರಿಂದ ಈ ಕಾಲದಲ್ಲಿ ಆತನು ಅವಧ್ಯನಿದ್ದಾನೆ. ನಿಜ. ಆದರೂ ಒಂದು ಪ್ರಯತ್ನವನ್ನು ಮಾಡೋಣ. ಅಘಟಿತ ಘಟನಾಪಟಿ ಎನಿಸಲ್ಪಟ್ಟಂತಹ ಮಾಧವನಲ್ಲಿಗೆ ಹೋದರೆ ಒಂದು ದಾರಿ ದೊರೆತಿತ್ತು. ಬನ್ನಿ, ನಾನು ವಂದಿಸ್ತಾ ಇದ್ದೇನೆ. ನಾವೀರರು ಕೂಡ ಜೊತೆಯಾದದ್ದು ದುರುಳನಾದಂತಹ ಮಹಿಷದಾನವನ್ನ ವಧೆಯ ಕುರಿತಾಗಿ ತರ್ಕಿಸಲು ಸುಖವಾಗಿ ತಾನೆ. ನಿಜ. ಇನ್ಯಾಕೆ ತಡ? ಕಾಣುತ್ತಾ ಉಂಟು ಚಂದ್ರಕಾಂತ ಶಿಲೆ. ಕುಳಿತವರು ಚಂದ್ರಕಾಂತ ಶಿಲೆಯೊಳಂದಾಗಿ ಖಳನವಧಿಸುವ ಯತ್ನ ಯೋಚಿಸುತ್ತಲಿರಲತ್ತ ನಳಿನ ಭವ ಸುರರನೊಳಗೊಂಡು ನಡೆದಂದು ವೈಕುಂಠನವು ಕಾಣದಿರಲು ಹರಿಯಲ್ಲಿ ತೋರಿಕೊಳ್ಳುವುದಕ್ಕೆ ವೈಕುಂಠಕ್ಕೆ ಬಂದರೆ ಆತನು ಕಣ್ಮರೆಯಾಗುತ್ತಾನೆ. ಇನ್ನೇನು ಮಾಡುವ? ಕೈಲಾಸಕ್ಕೆ ಹೋಗೋಣವೇ? ಹೋಗುವ. ಬಳಿಕ ಕೈಲಾಸ ಕೈ ತರಲಾಗ ಪುರಹರನು ನಿಳಯದೊಳಗಿಲ್ಲದಿರೆ ಕಳವಳಿಸೆ ಬಳಿಕವರು ಕೈಲಾಸಕ್ಕೆ ಬಂದರೆ ಹರನು ಗಿರಿಯನ್ನು ತೆರೆದಿದ್ದಾನೆ. ಹಾಗಾದರೆ ಇನ್ನೇನು ಮಾಡು? ಏನು ತಿಳುಹಿದ ಶರೀರ ನುಡಿ ಹರಿಹರರು ತುಹಿನಾದ್ರಿಯೊಳಗೀಪ ಹದನವನ್ನು ಆಲಿಸಿದಿರಲ್ಲ, ಅವರಿರುವರು ತುಹಿನಾದ್ರಿಯಲ್ಲಿದ್ದಾರಂತೆ. ನಾವು ಹೋಗಿ ಅವರನ್ನು ಸೇರಿಕೊಳ್ಳಬೇಕು. ಬನ್ನಿ. ಹರಿಹರರ ಪಾದ ಕೆರಗಿ ಸಕಲರು ದುರುಳ ಮಹಿಷಾಸುರನು ಪಟಳದಿ ತಾರ ಹರಿಸುತಿ ಮನಿವೆ ಕೊರೆಯುವುದೇ ನಾನು ಹರಿಹರರ ಪಾದ ಪದ್ಮಗಳಿಗೆ ನಮೋ ನಮಃ. ಎಲ್ಲರೂ ಎದ್ದೇಳಿ ಏನು ಬಂದಿರಿ ಹೇಳಿ. ಶಂಕರ ನಾರಾಯಣರೇ, ತಿಥಿ ಪೌತ್ರನಾದಂತಹ ಮಹಿಷಾಖ್ಯನು ನನ್ನ ಕುರಿತಾಗಿ ತಪಸ್ಸನ್ನು ಮಾಡಿ ವಿಶಿಷ್ಟವಾದಂತಹ ವರಗಳನ್ನು ಪ್ರಾಪ್ತಿಸಿಕೊಂಡಿದ್ದಾನೆ. ವರಬಲದಿಂದ ಪ್ರಮತ್ತನಾಗಿರುವಂತಹ ದುರುಳನು ಸ್ವರ್ಗ ಮರ್ತ್ಯ ಪಾತಾಳಗಳನ್ನು ವಶೀಕರಿಸಿಕೊಂಡು ಧರ್ಮವಂತರಾದಂತಹ ದೇವತೆಗಳನ್ನು ಬಡಿದು ಧಿಕ್ಕರಿಸಿ ಅವರ ಅಧಿಕಾರಗಳಲ್ಲಿ ತಾನೇ ಪ್ರತಿಷ್ಠಾಪಿತನಾಗುತ್ತಾ ಲೋಕಧರ್ಮವನ್ನು ಕೆಡಿಸಿದವನಿದ್ದಾನೆ. ಅವನು ಕೊಡುತ್ತಿರುವಂತಹ ಉಪಹತಿಯ ಬಾಧೆಯಿಂದ ನೊಂದು ನಾವೆಲ್ಲರೂ ಶರಣ ಬಂದಿದ್ದೇವೆ. ಹೊರೆಯಬೇಕು. ಕೇಳಿದ ಕ್ಷಣದೊಳಗೆ ಲಕ್ಷ್ಮೀ ಕೇಳಿದ ಕ್ಷಣದೊಳಗೆ ಲಕ್ಷ್ಮೀ ಲೋಲನೊಂದೇ ಮನದೊಳಗೆ ಕದಿದಾಳ ತೇಜವು ಮೇಲ ಕಡಾರೆ
ಅರಿತೆ ನೀನೇ ಕಾವುದು ಕರುಣಾದೆ ನಮ್ಮನು ಮಾತೆ ಪಾವಶುದ್ಧಿಯೊಳಿಂದು ಮದವ ತಾಯೇ ನಾವು ಮರೆಗೊಂಡೆವು ಕರುಣಿಸ ಭಯವ ದೇವಿ ಹೇ ಪಾವನ ಕರಿತೆ ಸರ್ವಬಾಧಾ ಪ್ರಶಮನಂ ತ್ರೈಲೋಕ್ಯಸ್ಯ ಅಖಿಲೇಶ್ವರಿ ಏವಮೇವ ತ್ವಯಾ ಕಾರ್ಯ ಅಸ್ಮದ್ವೈರ್ವಿನಾಶನಂ ಜಯ ಜಯ ಏಳಿರೇಳಿರಿ ಹರಿಹರಾಜ್ಯರು ತಾಳಿ ಧೈರ್ಯವ ಸುರಪ ಮುಖ್ಯರು ಕೇಳಬಾರದೆ ಬಂದ ಕಷ್ಟವ ಕೇಳಿ ಕೊಂಬೆ ಬ್ರಹ್ಮ ಅಮ್ಮ ನಾರಾಯಣ ಮಹೇಶ್ವರ ಇಂದ್ರಾದಿ ಸುಮನಸರೇ ಏಳಿ ಎದ್ದೇಳಿ ಧೈರ್ಯವನ್ನು ತಾಳಿ ನೀವೆಲ್ಲರೂ ಒಂದಾಗಿ ನಿಮ್ಮ ದೇಹದಡಕವಾಗಿರುವಂತಹ ದಿವ್ಯ ಶಕ್ತಿಯನ್ನು ಹೊರಗಡೆ ಅದೆಲ್ಲವೂ ನಭಮಂಡಲದಲ್ಲಿ ಒಂದಾಗಿ ನಾರೀ ರೂಪವನ್ನಂತೂ ಅಷ್ಟಭುಜಯಾಗಿ ನಿಮ್ಮೆದುರು ಪ್ರಸನ್ನಳಾಗಿದ್ದೇನೆ. ಮಕ್ಕಳೇ, ನಿಮ್ಮ ಮುಖವನ್ನು ಕಂಡಾಗ ಆಶ್ಚರ್ಯವಾಗುತ್ತಾ ಇದೆ. ಕಪ್ಪಲದಗಳಲ್ಲಿ ಕಣ್ಣೀರು ಹೆಪ್ಪುಗಟ್ಟಿದೆ, ದೇಹದಲ್ಲಿ ನಡುಕ. ಯಾರಿಂದ ಕಷ್ಟ ಬಂತು ನನ್ನಲ್ಲಿ ಹೇಳಿ, ಕಷ್ಟವನ್ನು ಪರಿಹರಿಸಿಕೊಡುತ್ತೇನೆ. ಮೊದಲಾಲಿಸು ಖಳ ಮಹಿಷನು ವಿಧಾನ ಅವರ ಬಲದಿ ಸುರವಾದವೆಲ್ಲವನ್ನೆದೆಗೆಡಿಸಿ ನಿರ್ಭೀತಿಯಿಂದ ಅಮ್ಮ ಮಹತಿ ಮಾಲಿನಿಯ ಕಂದನಾದಂತಹ ಮಹಿಷನಾಮಕನು ವಿಧಿಯಿಂದಲೇ ವರವನ್ನು ಪಡೆದು ಪ್ರಮತ್ತನಾಗಿ ಲೋಕಮೂರರಲ್ಲಿ ಅಧರ್ಮದ ಧ್ವಜವನ್ನು ಸ್ಥಾಪಿಸಲೋಸುಕವಾಗಿ ತನ್ನವರ ಜೊತೆಗೂಡಿ ತೊಡಗಿಸಿಕೊಂಡ ಪರಿಣಾಮದಿಂದಲಾಗಿ ಮೂರು ಲೋಕವು ಕಣ್ಣೀರಿಡುವಂತಾಗಿದೆ. ಸುಮನತ ಪಂಕ್ತಿ ಭೀತರಾಗಿದ್ದ, ಕಳಲಾದರೂ ನಿರ್ಭೀತರಾಗಿದ್ದಾರೆ. ಲೋಕಮಾರಕನಾಗಿರುವ ಮಹಿಷನನ್ನು ಲೋಕಕ್ಷೇಮವನ್ನು ಸಾಧಿಸಿ ಅರಿತನರಿತ ಗಡುದುರುಳ ಮಹಿಷ ಸರದಿರುಹ ಭವನ ವರದಿ ಸುರರನ್ನು ಸೋಲಿಸಿದರೆ ಮದದಿಂದಲೇ ನೆರೆವನೆ ನಾಕದಿ ತ್ರಿಮೂರ್ತಿಗಳೇ, ಸುಮನಸರೇ, ಮಾಲಿನಿ ಜಾತನಾದ ದುರುಳಮಹಿಷ ಅಜನಿಂದ ವರವನ್ನು ಪಡೆದುಕೊಂಡು ಲೋಕ ಕಂಟಕರಾಗಿ ಮೆರೆಯುತ್ತಾ ಇದ್ದಾನೆ. ಅಂತಹ ದುರುಳಮಹಿಷನ್ನು ವಧಿಸಿ ಇಳೆಗೆ ಕ್ಷೇಮವನ್ನು ಒದಗಿಸುತ್ತೇನೆ. ಧೈರ್ಯ ತಾಳಿ. ದುರ್ಗಾದ್ಯನೊಳಗೊಂಡು ಧರ್ಮವಲ್ಲ ಬಿಕ್ಕಲಿಗಳಿದ ತನಂಗ ಶಂಕಿಸದೆ ದರಿ ನಿನ್ನು ಪೊರೆವರೆತ ಕಿಕ್ಕರ ಪ್ರೇಮದಿ ಮಕ್ಕಳೇ, ಶಂಕಾಸುರ ದುರ್ಗಾಸುರ ಬಿಡಲಾಸುರ ಎಷ್ಟೇ ಬಲಿಷ್ಠರಾದರು ಅವರೆಲ್ಲರನ್ನು ಮಡು ಅವರತ್ತರಿಂದಲೇ ಪೃಥ್ವನ್ನೇ ತೃಪ್ತಿಗೊಳಿಸುತ್ತೇನೆ. ಧೈರ್ಯ ತಾಳಿ, ಧೈರ್ಯ ತಾಳಿ, ಧೈರ್ಯ
ಎನ್ನಲು ಜಯ ಜಯವೆಂದು ಸಕಲರು ಮಣಿಯಲಾಗಿ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ವರ್ಪಿಸಲು ಎನ್ನಲು ಜಯ 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 ಅಜಾಭವ ಸುರಪಮುಖ್ಯರೇ, ಅಂಬರದಿಂದ ಕುಂಬಿರಿಗಿಳಿದಂತಹ ಮಹಾ ತೇಜಸ್ಸನ್ನು ಸಾಕಾರಗೊಂಡು ಅಭಯಂಕರಿಯಾಗಿ ಅವಯವಾಕ್ಯಗಳನ್ನಾಡಿದಾಗ ದೋಷ ಮಾನಸಿಕರಾದಂತಹ ನಾವೆಲ್ಲರೂ ಕೂಡ ಜಯಕಾರ ಹಾಕುತ್ತಿದ್ದಂತೆ ಆ ಜಯಕಾರವೇ ಈ ಪವಿತ್ರ ಮೌನದ ದಿಗಂತಗಳಲ್ಲಿ ಶುಭ ಶಂಖಧ್ವನಿಯಾಗಿ ಅನುರಣಿತಗೊಂಡು ನಮಗೆ ಶುಭ ಶಕುನವನ್ನೇ ಸೂಚಿಸುತ್ತಿದೆ. ಈಗಾಗಲೇ ಆಗಮಿಸಿದಂತಹ ವಿಶ್ವಕರ್ಮನು ನಿರಾಭರಣೆಯಾದಂತಹ ಮಹಾಮಾತೆಗೆ ಘನತರವಾದಂತಹ ವಸನ ಭೂಷಣಗಳನ್ನು ಸಮರ್ಪಿಸಿ ಮುಡಿಬಾಗಿಸಿ ನಿಂತಿದ್ದಾನೆ. ಸಕಲ ಸುರಸ್ತ್ರೀಯರು ಕೂಡ ಶ್ರೀಮಾತೆಯನ್ನು ಸಿಂಗರಿಸುವುದಕ್ಕೆ ತೊಡಗಿಸಿಕೊಂಡಂತಹ ಹೊತ್ತು ಲೋಕಮಾರಕನಾಗಿರುವಂತಹ ಮಹಿಷನನ್ನು ವಧಿಸಲು ಹೊರಟು ನಿಂತಹ ನಮ್ಮವ್ವನಿಗೆ ನಮ್ಮ ಕೈದುಗಳನ್ನೇ ಸಮರ್ಪಿಸಿ ಕೃತಾರ್ಥರಾಗೋಣವಾಗದೆ ವನಜನಾಭನು ಕರದ ಚಕ್ರವ ಇದೋ ಚಕ್ರ ತೃಣಯನ ತ್ರಿಶೂಲವನು ಕನಕ ಗರ್ಭನು ಬ್ರಹ್ಮದಂಡವನಿತ್ತು ಸುರಪ ವಜ್ರವ ಉಳಿದ ದಿಕ್ಪಾಲರು ಎನ್ನಲು ಜಯ ಜಯ ಎಂದು ಜಯ 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 ವಿಧಿ ರುದ್ರ ಸುರೇಶ ಮುಖ್ಯರೇ, ಇನ್ನೇನು ಬೇಕು ನಮ್ಮ ನೇತ್ರ ನಿರ್ವಾಣೋತ್ಸವದ ಮಹಾ ಸೌಭಾಗ್ಯಕ್ಕೆ? ಒಟ್ಟ ಕುಂಕುಮ ನೊಸಳೊಳೆ, ಪವಳದ ಕೈ ಕಟ್ಟು ಕಂಕಣ ಕೈಬಳೆ, ದೊಡ್ಡ ಕುಪಸಬಿಗೆ ದೊಡ್ಡ ಪಿತಾಂಬರ ಗಟ್ಟಿ ವಡ್ಯಾಣಕ ನಂದಿಗೆ ಕಿರುಗೆಜೆ ಇಟ್ಟು ಶೋಭಿಸುವಂತಹ ಅಷ್ಟ ಸಂಪನ್ನೆ ಅಷ್ಟಾಯುಧ ಪಾಣಿಯಾಗಿ ಮಹಿಷಾಂತಕಿಯಾಗುತ್ತೇನೆ ಅಂತ ಇಂಥ ಕಾಲಕ್ಕೆ ಅದು ಪರ್ವತರಾಜನೇ ಮೃಗರಾಜನಾಗಿ ಬರುತ್ತಿದ್ದಾನೆ ವಾಹನವಾಗಿ.
ಸಂಚಾರ, ನರಿ ನಾಯಿಗಳ ಓಡಾಟ, ಅಪ್ಪ ಧೂಮಕೇತುನ ಸಂಚಾರ, ಅಬಬಬಬಬ ದೂರದೃಷ್ಟಿ ಆಯಿಸಿದಾಗ ನಮ್ಮವರಾದ ಶಂಕದುರ್ಗರು ಅಳಿತಾ ಇದ್ದಾರೆ. ನನ್ನ ಕರ್ಣಗಳಿಗೆ ಸಂಕತ್ವನಿ ಕೇಳ್ತುಂಟು. ಎಲ್ಲಿಂದ ಯಾವ ಕಡೆಯಿಂದ ಅರಸುತ್ತಾ ಮುಂದೋಗ್ತೇನೆ. ನಮ್ಮವರಾದ ಶಂಕದುರ್ಗರನ್ನು ಕೊಂದೆಯ ಅದನ್ನು ತಿಳಿದೇ ಬಂದವ, ಮೂರು ಲೋಕವನ್ನು ಗೆದ್ದವ, ಮಾಲಿನಿ ಸಂಜಾತ ಮಹೇಶ. ವಿಧಿಯಿಂದ ವರವನ್ನು ಪಡೆದಂತ ನೀನು ಫೂಲೈಕ ಪಾತಾಳ ಸೇರಿ ಸಲದಿಕ್ಕೆ ದಾಕವನ್ನು ಏರಿ ಪಂಚಮಹಾಪಾತ್ರನ ಸಿಗಿದಂತ ನಿನ್ನ ಶಿರವನ್ನೇ ಸುಮ್ಮನೆ ಪರ್ಯೋದಕ್ಕೆ ಬಂದವಳು.
ಸುರಪಾದಿಸು ಮನಸರೆಲ್ಲರೂ ಬಂದು ಪರಿ ಪರಿ ವಿಧಾದಲ್ಲಿ ನುತಿಸಿದರಂದು ದುರುಳ ಮಹಿಷನಂದು ತರಿದಿಹ ಮಹಿಷ ತಗಿಗೆ ದುರುಜಿರಾದ ನದಿಯ ಬೆಳಗಿದರು ಶೋಭಾನ ಜಯ 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 ಅಮ್ಮ ದುರುಳ ಮಹಿಷನ ಮಹಿಷಾಂತಕಿಯಾದ ತಾಯಿ ನಿನ್ನದಂತಹ ಈ ರೂಪವನ್ನು ತೊರೆದು ಶಾಂತ ಚಿತ್ತವಾಗಿ ನಮ್ಮೆಲ್ಲರನ್ನು ಪರಿಹರಿಸಪ್ಪ. ಸುರಪ ಭಯಾದಿನಾಗಿಲ್ಲ ಮುಂದಕ್ಕೆ ಹರುಷದಲ್ಲಿ ನಾಕವನು ಪಾಲಿತು ಮರೆಯದಯ ಚರಣವನು ನೀ ನಿರತ ಮನದಿ ನರೇಂದ್ರ ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದ ದುರುಳ ಮಹಿಷ ಹಾಗೂ ಆತನ ಅನುಚರನ್ನು ಕೊಲ್ಲುವುದಕ್ಕೆ 9 ದಿವಸಗಳೇ ಬೇಕಾಯಿತು. ಈ 9 ದಿವಸಗಳಲ್ಲಿ 9 ರೂಪವನ್ನು ತಾಳಿದವಳು ನಾನು. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಪುಷ್ಪಾಣಿನಿ, ಚಂದ್ರಘಂಟ, ಸ್ಕಂದಮಾತ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ ಎನ್ನುವಂತಹ 9 ರೂಪವನ್ನು ತಾಳುವುದರ ಮೂಲಕ ಕೂಳನ್ನು ವಧಿಸಿದೆ. ಈ 9 ದಿವಸಗಳು ಇನ್ನು ಮುಂದೆ ಲೋಕದಲ್ಲಿ ನವರಾತ್ರಿ ಎಂದು ಆಚರಿಸಿಕೊಂಡು ಬರಲಿ. 10ನೇ ದಿನವಾದಂತಹ ಇಂದು ದುರುಳ ಮಹಿಷನ ಶಿರವನ್ನೇ ಭೂಮಿಗೆ ದಂಡೋಡಿ ವಿಜಯವು ನಮ್ಮ ಪಾಲಿಗೆ ಆಯಿತು. ಈ ವಿಜಯೋತ್ಸವದ ಸಂಭ್ರಮವನ್ನು ವಿಜಯದಶಮಿ ಎಂದು ಆಚರಿಸಲಿ. ಯಾರು ಶ್ರದ್ಧಾಭಕ್ತಿಯಿಂದ ಆಚರಿಸುತ್ತಾರೋ ಅಂತವರ ಕಷ್ಟವನ್ನು ಪರಿಹರಿಸ್ತೇನೆ. ನಾಲ್ಕದ ಪೀಠ ನಿಮಗೆ ಸ್ಥಿರಗೊಳಿಸಿದ್ದೇನೆ. ಹೋಗಿ ಮಕ್ಕಳೇ. ಮುಂದೆ ದುಷ್ಟರಿಂದ ಕಷ್ಟ ಬಂದರೆ ನಾನೇನು ಮಾಡಿದ್ದಾನೆ? ನೇರವಾಗಿ ದುಹಿನಗಿರಿಯನ್ನು ಯಾರಿಕೊಳ್ಳಿ. ಅನನ್ಯ ಭಕ್ತಿಯಿಂದ ನನ್ನನ್ನು ಭಜಿಸಿದರೆ ಕ್ಷಣ ಮಾತ್ರದಲ್ಲಿ ಪ್ರತ್ಯಕ್ಷರಾಗಿ ನಿಮ್ಮ ಕಷ್ಟವನ್ನು ದೂರೀಕರಿಸಿದರೆ ಹೋಗಿ ಮಕ್ಕಳೇ, ನಿಮಗೆಲ್ಲರಿಗೂ ಶುಭವಾಗಲಿ. ಮತ್ತೆ ಕಾಲಾಂತರಗೆ ಶೋಣಿತ ಪಟ್ಟಣವನ ಶುಭನಾಧಿಕ ವಿಭವದಲ್ಲಿ ರಾಕ್ಷಸ ಕುಲೋದ್ಧಾರ
ಇರುವಂತಹ ಸ್ಥಳ ಶೋಣಿತಾಪುರಕ್ಕೆ ಯಾರೆಂಬುದಾಗಿ ಕೇಳಿದ್ದೇನೆ. ಶುಂಭಾನಿ ಶುಂಭರು ಅಂತ ಕೇಳಿದ್ದೇವೆ. ನಾವೇ ಸರಿ ಹೊರಟು ಬಂದಿರೋ ಕಾರ್ಯಕಾರಣಗಳು ಅನೇಕವಿದೆ ತಮ್ಮ. ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಮೊದಲಾಗಿ ಈ ಮೂಲಕ ಆ ಬಳಿಕ ಪಾತಾಳ ಲೋಕ ಎರಡು ಲೋಕವೇ ನಮ್ಮ ಅಧಿಕಾರವನ್ನು ಕೊಡಿಸ್ತೀನಿ. ಹಾಗಾದ್ರೆ ಯಾಕೆ ತಡ ತಮ್ಮ ಏರ್ವನ ಎದುರಿಗೆ ಬಂದವರು ಯಾರು ಗೊತ್ತೇ? ಶೋಣಿತಾಪುರಾಧೀಶ್ವರ ಅಂತ ಶುಂಭ ಮತ್ತು ಅವನ ತಮ್ಮನಿ ಶುಂಭ. ಹಿರಿಯವರಾದ ನಮಗೆ ಸೇರಬೇಕಾದ ಸ್ವರ್ಗದ ಅಧಿಕಾರ ನೀನಾಗಿ ಬಿಟ್ಟುಕೊಟ್ಟೆ ಅಂತಾದ್ರೆ ಇಲ್ಲವಾದರೆ ಬದುಕುವುದಕ್ಕೆ ಬಿಟ್ಟೇನು, ಇಲ್ಲವಾದ್ರೆ ಹೊಡೆದಾಡ್ತೇನೆ. ನಿಶುಂಭ ನೀನು ನಾನು ಎಂಬುದನ್ನು ತೀರ್ಮಾನ ಮಾಡುವ.
ಸರ್ವಾಧಿಕಾರ ನಮ್ಮ ಪಾಲಿಗೆ ಸಿಗಬೇಕು. ಓಹೋ, ಇದನ್ನು ಪಡೆಯುವಂತ ಛಲದಿಂದಲೇ ಬಂದ ಬೇರೆ ಯಾರು ನೀನು? ಶೋಣಿತಾಪುಡೆ ಶುಂಭಾತ್ರನಲ್ಲಿ ಯುದ್ಧಕ್ಕಾಗಿ ಬಂದಿದೆ. ಓಹೋ, ಇಂದ್ರ ಏನು ನಿನ್ನಲ್ಲಿ ಹೇಳ್ತದೆ ಏನಂತ? ವರ್ಗದ ಅಧಿಕಾರ ನಮ್ಮ ಪಾಲಿಗೆ ಕೊಡು. ಇಲ್ಲವಾದ್ರೆ ನಿನಗೆ ಬದುಕಿನ ಆಶೆ ಉಂಟಾದ್ರೆ ಹೋಗಿ ಸೇರಲಿ. ಪಡೆಯುವುದಕ್ಕಾಗಿ ಕೈ ಚಾಚಿದ ಸಾಧ್ಯವಿಲ್ಲದ ವಿಷಯ ಮಾತಲ್ವಾ? ನೀನು ಹಾಗೆ ಏನು ಸ್ವರ್ಗಲೋಕವನ್ನು ಯಾರಿ ಸ್ವರ್ಗಲೋಕವನ್ನು ಪಡಿಬೇಕೆಂಬ ಉದ್ದೇಶದಿಂದ ಬಂದಿದ್ದೇನೆ. ಬಂದಿದ್ದೀಯಾ? ಇದು ನಿನ್ನ ಕನಸಾದಿತ್ತು. ಯಾಕೆ ಹೇಳಿದ್ದು? ತ್ರಿಮೂರ್ತಿಗಳನ್ನು ಮೆಚ್ಚಿಸಿ ವರಪ್ರಸಾದವಾಗಿ ಪಡೆದಂತದ್ದು. ಯಾಗಗಳನ್ನು ಮಾಡಿದ್ದೇನೆ, ಅದರಿಂದಲೇ ಈ ಸ್ವರ್ಗಲೋಕವನ್ನು ಪಡೆದುಕೊಂಡು ಬರಿದ್ದೇನೆ. ನಿಮ್ಮಂತವರು ಹೇಗೆ ಹುಟ್ಟಿದ ಕೂಡಲೇ ನೋಡುದು ಮೇಲೆ ನಮಗೆ ಯಾರ್ಯಾರು ಮಾಡಿದ ಹೌದು, ಸ್ವರ್ಗದ ಅಧಿಕಾರ ನಮ್ಮ ಪಾಲಿಗೂ ಕೂಡ ಸಿಗಬೇಕು. ನಿಜ ನೆನಪುಂಟಲ್ಲ ನಿನಗೆ? ಯಾರ್ಯಾರು ಮಾಡಿದನ್ನು ನೀವು ತಿನ್ನುವುದಕ್ಕೆ ಯಾರ್ಯಾರನ್ನು ಮಾಡಿದನ್ನು ತಿನ್ನುವುದಲ್ಲ, ನಾವು ಕೂಡ ಈ ಸ್ವರ್ಗದ ಅಧಿಕಾರ ಪಡೆಯಬೇಕಾದರೆ ಯಾಗಗಳನ್ನು ಮಾಡಿದ್ದೀರಾ? ಅದು ಮಾಡ್ಲಿಲ್ಲ. ಆ ಯಾಗಕ್ಕೆ ಬೆಂಕಿ ಬೆಳಿ ನಿನ್ನ ಬೆಂಕಿ ಬಿದ್ರೆ ಯಾಗ ಆಗುದು, ಮತ್ತೆಂತದ್ದು ಬೀಳುದಿಲ್ಲ. ಆದ್ರೆ ಹೋಗಿ ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಏನನ್ನು ಸ್ವರ್ಗಲೋಕವನ್ನು ಪಡೆಯುವುದಕ್ಕಾಗಿ ನೀನು ಬಂದಂತಾದ್ರೆ ನಿನ್ನ ತಲೆ ಏನು ನೀನೊಬ್ಬ ಬಾಯಿ ಬಡುಕ. ಅದು ನೀನು ಮಾತ್ರ ಹೇಳು. ನಮ್ಮಂತವರು ಸ್ವರ್ಗಲೋಕವನ್ನು ಪ್ರವೇಶ ಮಾಡಿದ ಕ್ಷಣದಲ್ಲಿ ಪೆಟ್ಟು ತಿಂದು ಓಡುವ ಜಾತಿಯೇ. ನಿನ್ನ ಹಣೆ ಬರ ಯಾರಿಗೂ ಗೊತ್ತಿಲ್ಲ. ಮಾರಿ ಸಂತಾನ ನಿನ್ನ ಕೈಯಿಂದ ಹೇಗೆ ಪಡೆಯಬೇಕು ಅದಕ್ಕೆಲ್ಲ ಬಡಿತೇವೆ. ಅಧಿಕ ಪ್ರಸಂಗವೇ ಮಾತಾಡಿದ ಕೂಡ ಪ್ರಯೋಜನವಿಲ್ಲ. ಅನೆಬರ ಹಾಗೆ ಪೆಟ್ಟು ತಿಂದು ಓಡುವಂತ ಜಾತಿ ಓಡಿ ಹೋದರನ್ನು ಬೆನ್ನಟ್ಟು ಸರಿಯಲ್ಲ. ನಮಗೆ ಬೇಕಾದ ಯಾವುದು? ಸ್ವರ್ಗದ ಅಧಿಕಾರ. ಸ್ವರ್ಗದ ನಮ್ಮ ಪಾಲಿಗೆ ದಿಕ್ಕಿದೆ. ಇಂದಿನ ದಿವಸ ಸ್ವರ್ಗದ ಶಿವತುಳು ಏರಿದ ಕ್ಷಣದಲ್ಲೇ ಎಲ್ಲರೂ ನಮಗೆ ಶಿವ ಜಯವಾಗಲಿ ಶುಭವಾಗಲಿ ಅನ್ನುವಂತಹ ಜಯಘೋಷವನ್ನು ಆಡುತ್ತಾ ಇದ್ದಾರೆ. ಈ ವೇಳೆಯಲ್ಲಿ 3 ಲೋಕವೇ ನಮ್ಮ ಸ್ವಾಧೀನವಾಗಿದೆ. ಇನ್ನು ಮುಂದೆ ಹೊಸ ಅಧಿಕಾರ ತಮ್ಮ ಇಲ್ಲಿದ್ದಂತ ಅಂಗನಮನಿ ರಂಬೆ ಉರ್ವಶಿ ಮೇನಕೆ ತಿಲೋತ್ತಮೆ ಮಂಜುಭಾಷೆ ಇವರೆಲ್ಲರನ್ನು ನಮ್ಮ ಸೇವೆಗಿರಿಸಿದ್ದಾರೆ. ಆ ಬಳಿಕ ನೋಡುತ್ತಮ್ಮ ಭೂಲೋಕದಲ್ಲಿ ಕೆಲವರು ಬ್ರಾಹ್ಮಣರು, ಕೆಲವರು ಋಷಿಗಳು ಅಲ್ಲಲ್ಲಿ ಯಾಗ ಯಜ್ಞಾದಿಗಳನ್ನು ಮಾಡ್ತಾರೆ. ಯಾರಿಗಂತ ಅನಿಸು ಕೂಡದದು ಇನ್ನು ಮುಂದೆ ಅರ್ಪಣವಾಗಲಿ ತರ್ಪಣವಾಗಲಿ ನಮ್ಮ ಪಾಲಿಗೆ ಸೇರಬೇಕು ಅಲ್ವೇ? ಒಂದು ವೇಳೆ ನಮ್ಮ ಮಾತಿಗೆ ಯಾರಾದ್ರೂ ವಿರೋಧವಾಗಿ ನಡೆದರೆ ಜಾಗ್ರತೆ. ಆ ಬಳಿಕ ನೋಡಲಿ ಸೂರ್ಯಚಂದ್ರರ ಸಂಚಾರವನ್ನಲ್ಲೇ ನಿಲ್ಲಿಸಿ ಇಂದಿನ ದಿವಸ ಸ್ವರ್ಗಲೋಕ ನಮ್ಮ ಪಾಲಿಗಾದ ಸಂತೋಷವೆಂದು ದೇವತೆಗಳು ಯುದ್ಧ ಮಾಡಿದ ಆಯಾಸ ಸ್ವಲ್ಪ ವಿಶ್ರಾಂತಿ ನಡೆಯೋಣ.
ಗೋಳು ಮುಟ್ಟುವುದೇಕೆ ಯಾಕೆ ಮಗನೇ? ಗೋಳ ಮಹಿಷ ನಿಮ್ಮನು ಸೋಲಿಸಿ ನಾಕ ತಾಳುತ್ತಿರಲು ಯಮ ನಾಲಯ ಕಟ್ಟಿಹೇನು ಕೇಳಯ್ಯ ಎಳೆಯ ಸುರಪಾಲ, ಈ ಹಿಂದೆ ನಿಮಗೆ ಕಷ್ಟವನ್ನು ಕೊಡುತ್ತಿದ್ದ ದುರುಳ ಮಹೇಶನನ್ನು ವಧಿಸಿ ನಾಕದ ಪೀಠವನ್ನು ಸ್ಥಿರಗೊಳಿಸುವಳು ನಾನೇ. ಹುಣ್ಣಿಮೆಯ ಚಂದ್ರನಂತೆ ಶೋಭಿಸಬೇಕಾದಂತ ನಿನ್ನ ಮುಖ ಇಂದು ನಿಶಾ ಕಮಲದಂತೆ ಮಾಡಿ ಹೋಗಲಿಲ್ಲ ಮಗನಿ. ಹೌದು, ಏನಾಯ್ತಪ್ಪ? ಯಾರಿಂದ ಕಷ್ಟ ಬಂತು ಹೇಳು ನನ್ನಲ್ಲಿ. ಅಮ್ಮ ಭಿನ್ನವಿಸುವುದೇನು ತಾಯೇ ಲೋಕವನ್ನೇ ಪಾಲಿಪ ಆದಿಮಾಯೇ ಏನಾಯ್ತು ಮಗನೇ? ನಿನ್ನಾಜ್ಞೆಯಲ್ಲಿ ಬಿಡುಗಣ್ಣನೊಡನೆ ನಾಗವನ್ನಾಳೆ ಖಳರಿಂದ ಬಂದ ಬಡುವುದಾಯ್ತು ಭಿನ್ನವಿಸುವುದೇನು ತಾಯೇ ಆದಿಮಾಯೇ ಅಮ್ಮ ಶಚಿದವ, ಈ ಹಿಂದೆ ಆ. ದುರುಳ ಮಹಿಷನನ್ನು ಕೊಂದು ನಮಗೆ ಸ್ವರ್ಗಲೋಕವನ್ನು ಸ್ಥಾಪಿಸಿಕೊಟ್ಟವಳು ನೀನು. ಅಮ್ಮ, ಮಹಿಷನಿಗಿಂತಲೂ ಅಧಿಕ ಪರಾಕ್ರಮವನ್ನು ಹೊಂದಿದಂತಹ ಶುಂಭ ಎನ್ನುವಂತಹ ದಾನವರು ಭೂಲೋಕ ಪಾತಾಳವನ್ನು ವಶಪಡಿಸಿದಲ್ಲದೆ ನಮ್ಮದಂತಹ ಸ್ವರ್ಗಲೋಕವನ್ನು ಏರಿ ನಮ್ಮೆಲ್ಲರನ್ನು ಯುದ್ಧದಲ್ಲಿ ಸೋಲಿಸಿ 3 ಲೋಕವನ್ನೇ ತಮ್ಮದಾಗಿಸಿಕೊಂಡಿದ್ದಾರೆ. ಹೌದೇ? ಅರ್ಪಣ ತರ್ಪಣ ಎಲ್ಲ ಶುಂಭಾರ್ಪಣವಾಗುತ್ತಾ ಇದೆ. ಯಾಗ ನಡಿಬೇಕಂತ ಯಾಗಗಳು ನಡೆಯುತ್ತಾ ಇದ್ದಾರೆ. ಗೋ ಬ್ರಾಹ್ಮಣರನ್ನು ಹಿಂಸಿಸುತ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲ, ಮತ್ತೆ? ಸೂರ್ಯ ಚಂದ್ರಗಳಿಗೆ ತಡೆಯನ್ನೊಡ್ಡಿದ್ದಾರೆ. ಅಮ್ಮ, ಮಗನೇ. ಪೂರಕವಾಗಿರಬೇಕಾದಂತಹ ಅವರು ಲೋಕಕಂಟಕರಾಗಿ ಮೆರೆಯುತ್ತಾ ಇದ್ದಾರೆ ತಾಯಿ. ಇದು ಭಯ ಕರುಣಿಸುತ್ತ ಲಭಯವನು ನುಡಿದಳು ಕರುಣಿಸುತ್ತ ಲಭಯವನು ನುಡಿದಳು ಕಿರಿದು ಸಮಯದಿ ತರಿದು ದೈತ್ಯರ ಕಿರಿದು ಸಮಯದಿ ತರಿದು ದೈತ್ಯರ ನೆರವಿಯನು ಹೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ ನೆರವಿಯನು ಹೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ ಮರೆಸಿ ನಿಜವನು ತುಹಿನಗಿರಿಯೊಳು ಮರೆಸಿ ನಿಜವನು ತುಹಿನಗಿರಿಯೊಳು ಇರುತ್ತ ನೋಡುವುದೆನ್ನ ಲೀಲೆಯ ಇರುತ್ತ ನೋಡುವುದೆನ್ನ ಲೀಲೆಯ ಹರುಷದೊಳಗೆಂದೆನುತ ತ್ರಿದಶರಿಗರುಹಿ ಶ್ರೀದೇವಿ ಶ್ರೀದೇವಿ ಅಮರೇಂದ್ರ, ಅಮ್ಮ, ನೀವು ಯಾರು ಕಣ್ಣೀರು ಸುರಿಸಬೇಕಾದ ಅಗತ್ಯವಿಲ್ಲ. ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುವಂತಹ ಶುಂಭರನ್ನು ಕಿರಿದು ಸಮುದ್ರೊಳಗಾಗಿ ಸಂಹರಿಸಿಕೊಡುತ್ತೇನೆ. ಧೈರ್ಯ ತಾಳಿ. ಅಮ್ಮ, ಮಗನೇ, ಆ ದಾನವರು ನನ್ನನ್ನು ಅಟ್ಟಿಸಿಕೊಂಡು ಬರ್ತಾ ಇದ್ದಾರೆ ತಾಯಿ. ನಾನೇನು ಮಾಡಲಿ ತಾಯಿ? ನಿಮ್ಮ ನಿಜವನ್ನು ಮರೆಸಿ ನನ್ನ ಬಳಿಯಲ್ಲೇ ಇದ್ದುಕೊಳ್ಳಿ. ಒಬ್ಬೊಬ್ಬ ಕಳ್ಳನನ್ನು ಒಂದೊಂದು ರೂಪದಿಂದ, ಒಂದೊಂದು ವಿಧದಿಂದ, ಒಂದೊಂದು ಆಯುಧದಿಂದ ಕೊಲ್ಲುವಂತ ಚಂದವನ್ನು ಕಣ್ತುಂಬ ಕಾಣಬೇಕು. ಹೋಗಿ ಮಕ್ಕಳೇ, ನಿಶ್ಚಿಂತರಾಗಿ. ಜಯ 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 ಜಯ. ಅಳಬೇಡ. ಅಳುವ ಸುಮನ ಸರಿಂಗೆ ಧೈರ್ಯವ ತಿಳುಹಿ ಅಳುವ ಸುಮನ ಸರಿಂಗೆ ಧೈರ್ಯವ ತಿಳುಹಿ ಬಳಿಕ ಶಕ್ತಿ ರೂಪಿಣಿ ಧೈರ್ಯವ ತಿಳುಹಿ ಬಳಿಕ ಶಕ್ತಿ ರೂಪಿಣಿ ಖಳರ ಬಳಿಗೈರುತ್ತ ಗೆಲುವಡ ಸಾಧ್ಯವೆಂದೆನುತ ಖಳರ ಬಳಿಗೈದುತ್ತ ಗೆಲುವಡ ಸಾಧ್ಯವೆಂದೆನುತ
ತಿಳಿದಳ ಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿಸಿ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭವೆನುತ್ತಲೇ ತನ್ನ ಮನದೊಳಗೆ ಎಂದು ಯೋಚಿಸಿ ಮಹಾಮಾಯೆ ಎಂದು ಯೋಚಿಸಿ ಮಹಾಮಾಯೆ ಎಂದು ಯೋಚಿಸಿ ಮಹಾಮಾಯೆ ದೈತ್ಯ ವೃಂದವ ಮೋಹಿಸಿ ತಾರಿಯೇ ದೈತ್ಯ ವೃಂದವ ಮೋಹಿಸಿ ತಾರಿಯೇ ಸುಂದರಾಂಗವ ತಾಳೆ ತಂದು ಕೌಶಿಕೆಯಾಗಿ ಅಂದು ಕೌಶಿಕೆಯಾಗಿ ಸುಂದರಾಂಗವ ತಾಳೆ ತಂದು ಕೌಶಿಕೆಯಾಗಿ ಅಂದು ಕೌಶಿಕೆಯಾಗಿ ನಿಂದಳು ನೆನೆವ ಕದಂಬವನದೊಳಂದು ನಿಂದಳು ನೆರೆವ ಕದಂಬವನದೊಳಂದು ಎಂದು ಯೋಚಿಸಿ ಮಹಾಮಾಯೆ ದೈತ್ಯ ವೃಂದವ ಮೋಹಿಸಿದರೆ ದೈತ್ಯ ವೃಂದವ ಮೋಹಿಸಿದರೆ ತರಿಯೇ ತರಿಯೇ ಆ ಆ ಆ ಅಳುವ ಸುಮನಸರಿಗೆ ಧೈರ್ಯದ ಮಾತನ್ನು ಕಳುಹಿದ್ದಾಯಿತು. ಧನುಜರನ್ನು ದಮನಿಸುವ ಮೂಲಕ ಧರ್ಮವನ್ನು ಉದ್ಧರಿಸಬೇಕಾದು ನನ್ನ ಕರ್ತವ್ಯವೇ ಸರಿ. ದೈತ್ಯರನ್ನು ಕೊಲ್ಲುವುದಕ್ಕೆ ನನಗೇನು ಕಷ್ಟ ಎಂಬುದಿಲ್ಲ. ಕೇವಲ ಸಂಕಲ್ಪ ಮಾತ್ರದಿಂದ ಕೊಲ್ಲಬಹುದು. ಆದ್ರೆ ಇಲ್ಲಿ ಸ್ವಲ್ಪ ನಾನು ಯೋಚನೆ ಮಾಡಬೇಕು. ಜಗದ ಮಾತನ್ನು ನನಗೆ ಯೋಚಿಸುವಂತಹ ಪ್ರಮೇಯ ಒಂದು ಬದುಕಿ ಬಂತಲ್ಲ. ಇಷ್ಟಕ್ಕೆಲ್ಲ ಯಾರು ಕಾರಣರು? ಯಾರನ್ನು ದೂರಿ ಪ್ರಯೋಜನ ಇಲ್ಲ. ನನ್ನ ಮಗನಾದ ಬ್ರಹ್ಮದೇವನಾಗಿದ್ದಾನೆ. ಈ ಹಿಂದೆ ಶುಂಭನ ಪಕ್ಷದ ಚಂಡ ಮುಂಡರ ಬ್ರಹ್ಮದೇವನನ್ನು ಮೆಚ್ಚಿಸಿ ವಿಶೇಷವಾದ ವರನ್ನು ಪಡೆದಿದ್ದಾರೆ. ಬ್ರಹ್ಮಚರ್ಯ ಎಷ್ಟವರೆಗೆ ಕಾಪಾಡಿಕೊಂಡು ಬರ್ತಾರೋ ಅಷ್ಟರವರೆಗೆ ಮರಣವಿಲ್ಲ. ಹಾಗಿದ್ರೆ ಕೊಲ್ಲುವ ಪರ್ಯಂತು ಯೋಚಿಸಿ ತೀರ್ಮಾನಕ್ಕೆ ಬಂದೆ. ಹೆಣ್ಣು ಹೊನ್ನು ಮಣ್ಣು ಈ ಮೂರರಲ್ಲಿ ಒಂದಕ್ಕೆ ಪ್ರಪಂಚದಲ್ಲಿ ಮಾರು ಹೋಗಿದ್ರು ಯಾರಿಲ್ವಂತೆ. ಶುಂಭನ ಪಕ್ಷದವರಿಗೆ ಹೊನ್ನಿನ ಆಸೆ ಉಂಟೆ, ಇವರಿಗೆಲ್ಲ ಮಣ್ಣಿನ ಆಸೆ ಉಂಟ? ಇಲ್ಲ. ರಕ್ಕಸರಿಗೆ ಆಸೆಯಿಂದ ಹುಟ್ಟುವುದು ಹೆಣ್ಣಲ್ಲಿ ಮಾತ್ರ ಬಂತಿ. ಸರಿ, ಅದನ್ನು ನೆಪವಾಗಿರಿಸಿಕೊಂಡಂತಹ ನಾನು ಈ ರೂಪವನ್ನೇ ಮರುಗೊಳಿಸಿ ಮೂರು ಲೋಕವನ್ನೇ ಮೋಹಿಸುವಂತಹ ಮೋಹಿನಿ ರೂಪವನ್ನ ಅಂತೂ ಕೌಶಿಕಮ್ಮ ನಾಮುನ್ನರಿಸಿಕೊಂಡು ಈ ಕದಂಬ ವನದಲ್ಲಿ ಇರಬೇಕೆಂದು ಆಸೆ ಪಟ್ಟವಳು ನಾನು. ಎಲ್ಲ ಸರಿ, ಕುಳಿತುಕೊಳ್ಳಕ್ಕೆ ಯೋಗ್ಯವಾದ ಸ್ಥಳ ಬೇಕು. ನಿರ್ಜನ ಪ್ರದೇಶ, ಕತ್ತಲೆ ತುಂಬಿಕೊಂಡಿದೆ. ಏನು ಮಾಡುವುದು? ಜಗದ ಮಾತೆ ಅಂತ ನಾನು ಯೋಚಿಸುವುದಲ್ಲ, ಮನಸ್ಸಲ್ಲೊಂದು ಸಂಕಲ್ಪ ಮಾಡಿದ್ದೇನೆ. ಕಾಣುತ್ತಾ ಉಂಟು ಕನಕದುಯ್ಯಾಲ, ಯಾರು ಬಿಡುತ್ತಾನೆ? ಪೃಥ್ವಿಯೆಲ್ಲವ ಸಂಚರಿಸಿ ಶೋಧಿಸುವೆ ಎಂದೆನುತ
ಸಾಮಾನ್ಯರು ಹಾಗಾಗಬಾರ್ದು ಎನ್ನುವಂತಹ ಉದ್ದೇಶದಿಂದ ಘೋರವಾದಂತಹ ಅರಣ್ಯವನ್ನು ಸೇರಿದೆವು. ಭಜನ ಕುರಿತಾಗಿ ಭಜನೆ ಮಾಡಿದೆವು. ಒಲಿದ ವಿಧಾತ 2 ವಾರ ಮನೋವೇಗ ಬ್ರಹ್ಮಚರ್ಯ. ಅಲ್ಲಿದ್ದಂತಹ ಉರಗಾದಿಗಳ ಹೆಡಮೂರಿಗಟ್ಟಿದೆವು. ಸರಿ. ಆಮೇಲೆ ಭೂಲೋಕ ಸ್ವಾಧೀನ. ತದನಂತರ ಏರಿದ್ದೆ ನಾಲ್ಕಲೋಕವನ್ನು. ಅಲ್ಲಿ ನಮಗಿಂತ ಮೊದಲಾಗಿ ಶುಂಭದಾನವ ಸ್ವರ್ಗಲೋಕವನ್ನು ಆಕ್ರಮಿಸಿಕೊಂಡಿದ್ದ. ಶುಂಭನಾದರೇನು ಒಮ್ಮೆ ನಮಗೆ ಗೆಲ್ಲುವಂತಹ ಸಾಮರ್ಥ್ಯ ನಮ್ಮಲ್ಲಿದ್ದರು. ಹಾಗಾಗಲಿಲ್ಲ. ನಾರದರ ಆಗಮನ ಮಾಡಿಸಿದರು ಸಂಧಿ, ಏರಿಸಿದರು ಶಿವ ಇಷ್ಟರ
ಎಲ್ಲರಿಗೊಡ್ಡುದ ಎಲ್ಲರಿಗೊಡ್ಡುದ ತನುವ ಶ್ರಮವನು ಕಳೆವೆ 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 ಎಂದೆನುದಾಗ ಬರಲು 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 ಕದಂಬ ವನದೆಡೆಗೆ ಕಳರು ಮೃಗಮಾಂಸವನು ಬೆರುದ ಬೆರುದ ಬೆರುತ್ತಲೇ ಹೇಗೋಯ್ತು ಬೇಟ? ಭರ್ಜರಿ ಬೇಟೆ, ಅದ್ಭುತ ಬೇಟೆ. ಇಂತಹ ಬೇಟೆ ನಾಡಿದ್ದೆವು. ನೀನೊಂದು ದಿಕ್ಕನ್ನು ಹಿಡಿದು ಮುಂದುವರಿದೆವು. ಏನು ತಿಂದೆ? ನನಗಾಗಿ ಏನು ತಂದೆ? ಹೇಳು ನನ್ನ ಮುಂದೆ. ಅಣ್ಣ, ನಾನು ಹೋದಂತಹ ದಾರಿಯಲ್ಲಿ ಕಾಣಿಸಿತೊಂದು ಹರಿಣ. ಏನು ಮಾಡಿದೆ? ಓಡಿದೆ, ಹೋದೆ, ಹಿಡಿದ ಗರ ಕೋಡನ್ನು ಗರನೆ ಗರಗರನೆ ಗರನೆ ಗರಗರನೆ ಗರನೆ ಗರಗರನೆ ತಿರುಗಿಸಿ ಒಂದೇ ಬೆಟ್ಟು ನೆಲಕ್ಕೆ ಅಪ್ಪಳಿಸಿದೆ. ಗರನೆ ಗರಗರನೆ, ರುಂಡ ಬೇರೆ ಮುಂಡ ಬೇರೆ. ಒಳ್ಳೆದಾಯ್ತು. ನೆತ್ತರನ್ನು ಕುಡಿದೆ, ಮಾಂಸವನ್ನು ತಿಂದೆ, ಎಲುಬುಗಳನ್ನು ಜಗಿದೆ. ಅದೇನು ಹಾಗೆ ಶಬ್ದ ಬಂದದ್ದು? ಅದು ಎಲುಬು ಗಟ್ಟಿಲ್ಲ. ಓ, ಎಳತ್ತು ಅಂತ ಕಾಣ್ತದೆ. ಓಹೋ, ಗಟ್ಟಿಲ್ಲದನ್ನು ಜಗಿದ್ರೆ ಹಾಗೆ ಶಬ್ದ ಬರ್ತದೆ. ಹಾಗೆಯಾ? ಒಳ್ಳೇದು ಒಳ್ಳೇದು ಒಳ್ಳೇದು. ಅಣ್ಣ, ಹೊಟ್ಟೆ ತುಂಬಲಿಲ್ಲ. ನಿನಗೆ ಸಾಕಾಗ್ತದ? ನನಗೆ ಸಾಕಾಗುದಿಲ್ಲ. ಮುಂದಕ್ಕೆ ಮುಂದಕ್ಕೆ ಹೋದ, ಕಾಣಿಸಿತು ಮೊಲಗಳು. ಏನು ಮಾಡಿದೆ? ಒಂದನ್ನು ಬಿಡ್ಲಿಲ್ಲ, ಎಲ್ಲವನ್ನು ಒಮ್ಮೆಗೆ ಗಾಬಕ್. ಹೇಗೆ? ಗಾಬಕ್ ಗಬಕ್ಕನೆ. ಆಮೇಲೆ ಒಂದೊಂದನ್ನೇ ತೆಗೆದೆ, ಡಿಡಿಕ್ಕ 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 ಡಿಡಿಕ್ ಎಂದು ನೆಲಕ್ಕೆ ಮಾಡಿದೆ. ಹೌದೇ? ಎಲ್ಲವೂ ಚೂರು ಚೂರು. ಪ್ರಯೋಜನ ಇಲ್ಲ ಆಗಿದ್ರೆ. ಏನು? ಸ್ವಲ್ಪ ಸ್ವಲ್ಪ ಆಯ್ತಲ್ಲ. ಚೂರು ಚೂರಾಗಿ ಹೋಯ್ತು ಮೊಲದ ಮಾಂಸ. ಓ, ಚೆಲ್ಲ ಬಿಲ್ಲಿ ಆಯ್ತಾ? ಅಣ್ಣ, ಎಲ್ಲವನ್ನು ಒಂದುಗೂಡಿಸಿದೆ. ದೊಡ್ಡದಾದಂತಹ ಮೊಲದ ಮಾಂಸದ ಮುದ್ದೆ, ಅದನ್ನು ಏನಾಯ್ತಾ? ತಿಂದದ್ದು ಹೆಚ್ಚಾಯ್ತು. ಹೆಚ್ಚಾಯ್ತಾ? ತಿಂದದ್ದು ಹೆಚ್ಚಾಯ್ತು. ಪರಿಣಾಮ ಎಲ್ಲ ಹೊರಗೆ ಬರ್ಲಿಕ್ಕೆ ಪ್ರಯತ್ನ ಬರ್ತಾವ. ಬಂತ ಹೊರಗೆ? ಸ್ವಲ್ಪ ಆದ್ರೂ ಹಾಕಿದ್ನ? ಕಾಣೋದಿಲ್ಲ. ಬಾಯಿಯಲ್ಲಿ ಹೊರಗೆ ಬಂತು. ಅದನ್ನು ಹಾಗೆ ನುಂಗಿದೆ. ಹುಳಿ ಹುಳಿಯಾಗಿ ಒಳ್ಳೆಯದು, ಸತ್ವ ಜಾಸ್ತಿ, ಆರೋಗ್ಯಕ್ಕೆ ಒಳ್ಳೆ. ಒಮ್ಮೆ ಕಾರಬೇಕು, ಅದನ್ನೇ ತಿನ್ನಬೇಕು, ಅದನ್ನೇ ನುಂಗಬೇಕು. ಅಣ್ಣ, ಮೊಲದ ಮಾಂಸವನ್ನು ತಿಂದೆ ಅಂತ ನಾ ಭಾವಿಸಿದ್ದು. ಎಲ್ಲ ಮೊಲಗಳನ್ನು ಹಿಡಿದ್ರೆ ಆ ಮೊಲದ ಮರಿ ಹೇಗೆ ತಪ್ಪಿಸಿಕೊಂಡದ್ದು? ಅದನ್ನಲ್ಲೇ ಉಂಟಲ್ಲ. ಹೇಗೆ ಅಲ್ಲಿ ಬಾಕಿ ಅದು? ಅದು ಇರ್ಲಿ, ಅಲ್ಲೇ ಇರ್ಲಿ. ಇಲ್ಲದಿದ್ರೆ ಈಗ ಓಡ್ತದೆ ಅದು. ಹೌದು, ಹಿಡಿದು ಬೇಡ. ಸರಿ ಸರಿ, ಹೋಗುವಾಗ ಹಿಡ್ಕೊಂಡು ಹೋದ್ರೆ. ಹೋಗುವಾಗ ಹಿಡ್ಕೊಂಡು ಹೋಗುದೇ. ಇರ್ಲಿ ಇರ್ಲಿ. ಅಣ್ಣ, ನೀನು ಹೋದಂತಹ ದಾರಿಯಲ್ಲಿ ಏನನ್ನು ಕೊಂದೆ, ಏನನ್ನು ತಿಂದೆ? ಹೇಳು ನನ್ನ ಮುಂದೆ. ನಾನೊಂದು ದಿಕ್ಕನ್ನು ಹಿಡಿದು ಮುಂದುವರಿದೆ. ಮುಂದುವರಿಯುವಂತಹ ಸಂದರ್ಭದಲ್ಲಿ ತಮ್ಮ ಹಂದಿ ತಮ್ಮ ಹಂದಿ ತಮ್ಮ ಹಂದಿ. ಓ ಹೇಳಲಿಕ್ಕೂ ಬೇಸರ ಆಗ್ತದೆ. ಏನಾಯ್ತಾ? ಓ ಹೇಳಿದ್ರೆ ನಾನು ಹಂದಿ, ನಾನು ಹಂದಿ ಆದ್ರೆ ನೀನು ನನ್ನ ಅಣ್ಣ ದೊಡ್ಡ ಹಂದಿ. ಹಾಗಲ್ಲೋ, ಮತ್ತೆ ತಮ್ಮ ಹಂದಿ ಅಂತ ಹೇಳ್ತೇನೆ. ಹಂದಿ ಗೋಚರಿಸಿತು. ಹಾಗೆ ಬಿಡುವೇನೆ? ಏನು ಮಾಡಿದೆ? ಅದರ ಬಾಲಕ್ಕೆ ಕೈ ಕೊಟ್ಟೆ, ಕೆಲಸ ಮಾಡಿದೆ. ಸರಿ, ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ, ಎಲ್ಲ ಬೇರೆ ಬೇರೆ ಮಾಡಿದೆ. ಸರಿ, ಮತ್ತೆ ಅಲ್ಲಿಗೆ ಕಲಸಿದೆ, ತಿನ್ನುವುದಕ್ಕೆ ಪ್ರಾರಂಭ ಮಾಡಿದೆ. ಹೊಟ್ಟೆ ತುಂಬಿತು, ನಿನ್ನ ನೆನಪಾಯ್ತು. ಅದು ಹೌದು, ಹೊಟ್ಟೆ ತುಂಬಿದ ಮೇಲೆ ನೆನಪಾಗಬೇಕು. ತುಂಬುವುದಕ್ಕಿಂತ ಮೊದಲು ನೆನಪಾದ್ರೆ ನಾನೆಲ್ಲಿ ಯಾರು ಕೇಳಿದ್ರೆ ಅಣ್ಣ ನನಗಿಲ್ವಾ ಅಂತ. ನಿನ್ನದು ಮಂಡೆ ಖರ್ಚು ಒಳ್ಳೇದು. ಏ ಅಣ್ಣ, ಹೊಟ್ಟೆ ತುಂಬಿದ ಮೇಲೆ ನನಗೆ ತಂದಿದ್ದೀಯ ಅಂತ ಹೇಳ್ತಾ ಇದ್ದೀಯಲ್ಲ? ಏನು ತಂದೆ ನನಗೆ? ನಿನಗೆ ತಲೆ ತಂದಿದ್ದೇನೆ. ತಲೆ? ಹೌದು. ಯಾವ ಕರ್ಮಕ್ಕೆ ತಲೆ? ತಲೆ ತಿನ್ನಬೇಕಿದ್ರೆ ನೀನೇ ಆಗಬೇಕು. ಬಹುಶಃ ನಿನ್ನ ತಲೆ ತಿಂದದ್ದು ಹೆಚ್ಚಾಯ್ತು ಕಾಣ್ತದೆ, ಅದಕ್ಕೆ ದೊಡ್ಡ ತಲೆ ತಿನ್ನುವಂತ. ತಲೆಯ ಮಾಂಸ ಅಂದ್ರೆ ಇಷ್ಟ ಅಲ್ವೇನೋ ನಿನಗೆ? ತಲೆಯ ಮಾಂಸವೆಂದ್ರೆ ನನಗಿಷ್ಟ. ಹೌದೌದು, ಅದ್ಭುತ. ಆ ಕಾರಣದಿಂದ ತಲೆಯ ಮಾಂಸ ತಂದಿದ್ದೇನೆ. ಆಗಲಿ, ಅದನ್ನಾದ್ರೂ ತಿನ್ನುತ್ತಾ ಇರು. ಸರಿ ಅಣ್ಣ. ಭರ್ಜರಿ ಬೇಟೆ, ಅದ್ಭುತ ಬೇಟೆ. ಏನು ಈ ಗಾಳಿ ಎಲ್ಲ ಎಲ್ಲಿ ಹೋಗಿದೆ ಅಂತ ಗೊತ್ತಾಗುತ್ತೆ. ಗಾಳಿ ಅಲ್ಲಿ ನಿಂತ್ರೆ ಒಳ್ಳೆ ಬರ್ತದೆ. ಅಲ್ಲಿ ನಿಲ್ಲುದಾ? ಅಲ್ಲಿ. ಅದು ಇಲ್ಲಿಗೆ ಬರ್ಬೇಕು. ಇಲ್ಲಿಗೆ ಬರ್ಬೇಕು. ಏನು ಮಾಡುವ ಹಾಗಾದ್ರೆ? ನೀನು ಸ್ವಲ್ಪ ಗಾಳಿ ನನಗೆ ಹಾಕ್ಬೇಕು. ಅದು ಇಲ್ಲಿಗೆ ಬರುವುದಂದ್ರೆ ನಾನೇ ಗಾಳಿ ಹಾಕುವುದು. ಹೌದು. ಹಾಗಾದ್ರೆ ನೀನು ಗಾಳಿ ಹಾಕಿದ್ರೆ ಅದು ಇಲ್ಲಿಗೆ ಬರ್ಲಿಕ್ಕಿಲ್ವಾ? ಇಲ್ಲ ಇಲ್ಲ ಇಲ್ಲ. ಯಾಕೆ? ಆಯಾಸ. ನನಗೆ ಮತ್ತೆ ಏನಾದದ್ದು? ನಿನಗೂ ಆಯಾಸ ಆಗಿದೆ. ನನಗೂ ಆಯಾಸ ಆಗಿದೆ. ನನಗೆ ನೀನು, ನಿನಗೆ ನಾನು ಗಾಳಿ ಹಾಕಿಕೊಂಡೆ ಅಂತಾದ್ರೆ ಆಯಾಸ ಮತ್ತಷ್ಟು ಹೆಚ್ಚಾಗುತ್ತದೆ. ಮತ್ತೆ ಏನು ಮಾಡುವ? ಈ ಗಾಳಿ ಎಲ್ಲ ಎಲ್ಲಿ ಉಂಟು ಅಂತ ನೋಡುದು. ಹೌದೌದು, ಎಲ್ಲ ಅದರೊಳಗೆ
ನನಗೆ ಇಲ್ವೇ ಇಲ್ಲ. ಹೌದಲ್ವಾ? ಹಾ. ಹಾಗಿದ್ರೆ ಒಂದು ಉಪಾಯ. ಏನು? ನಮ್ಮ ಅಡಿಯಾಳಾಗಿದ್ದಾರೆ ದೇವತೆಗಳು, ಅದರಲ್ಲಿ ವಾಯುದೇವ ಅವನಿಗೆ ಆಜ್ಞಾಪಿಸಿದೆ ಮುಂತಾದ್ರೆ ಚೆನ್ನಾಗಿ ಬೀಸ್ತಾನೆ. ಅಣ್ಣ, ಇದು ತಗ್ಗು ಪ್ರದೇಶ. ವಾಯುದೇವ ಸರಿ ಗಾಳಿ ಹಾಕ್ಬೇಕು. ಹೌದೌದು. ಇಲ್ಲಿ ಗಾಳಿ ಇಲ್ಲ. ಇಲ್ಲಿ ಬೇಡ, ಒಳ್ಳೆ ಬೀಸ್ಬೇಕು. ಇಲ್ಲಿ ಬೇಡ, ಎತ್ತರವಾದಂತಹ ತುಹಿನಗಿರಿ. ತಳುವದ ಸಮಯದಲ್ಲಿ ಕೇಳಿಸೆ, ಈ ಸಮಯ ತಳುವದ ಸಮಯದಲ್ಲಿ ಕೇಳಿಸೆ, ನಲವಿನು ಉಯ್ಯಾಲೆಯಲಿ, ನಲವಿನು ಉಯ್ಯಾಲೆಯಲಿ ತಾ ಕುಳಿತು, ತಾ ಕುಳಿತು 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 ದೇವಿಯು ಪಾಡುತಿಹ ಗಾಯನವ ನಾಲಿಸುತ್ತ, ದೇವಿಯು ಪಾಡುತಿಹ ಗಾಯನವ ನಾಲಿಸುತ್ತ, ತಳುವದ ಸಮಯದಲ್ಲಿ ಕೇಳಿದೆ. ಆ, 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 ಚೆನ್ನಾಗಿ ಬೀಸು, ತಂಪಾಗಿ ಬೀಸು, ಮಂದ ಮಂದವಾಗಿ ಬೀಸು, ವೇಗವಾಗಿ ಬೀಸು, ಬೇಗ ಬೀಸು. ಬೀಸು ಬೀಸು. ಸೇವಾಕರ್ತರಂದ್ರೆ ಹೇಗಿರ್ಬೇಕು? ಸೇವೆಯಲ್ಲಿ ನಿಷ್ಠೆ ಬೇಕು, ಇಷ್ಟ ಬೇಕು, ಭಕ್ತಿ ಬೇಕು, ಭಕ್ತಿ ಬೇಕು, ಪ್ರಾಮಾಣಿಕತೆ ಬೇಕು. ಅದಂತೂ ಬೇಕೇ ಬೇಕು. ನಮ್ಮ ಆಜ್ಞೆಯನ್ನು ಪಾಲಿಸಿದಂತಹ ವಾಯುದೇವ ಚೆನ್ನಾಗಿ ಬೀಸಿದ್ದವನೇ, ತಂಪಾಗಿ ಬೀಸಿದ್ದಾನೆ. ಅವನ ಬೀಸುವಿಕೆಗೆ ಅದನ್ನು ಒಡ್ಡಿದ್ದು. ಆಯಾಸ ಇಲ್ಲಿ ಹೋಗಿದಂತಲೇ ಗೊತ್ತಾಗ್ಲಿಲ್ಲ. ಶ್ರಮದಲ್ಲವೆಲ್ಲವೂ ನಿವಾರಣೆಯಾಗಿ ಹೋಗಿದೆ. ಹೌದಲ್ವಾ? ಇನ್ನೊಮ್ಮೆ ಬೇಟ, ಇನ್ನೊಮ್ಮೆ ಆಡಿದ್ರೆ ನಾಳೆ ಬೇಡ ಬೇಟಾಡ್ಲಿಕ್ಕೆ. ಒಮ್ಮೆ ಏರಿದ ಮೇಲೆ ಮತ್ತೆ ಇಳಿಯುವುದು ಬೇಡ. ಮತ್ತೇನು ಮಾಡುವ? ನಿನ್ನ ಕಿವಿ ಕೊಡ್ತೀಯನೋ? ನಿನಗೆ ಕಿವಿ ಕೊಟ್ರೆ ಬೇರೆ ನನಗೆ ಬೇಡವೇನೋ? ಹಾಗಲ್ವಾ? ಮತ್ತೆ ಗಾಳಿ ಬೀಸುವ ಕಡೆ ಸ್ವಲ್ಪ ಅಲಿಸಂತೆ. ಇದು ಆಲಿಸಿದೆ. ಸುಯ್ ಏನ ತಂಪಾಗಿ ಗಾಳಿ ಮಾತ್ರ ಬೀಸ್ತಾ ಉಂಟೆಂಬ ಹಾಗೆ ಭಾವಿಸಿದ್ದು. ಗಾಳಿಯ ಜೊತೆಯಲ್ಲಿ ಇಂಪಾದ ಸ್ವರವು ಕೇಳಿ ಬರ್ತಾ ಉಂಟು. ಏನಾಗಿರಬಹುದು? ಈ ಸ್ವರದ ಮೂಲ ಎಲ್ಲಿಂದ ಎಂಬ ಹಾಗೆ ಆಲೋಚಿಸಿದೀನಿ ಅಂತಾದ್ರೆ ಇದು ಅದೇ, ಇದು ಅದೇ ಅದೇ ಅಂದ್ರೆ ಹೌದಾ? ಬಿದಿರಿಗೆ ಬಿದಿರುತ್ತಾಗಿ ಬರುವ ಸ್ವರವೇ ಇದು ಬಿದಿರಿನ ಸ್ವರ. ಬಿದಿರಿನ ಸ್ವರ ಏರಿಳಿತವಾಗುವುದಕ್ಕೆ ಸಾಧ್ಯ ಉಂಟೆ ಹೇಳು? ಆಗ್ಲಿಕ್ಕಿಲ್ವ? ಖಂಡಿತವಾಗಿ ಇದ್ದದಲ್ಲ. ಮತ್ತೆ ಒಂದು ವೇಳೆ ಹುದುಂದಿದ್ರೆ ವೀರರಾದಂತಹ ಚಂಡಮುಂಡರು ಕದಂಬ ಕಾಂತರವನ್ನು ಬಂದು ಸೇರಿದ್ದಾರೆ, ಬೇಟೆ ನಾಡಿ ಆಯಾಸ ಹೊಂದಿದ್ದಾರೆ. ಅವರ ಆಯಾಸವನ್ನು ದೂರೀಕರಿಸುವಂತಹ ಉದ್ದೇಶದಿಂದ ಕೋಗಿಲೆಗಳು ಪಂಚಪದಿಂಚರದಲ್ಲಿ ಹಾಡುತ್ತಿರಬಹುದೇ? ಕೋಗಿಲೆಗಳು ಪಂಚಪದಿಂಚರದಲ್ಲಿ ಹಾಡಿದ್ರು ಹಾಡಬಹುದು. ಆದ್ರೆ ಇದು ಕೋಗಿಲೆಯ ಸ್ವರವ ಅಲ್ವಾ? ಕೋಗಿಲೆ ಹಾಡುವುದು ಹೇಗೆ? ಹೇಗೆ? ಓ, ಹಾಗಿದ್ರೆ ಇದು ಗಾನ ಕೋಗಿಲೆ ಅಲ್ಲ ಅಂತ ಆಯ್ತು. ಗಾನ ಕೋಗಿಲೆಗಿಂತಲೂ ಮಿಗಿಲಾದದ್ದು. ಹಾಗಿದ್ರೆ ಯಾವ್ದಾಗಿ ನೀನೇ ಹೇಳ್ಬೇಕು. ಗೊತ್ತಾಗ್ಲಿಲ್ಲ? ಇಲ್ಲ, ನನಗೆ ಗೊತ್ತಾಗಿದೆ. ಯಾವುದು? ಇದು ಬಹುಶಃ ಅವಳೇ ಅವಳೇ ವೀಣೆಯ ಪಿಡಿದೀರ್ಪ, ವೀಣೆಯ ಪಿಡಿದೀರ್ಪ, 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 ಆ
ನಾರದನಿಗೆ ಸರಿ ದಕ್ಷ ಬ್ರಹ್ಮ ಕೊಟ್ಟ ಶಾಪ 3 ಮುಕ್ಕಾಲುಗಳಿಗೆ ಮೂರು ಲೋಕವನ್ನು ಸಂಚರಿಸಿ ಎನ್ನುವ ಹಾಗೆ ಅಂದಿನಿಂದ ಇಂದಿನವರೆಗೆ ನಾರದನ ತಿರುಗಾಟ ಮುಗಿಲಿಲ್ಲ. ಇಲ್ಲ ಈ ಸ್ವರವನ್ನು ಕೇಳಿದ್ದೆ ನೀನು. ಸುದ್ದಿ ತಾಳ ಲಯಬದ್ಧವಾಗಿ ಒಂದೇ ಕಡೆಯಿಂದ ಕೇಳ್ತಾ ಉಂಟು. ನಾರದ ಆದ್ರೆ ಹೇಗೆ? ಒಮ್ಮೆ ಅಲ್ಲಿಂದ, ಮತ್ತೊಮ್ಮೆ ಇಲ್ಲಿಂದ, ಮಗದೊಮ್ಮೆ ಅಲ್ಲಿಂದ, ನಾಳೆ ಆಚೆ, ನಿನ್ನೆ ಈಚೆ, ಮೊನ್ನೆ ಹತ್ತಿರ, ನಾಡಿದ್ದು ದೂರ, ಇವತ್ತು ಇಲ್ಲಿಯೇ ಎಲ್ಲಿ ಹೋಗ್ತಾನಂತೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ. ವೀಣೆ ಬಿಡಿದಿರುವ ವಾಣಿ ಅಲ್ಲ, ತುಂಬರನಂತೂ ಅಲ್ವೇ ಅಲ್ಲ, ನಾರದ ಅಲ್ಲ, ಅದು ಅಲ್ಲ ಇದು ಅಲ್ಲ. ಗೊತ್ತಾಗಬೇಕಿದ್ರೆ ಸ್ವರವನ್ನು ಬಿಡಿ. ಸ್ವರ ಬಿಡಿದು ಸ್ವರ ಬಿಡಿದು ನಡೆದರಲು ತನುವಿನ ಪರಿಮಳವು ನಾಸಿಕಕ್ಕೆ ಸೋಂಕಲು ತನುವಿನ ಪರಿಮಳವು ನಾಸಿಕಕ್ಕೆ ಸೋಂಕಲು ಅರರೆ ಅರರೆ ಕೌತುಕವೆಂದು ಪರಿಮಳ ಬಿಡಿದು ಮುಂದುವರಿಯೇ ಉರಗನಿ ಭವೇಣಿಯು ಕಲಕೀರವಾಣಿಯು ಉರಗನಿ ಭವೇಣಿಯು ಕಲಕೀರವಾಣಿಯು ಗುರುಕುಚ ಶರೀರೆಯು ಮೋಹನ ಕಾರ್ಯವು ದುರಿತ ಸೌಹಾರ್ಯವು ನಿಜ ಚಕ್ರಧಾರ್ಯವು ದುರಿತ ಸೌಹಾರ್ಯವು ನಿಜ ಚಕ್ರಧಾರ್ಯವು ಜಯ ನಮೋ ಜಯದೆಂಬೆನು ತೂಗಿದಳು ಯಾಲೆಯ ದುರ್ಗಾಂಬಿಕೆ ದುರ್ಗಾಂಬಿಕೆ ತೂಗಿದಳು ಯಾಲೆಯ ನಾಗಮರ್ಜ ಮಾರರಿಯೋ ಇವರಿಗೆಲ್ಲ ನಾಗಮರ್ಜ ಮಾರರಿಯೋ ಇವರಿಗೆಲ್ಲ ಯೋಗುಳ ಕೇಳುತ್ತೆ ರೋಗಲಯಗಳಿಲ್ಲ ತೂಗಿದಳು ಯಾಲೆಯ ದುರ್ಗಾಂಬಿಕೆ ದುರ್ಗಾಂಬಿಕೆ ತೂಗಿದಳು ಯಾಲೆಯ ತರಣಿಕೋಟಿ ಪ್ರಕಾಶವದು ತರಣಿಕೋಟಿ ಪ್ರಕಾಶವದು ಗೋಚರಿಸಲ್ ಅಚ್ಚರಿಯಿಂದ ಅಚ್ಚರಿಯಿಂದ ಶೋಧಿಸಿ ಪರುದ ಗಂಡನು ದೊಡ್ಡದು ಯಾಲೆಯಲಿ ಉಯ್ಯಾಲೆಯಲಿ ದೇವಿಯನು ಅರರೆ 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 ನಿವಳಂತ ವಿಟಗಾರೆ ಆ
ಮತ್ತೆ ಅಲ್ವೇ ಅಲ್ಲ. ಆದ್ರೆ ಈ ರೀತಿಯಾದ ವ್ಯತ್ಯಾಸವನ್ನು ನೋಡಿದ್ಯಾ ನೀನು? ಆಹಾ. ನಿನ್ನೆ ಇಷ್ಟು ಬೆಳಕಿನ ವ್ಯವಸ್ಥೆ ಇತ್ತಾ? ನಿನ್ನೆ ಕತ್ತಲೆ ಕತ್ತಲೆ ಕತ್ತಲೆ, ಇವತ್ತು ಎಲ್ಲಿ ನೋಡಿದ್ರು ಬೆಳಕು. ಕಣ್ಣು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಬೆಳಕಿನ ವ್ಯವಸ್ಥೆ ಮಾಡಿದವರಿಗೆ ಕೊಡ್ಬೇಕು ಇವಾಗ. ಅದು ಅಲ್ವಾ? ಸ್ವರ ಪಿಡಿದು ಮುಂದುವರಿದು ಬಂದೇ ಮುಂತಾದ್ರೆ ಒಬ್ಬಳಕ್ಕೆ ಸೌಂದರ್ಯವತಿ ಚಿನ್ನದ ಉಯ್ಯಾಲೆಯಲ್ಲಿ ಗಾನವನ್ನು ಪಾಡ್ತಾ ಇದ್ದಾಳೆ. ನೋಡಿದೆ ನೋಡಿದೆ ನೋಡಿದೆ. ಸಾಮಾನ್ಯವಾದದಲ್ಲ, ಅಪ್ರತಿಮವಾದ ರೂಪವತಿ. ನೋಡಂತೆ ಅಣ್ಣ, ಅವಳ ಕೊರಳಲ್ಲಿ ಒಂದು ಮಲ್ಲಿಗೆ ಹಾರ ನೋಡಂತೆ. ಆ ದೇವಾನು ದೇವತೆಗಳೇ ಅಪ್ಸರಾಂಗನೆಯರೇ ಬಂದು ಅವಳನ್ನು ಸಿಂಗರಿಸಿ ಹೋದ ಹಾಗೆ ನಮಗೆ ಕಾಣ್ತಾ ಉಂಟು. ಹೌದಲ್ವಾ ಅಣ್ಣ? ನೋಡಂತೆ ನೋಡಂತೆ, ಇವಳನ್ನು ಹೊಗಳುವುದಕ್ಕೆ ಸಾವಿರ ನಾಲಗೆಯುಳ್ಳ ಆದಿಶೇಷನಿಗೂ ಅಸಾಧ್ಯ. ಹೌದೌದು. ಪರಿಮಳದ ಪುತ್ತಳಿಯು, ಚೆಲುವಿನ ಕರುವಿನ ಎರಕವು, ಇಟರ ಪುಣ್ಯದ ಪರಿಣತಿಯು, ಕಾಮುಕರ ಭಾಗ್ಯದ ಕಲ್ಪತರು ಫಲವು, ಮನಿತಪ ಫಲವು, ಲೋಕ ಸೌಂದರ್ಯ ನಿಸರ್ಗವು, ನಾಲ್ಕು ಸುಖ ಸಾಕಾರವು, ಶಶಿಮೊಗದ ನಸುನಗೆಯ ಬಾಲೆ, ದರ್ಪಣ ಕಪಾಲೆ, ಪನ್ನಗ ಸದೃಶ ವೇಣೆ, ಶುಕ ವಾಣಿ, ಇವಳ ಆನಂದದ ಕಂಪು, ಪೂರ್ಣ ಚಂದಿರದ ಪೆಂಪು, ಇವಳ ಕರ್ಣದ್ವಯ ಆಕಾರ ಕನ್ನಡ ಲಿಪಿಯ ಶ್ರೀಕಾರದಂತಿರುವುದು. ಈಕೆ ಸುಂದರ ತರುಣಿ, ಜನಮನ ಕರಣಿ, ಕಲೆಯ ಪುಷ್ಕರಣಿ, ಗುರುಗುಜರ ಭರಣಿ, ಪ್ರಕಾಶದ ದಿವಾಣಿ, ಮಂದಗಮನೆ, ಮಂದಹಾಸದ ವಿಲಾಸಮಂ, ಕುಂದ ರದನೆ, ಕುಂದ ದವಯವದ ಸೌಂದರ್ಯ ದಂದಮಂ, ವಕ್ರ ಕುಂತಳೆಯ ವಕ್ರ ಲೋಕನದ ಭಾವದ ಬಗೆಯನ್ನು ಚಂದನ ಸುಗನ್ನಿನಿ ಚಂದ್ರಾಸಿ ದಶಕಮಂ, ಬಂದುಗೆ ದುಡ್ಡಿಯಳ ಬಂಧುರದ ಸಿಂಗಾರವನ್ನು ಏನೆಂದು ವರ್ಣಿಸಬಹುದು. ಇವಳ ಕಪ್ಪಾದ ಕೇಶ ಶೃಂಗಾರ ಭರಿತ ವೇಷ, ನಳಿ ತೋಳ್ಗಳ ಪಾಶ, ಮರೆಸಿ ತೆನ್ನೆ ರೋಷ ತಡೆರೆನ್ನ ದ್ವೇಷ ಆಗಲೆನ್ನೆ ಸರ್ವನಾಶ, ತೋರಮುತ್ತಿನ ಹಾರಮಂ ತೊಟ್ಟು ಚಂದ್ರಮುಖಿ ಕಾರ ಕತ್ತಾಳೆಯೊಳ ಅಡಿಡ ಲಂಕಿ ಪಣೆಗೆ ಕಸ್ತೂರಿಯಂ ಕಣ್ಗೆ ಕಾಡಿಗೆಯಂ ಕೊರಳಿಗೆ ಹರಿನೀಲಮಣಿ ಭೂಷಣವನ್ನು ಸೇರಿಸಲ್ತದು ನೈಜವಾಗಿ ಬೆರಗಾಗಿ ಬಳಿ ಗೋರೆ ದುರ್ಬಂ ತೆಗೆದು ಜಡೆಗಟ್ಟಿ ಹೊರಮಟ್ಟು ನಿರುಗುರುಳ ಪವಳ ತರದ ಉರುತರದ ತೋಳ್ಗಳ ಕಂಬು ಕಂಠದ ತರಳ ನಯನದ ಸಂಪಗೆಯ ನಾಸಿಕದ ಪೆರನಸಳ ಹರಿಯ ಮಧ್ಯದ ಹಂಸ ಗಮನದ ಗುರು ಕುಜರ ಕರ ಬಲ್ಲವನ ಸರಿಸುವ ಮುಖಿ ಅರುಣಿ ನೀವಳಂತ ವಿಡಗಾರ ನೋಡು ಸ್ಮರಣ ಗುರುಗಣೆ ಅಂತ ಹೇಳು ನೀರು ಸರಸಿಜ ವದನೆ ಹರಿಣ ಏತ್ರ ಚೆಲುವ ತರುಣಿ ಹಸಿಯ ನಡುವಿನ ನಿಮ್ನ ನಾಮ ಭಾಷೆಯ ತೊಳಗು ಜಗಳ ವಿಷಪ ತೊಡೆಗಳ ಚಾರು ಜಂಗವ ಬಿಸವ ಕಂಗಲ ತೊಲಗಿ ಬೆಳಗು ಬಿಸದ ಕನ್ನಿನೆಯು ಪರಮ ಪರಿಮಾಣಗಳ ಸಂಹರಿಸಿ ಮುಕ್ತ ಕೆಂದಾವರೆಯ ಮರಿಜಿಂಬಗಳ ನಡಬಳಿಸಿ ಸರಸ ವೀಣಾಬ್ದಿನಿ ಹಂಸೆಯ ಗರ್ಭಗತಿಗಳ ಹಾಯ್ದು ಮನಸ್ಸು ಜನವರ ವಿರಿಂಚ ಸೃಜಿಸಿದನೆ ಎನ್ನುವ ಹಾಗೆ ಭ್ರಮೆ ಚಲವಿಕೆಯ ಚೈತನ್ಯವೋ ಪರಿಮಳದ ಪುತ್ತಳಿಯೋ ವರರಸ ಸಾಕಾರ ಸ್ವರೂಪವೋ ಹನುಮತನ ವಿಜಯ ಧ್ವಜವೋ ಮೂಲಗಳೇ ಮುಕ್ತಿಗದ ಮಣಿಯೋ ಶಾಸ್ತ್ರ ಶಿರನಾಥ ಶೇಷ ನಿಜರದಲ್ಲ ಸೇವ ಮಾಣಿಕ್ಯವೋ ವಸುಮತಿಗೆ ತಮ್ಮ ಶ್ರೀಮಂತದ ಮಣಿಯ ಎನ್ನುವ ಹಾಗೆ ಕಂಗೊಳಿಸ್ತಾ ಇದ್ದಾಳೆ. ಕೋಟಿ ಸೂರ್ಯರೇಖ ಕಾಲದಲ್ಲಿ ಧರೆಗಿಳಿದು ಬಂದು ಉದಯಿಸಿದ್ರೆ ಯಾವ ರೀತಿಯಾದಂತಹ ಪ್ರಭೆ ಗೋಚರಿಸುತ್ತದೋ ಅದೇ ಪ್ರಭೆ ಗೋಚರಿಸ್ತಾ ಇದೆ. ಹೌದಲ್ವಾ? ಹೌದೌದು. ಯಾರು ಇದು? ಅಣ್ಣ, ಇದು ಅವಳೇ ಅಲ್ವಾ? ಯಾರವಳೆಂದ್ರೆ ಲಕ್ಷ್ಮಿ. ಲಕ್ಷ್ಮಿ ಸಮುದ್ರ ಮಥನದ ಕಾಲದಲ್ಲಿ ಹುಟ್ಟಿಕೊಂಡವಳು. ನಿನಗೇನು ಬೇಕು ಅಂತ ಕೇಳಿದಂತಹ ಸಂದರ್ಭದಲ್ಲಿ ಪಕ್ಷ ಸ್ಥಳದಲ್ಲಿ ಜಾಗವನ್ನು ಕೊಟ್ಟಿದ್ದಾರೆ. ಅಷ್ಟು ಒಳ್ಳೆಯ ಜಾಗ ಬಿಟ್ಟು ಇಲ್ಲಿಗೆಲ್ಲ ಬರ್ಲಿಕ್ಕಿಲ್ಲ. ಬರ್ಲಿಕ್ಕಿಲ್ವಾ? ಹಾಗಾದ್ರೆ ಇನ್ನೊಬ್ಬಳಿದ್ದಾಳೆ. ಯಾರವಳು? ಅವಳೇ ಉಮೆ. ಉಮೆ? ಪಾರ್ವತಮ್ಮ. ಪಾರ್ವತಮ್ಮ. ಒಮ್ಮೆ ನೋಡಿ ಬರ್ತೇನೆ. ನೋಡಿ ಬಾ. ನೀನು ಹೇಳಿದ ಹಾಗೆ ಇದು ಪಾರ್ವತಮ್ಮ ಅಲ್ಲ. ಯಾಕೆ? ಹಣೆಯಲ್ಲಿ ದೊಡ್ಡ ಬೊಟ್ಟಿಲ್ಲ. ದೊಡ್ಡ ಬೊಟ್ಟಿಲ್ಲದಿದ್ರೆ ಪಾರ್ವತಮ್ಮ ಅಲ್ವಾ? ಲೋಕಕ್ಕೆ ಆದರ್ಶ ಅಲ್ವೇನು ದೊಡ್ಡ ಬೊಟ್ಟು? ಈಗ ಈಗ ಹೀಗೆ ಹೋಗಿ ನೋಡಿದ್ರು ಬೊಟ್ಟು ಕಾಣೋದಿಲ್ಲ. ಬೊಟ್ಟಿಲ್ಲ. ಹೌದಲ್ವಾ? ಒಬ್ಬಳಿಗೆ ಅಂಗ ಬನಿತ, ಇನ್ನೊಬ್ಬಳನ್ನು ಶಿರದಲ್ಲಿ ಬತ್ತ, ಹೆಣ್ಣೆಂಬ ಬಿತ್ತ. ಶಂಕರಯನ್ನು ಕಳುಹಿಸುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ರೆ ಇದು ಅವಳಲ್ಲ. ಅವಳಲ್ಲ. ಬೇರೆ ಇದು ಅವನೇ. ಯಾರವ? ಅವಳೇ. ಅವ ಯಾರವಳು? ರತಿ. ರತಿ. ಅವರದೊಂದು ಮೇಳವೇ ಇದೆ. ಯಾರು? ಕಾಮರತಿಯರ ಮೇಳ. ಸತ್ಯ ಬಿಟ್ಟಿರಲಾರ ಸುಪ್ರೇಮ. ಎಡಭಾಗದಲ್ಲಿ ಮನ್ಮಥ ಇಲ್ಲ. ಹಾಗಾಗಿ ಕಾಮರತಿಯರ ಮೇಳ ಇದಲ್ಲ. ಕಾಮರತಿಯರ ಮೇಳ ಇದಲ್ಲ ಅಂತಾದ್ರೆ ಇದು ಯಾವ ಮೇಳ? ನಿನಗೆ ಇಷ್ಟೊತ್ತಾದ್ರೂ ಮೇಳ ಯಾವ್ದು ಅಂತ ಗೊತ್ತಾಗ್ಲಿಲ್ಲ? ಇಲ್ಲ. ನನಗೆ ಗೊತ್ತಾಗಿದೆ. ಯಾವುದು? ಇದು ಬಹುಶಃ ಎರಡನೇ ಮೇಳ. ನೋಡದೆ ಹೇಳಲಿಕ್ಕೆ ಆಗ್ತದೆ. ಅದು ಹೇಗೆ? ಅವಳನ್ನೇ ನೋಡಿದ್ರೆ ಕಾಮರತಿಯರ ಮೇಳ ಅಲ್ಲ, ಬೇರೆ ಯಾವುದು ಎರಡನೇದ್ದು ಅಂತ. ನೋಡಿದ್ಯಾ? ಏನು? ಅಪ್ರತಿಮವಾದಂತಹ ಸೌಂದರ್ಯವತಿ. ಹೌದೌದು. ಇಂತಹ ಸೌಂದರ್ಯವತಿಯನ್ನು ದಟ್ಟವಾದಂತಹ ಕಾಡಿನಲ್ಲೇ ಬಿಟ್ಟು ಹೋಗೋದಲ್ಲ. ಅದಕ್ಕೊಂದು ಕೆಲಸ ಮಾಡ್ತೇನೆ. ಏನು? ನಾ ಹೋಗಿ ಮಾತಾಡಿಸಿ ಬರುವೆ. ಮುಂದೆ ಹೋದ್ರೆ ಜಾಗ್ರತೆ. ಯಾಕೆ? ಬ್ರಹ್ಮದೇವರವರ ಬ್ರಹ್ಮಚರ್ಯ ಏನಾದ್ರೂ ಕೆಟ್ಟು ಹೋಯ್ತಂತಾದ್ರೆ ಅಂದೇ ಚಂಡಮುಂಡರ ಮರಣ. ಒಂದು ವೇಳೆ ನಾವು ಮುಂದುವರಿದೇವಂತಾದ್ರೆ ಅಂದೇ ನಮಗೆ ಮರಣ. ಇವಳನ್ನು ನೋಡುವಾಗ ನನ್ನ ಕೈಯಲ್ಲಿ ಒಂದು ಮಲ್ಲಿಗೆ ಹಾರ ಇದ್ರೆ ನಾನು ಹಾಕ್ತಿದ್ದೇವೆ. ಆದ್ರೆ ಏನು ಮಾಡೋಣ ಹೇಳು? ನಾನಿದ್ದೇನಲ್ಲ, ವರದ ನೆನಪಾಯ್ತು. ಹಾಗಾಗಿ ನಾವು ಮುಂದುವರಿಯುವುದಕ್ಕಿಲ್ಲ. ಹಾಗಿದ್ರೆ ಒಂದು ಕೆಲಸ. ಏನು? ನಮ್ಮಡೆ ಶುಂಭ ಅವನಲ್ಲೇ ವಿಚಾರ ಹೇಳ. ಕೊಂಡಾಡುತ್ತಲಿರುವರು ತ್ರಿಜಟಗಳು ಅಣ್ಣ ದೇವ ಅರಿದಿಗರೆಲ್ಲವ ಮೃಗಮೇನೆಗೆರುತ್ತಲೆ ಅಣ್ಣ ದೇವ
ಮಾಡ್ತಾ ಇದ್ದೆ. ಓ ಅವಳ ಅಂದವನ್ನು ಕಂಡಾಕ್ಷಣವೇ ನಮಗನಿಸಿದ್ದು ಏನದು? ಮೂರು ಲೋಕದ ಒಡೆಯನಾದಂತಹ ನೀನವಳನ್ನು ವರಿಸುವೆ, ನಿನ್ನ ವಾಮಭಾಗದಲ್ಲಿ ಅವಳು ರಂಜಿಸುವೆ, ಕದಂಬ ಕಾಂತಾರದ ಕನ್ನಿಕೆಯನ್ನು ಕಳೆದರುವಲ್ಲಿ ಕಾರ್ಯ ಪ್ರವೃತ್ತನಾಗಬೇಕಣ್ಣ. ತಮ್ಮಂದಿರೇ ಮನಸ್ಸಿನ ಶರ ಹತಿಗೆ ಸಿಲುಕುತ ವನಜನೇತ್ರಯ ವರಿಸದಿರೆಂದರು ನಿಶ್ಚಯಿಸಿ ಕದಂಬ ಅಂತ ಹೆಣ್ಣ ಮಧ್ಯೆ ನಿವರ್ಣಿಸಿದ ಕ್ಷಣದಲ್ಲಿ ಏನು ನನಗೆ ಬೇಕು ಬೇಕು ಅನ್ನಿಸ್ತಾ ಉಂಟಲ್ಲ ತಮ್ಮಂದಿರೇ? ಏನು ಬೇಕಣ್ಣ? ಯಾವುದು ಬೇಡ ತಮ್ಮ? ಹಾಗೆ ಹೇಳಿಕ್ಕಿಲ್ಲ. ಇವತ್ತು ಕೊಟ್ಟದ್ದನ್ನು ತಕ್ಕೊಳ್ಳುವುದೇ. ಅದು ತೆಕ್ಕೊಂಡಾಯ್ತಲ್ಲ, ಏನು ಮಾಡುವ? ಆ ವನದ ಲೋಚನೆಯನ್ನು ಮದುವೆ ಆಗಬೇಕೆನ್ನುವ ತೀರ್ಮಾನಕ್ಕಾಗಿ ಬೇಡ ತಮ್ಮಂದಿರಿ, ಅವಸರ ಮಾಡ್ಬೇಡಿ. ಆ ವಿಚಾರ ನನಗೆ ಬಿಟ್ಟದ್ದು, ಇದು ನಿಮ್ಮಿಂದಾಗುವ ಕೆಲಸವಲ್ಲ. ಅದಕ್ಕೆ ಬೇರೆ ವ್ಯವಸ್ಥೆ ನಾನು ಮಾಡ್ತೇನೆ. ಬೇಟೆ ಆಯಸಪಟ್ಟವರು ವಿಶ್ರಾಂತಿ ಪಡೆದುಕೊಳ್ಳಿ. ಕೇಳಿದೆನು ಬೆರೆವ ಕಾದಂಬವನದೊಳಗೆ ಉಯ್ಯಾಲೆಯಲ್ಲಿ ಸತ್ತಿರೆವಳಂತೆ. ಮುಖ್ಯವಾದ ವಿಷಯವನ್ನು ಹರುವುದಕ್ಕೆ ನಿನ್ನನ್ನೇ ಬರಹೇಳಿ. ಏನದ್ವಂತದ್ದು? ತಮ್ಮಂದಿರಾದ ಚಂಡಮುಂಡರು ಬೇಟೆಗಾಗಿ ಹೋದವರು ಕದಂಬಾವನದಲ್ಲಿ ಹೆಣ್ಣೊಬ್ಬಳು ಚಿನ್ನದ ಉಯ್ಯಾಲೆ ತೂಗುವಂತಹ ದೃಶ್ಯವನ್ನು ಕಂಡರು. ಈ ವಿಚಾರವನ್ನು ಬಂದು ಹೇಳಿದ ಕ್ಷಣದಲ್ಲಿ ಯಾಕೋ ಆಕೆಯನ್ನು ಮದುವೆ ಆಗಬೇಕು, ನನ್ನ ಜೀವನ ಸಂಗಾತಿ ಅನ್ನಬೇಕೆನ್ನ ಆಸೆಯನ್ನು ಪಟ್ಟವನಾಗಿದ್ದೇನೆ. ಹಾಗೂ ಆಲೋಚಿಸಿದೆ ಅಲ್ಲ? ಅದಕ್ಕಾಗಿ ಏನು ವಯೋವೃದ್ಧನು ಜ್ಞಾನ ಸಂಪನ್ನನಾದ ನೀನು ಈ ಕ್ಷಣದಲ್ಲಿ ಕದಂಬಾವನಕ್ಕೆ ತೆರಳಿ ನನ್ನ ಬಗ್ಗೆ ಆಕೆಯಲ್ಲಿ ಚೆನ್ನಾಗಿ ವಿವರಿಸಿ ಆದಷ್ಟು ಬೇಗ ಆಕೆಯನ್ನು ಕರೆದುಕೊಂಡು ತಮ್ಮಾಜ್ಞೆ ಶಿರೋಧಾರಿ ತೆರಳು ಕದಂಬವನ. ಶುಂಭನಾಜ್ಞೆಯೊಳೈದಿ ಶುಂಭನಾಜ್ಞೆಯೊಳೈದಿ ಮೆರೆವ ಕದಂಬವನವನೇ ಪಗುತ ತ್ರೈ ಜಗದಂಬಿಕೆಯ ಲಾವಣ್ಯವನು ನೆರೆ ಕಂಡು ಸುಗ್ರೀವ ಹಂಬಲಿಸಿದನು ಶಿವ ಶಿವ ಸ್ಮರಣ ಬಿಗುರೆಸಿಲು ಕುತಲಿ ನಮ್ಮಯ ಶುಂಭ ಕೆಟ್ಟನು ತಿಳಿದು ನೋಡಲಿಕ್ಕೆ ಮಾನಿನಿಯೇ ಶುಂಭನಾಜ್ಞೆಯೊಳೈದಿ ಆಜ್ಞಾಧಾರಕನಾಗಿ ಕದಂಬವನವನ್ನು ಪ್ರವೇಶ ಮಾಡಿದ್ದೆ. ಏನು ಆಶ್ಚರ್ಯವನ್ನ ಕಾಣ್ತಾ ಇದ್ದೆ. ನಡು ಮಧ್ಯಾಹ್ನವಾದರೂ ಸೂರ್ಯರಶ್ಮಿ ಒಳ ಪ್ರವೇಶ ಮಾಡೋದಕ್ಕೆ ಸಾಧ್ಯವಿಲ್ಲ. ಅಂತದ್ರಲ್ಲಿ ಶತಕೋಟಿ ದಿವಾಕರಣ ಪ್ರಭೆಯಿಂದ ಚಾರ್ಜಲ್ಯಮಾನ್ಯವಾಗಿ ಈ ಕಾಲಕ್ಕೆ ಕದಂಬವನ ಆರಾಧಿಸ್ತಾ ಉಂಟು. ಹಾಗಿದ್ರೆ ಕನಸೋ ನನಸೋ ಭಾವದ ಭ್ರಮೆಯು ಒಂದು ಅರ್ಥವಾಗದೆ ಹೋಯ್ತಲ್ಲ. ನಾನು ಬರುವಂತಹ ಕಾಲಕ್ಕೆ ಆದಂತಹ ವಿಶೇಷತೆಗಳ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿದ್ರೆ ದೇಹ ಎಲ್ಲ ಕಂಪಿಸುವುದಕ್ಕೆ ತೊಡಗುತ್ತದೆ. ಮರಗಳೆಲ್ಲ ಜೀವತ್ತೆಳೆದು ನಿಂತ ಹಾಗೆ, ರೆಂಬೆಗಳನ್ನು ಬೀಸುತ್ತ ಹೀಗೆ ಬರಬೇಕು ಅನ್ನುವ ಹಾಗೆ ಕರೆದ ಹಾಗಿತ್ತು. ಅದನ್ನೇ ಆಧರಿಸಿ ನಾನು ಮುಂದೆ ಬಂದೆ ಎಂದಾದರೆ ಒಮ್ಮೆ ಹಿಂದೆ ನೋಡ್ತೇನೆ, ಯಾವ ಮರಗಳು ಕೈ ಬೀಸಿ ನನ್ನನ್ನು ಮುಂದೆ ಬರ್ಬೇಕನ್ನುವ ಹಾಗೆ ಹೇಳಿತು. ಅದೇ ಮರಗಳೆಲ್ಲ ಬಳ್ಳಿಯಾಗಿ ಬದಲಾಗಿ ನನ್ನ ಸುತ್ತಲೂ ಚಕ್ರವ್ಯೂಹದಂತೆ ಆವರಿಸಿತಲ್ಲ. ಇದರ ಅರ್ಥ ಏನು? ಒಳಗೆ ಬರುವುದಕ್ಕೆ ಮಾತ್ರ ದಾರಿ, ಹೊರಗೆ ಹೋಗುವುದಕ್ಕೆ ದಾರಿ ಇಲ್ಲ ಅನ್ನುವುದು ಸ್ಪಷ್ಟ ಆಯಿತು. ದೂರಕ್ಕೆ ಕೇಳಿಸ್ತಾ ಇದ್ದದ್ದು ಇಂಪಾದ ಸಂಗೀತ. ಕದಂಬವನವನ್ನು ಸೇರ್ತೇನೆ, ಕರ್ಕಶವಾಗಿ ಮಾರಣ ಹೋಮದ ಮಂತ್ರವ ಕೇಳಿಸಿದ ಹಾಗೆ ಆಗ್ತದೆ. ಹಾಗಿದ್ರೆ ಈ ರೀತಿಯಾದಂತಹ ವಿಶೇಷವಾದ ಘಟನೆಗಳು ಇಲ್ಲಿ ನಡೆಯಬೇಕು ಅಂತಾದ್ರೆ ಕಾರಣ ಏನನ್ನುವ ಹಾಗೆ ಮುಂದುವರಿದು ನೋಡ್ತೇನೆ. ಜಗನ್ಮಾತೆ ಕಾಣ್ತಾ ಇದ್ದಾಳೆ. ಈಕೆ ಹೆಣ್ಣೆ, ಇವಳನ್ನು ನಮ್ಮೊಡೆಯ ಶುಂಭ ಬಯಸಿದರೆ ಕೆಟ್ಟು ಹೋದ ತ್ರೈ ಜಗವನ್ನೇ ತನ್ನೊಳಗಿಸಿಕೊಂಡು ನಿತ್ಯದೇ ಕಾಪಾಡುವಂತಹ ಜಗನ್ಮಾತೆ ಈ ಕದಂಬವನದಲ್ಲಿರುವಾಗ ಸಾಮಾನ್ಯ ಹೆಣ್ಣು ಅನ್ನುವ ಹಾಗೆ ಭ್ರಮಿಸಿ ವಿವಾಹವಾಗುವುದಕ್ಕೆ ತೊಡಗಿದ್ದಾನೆ. ನಾನು ಆಲೋಚನೆ ಮಾಡುದು ಅದನ್ನಲ್ಲ. ಒಂದು ಕ್ಷಣದಲ್ಲಿ ಬಾಯ್ಬಿಟ್ಟು ಹೇಳಬೇಕು, ಆ ಹೆಣ್ಣಿನ ವಿಚಾರ ಬೇಡ ಅನ್ನುವ ಹಾಗೆ ಹೇಳುವುದಕ್ಕಾಗುವುದಿಲ್ಲ. ಯಾಕೆ?
ವಯಸ್ಸಾದ ತಂದೆ ಮನೆಯಲ್ಲಿದ್ದಾಗ ವಯಸ್ಸಿಗೆ ಬಂದ ಮಕ್ಕಳು ತಂದೆಯನ್ನು ಹೊರದಬ್ಬುತ್ತಾರೆ. ನೀವು ನಮಗೆ ಬೇಡ, ಸಾಕ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅನ್ನೋ ಹಾಗೆ. ಆದ್ರೆ ನಮ್ಮ ಶುಂಭದವರ ಹಾಗಲ್ಲ. ಯಾರು ಮನೆಯಿಂದ ಹೊರಗೆ ಹಾಕಿದ್ದಾರೋ ಅಂತವರು ಬದುಕುವಂತಹ ಯೋಗ್ಯತೆಯನ್ನು ಹೊಂದಿದವರು ಅನ್ನೋ ಹಾಗೆ ಹತ್ತಿರ ಕರೆಸಿ ನಮಗೆಲ್ಲ ಉದ್ಯೋಗವನ್ನು ಕಲ್ಪಿಸಿದ್ದಾನೆ. ನಾಳೆ ನನ್ನ ಮಕ್ಕಳಿಗೆ ಕೇಳಲಿಕ್ಕಿಲ್ಲ ತಂದೆ ಏನು ಮಾಡಿದ್ದಾರೆ ಅನ್ನೋ ಹಾಗೆ. ಮಕ್ಕಳಿಗೆ ಆಗುವಷ್ಟು ಸಂಪತ್ತನ್ನು ಒದಗಿಸಿಕೊಟ್ಟವ ನಮ್ಮೊಡೆಯ ಶುಂಭ. ಹಾಗಿದ್ರೆ ಆತನ ಮಾತನ್ನು ಈಡೇರಿಸಬೇಕಾದ್ದು ನನ್ನ ಧರ್ಮ. ಪ್ರಯತ್ನ ನನ್ನದ್ದು, ಫಲ ಹಾಕಿ ಅದು. ಯಾವುದಕ್ಕೂ ಮಾತನಾಡಿಸ್ತೇನೆ. ಅಮ್ಮ ಆದರೂ ನಾನೇ ಹೇಳಿದೆ, ಶುಂಭನ ಅಮಾತ್ಯರಲ್ಲಿ ನಾನು ಒಬ್ಬ ಸುಗ್ರೀವ ಅನ್ನುವ ಹಾಗೆ. ಪರೋಕ್ಷ ಶುಂಭನ ಬುದ್ಧಿ ಅಂತ ಹೇಳಿದ್ರು ತಪ್ಪಾಗಲಾರ. ಯಾವುದೇ ವಿಧದಲ್ಲಿ ಆಲೋಚನೆ ಮಾಡದೆ ಹೋದ್ರು ನನ್ನನ್ನು ಕರೆದು ಒಂದೆರಡು ಮಾತುಗಳನ್ನು ಕೇಳಿಯೇ ಮುಂದಿನ ಹೆಜ್ಜೆಯನ್ನು ಇಡ್ತಾ ಇದ್ದರು. ಇನ್ನು ಬಹಳಷ್ಟು ದುಡುಕ್ತಾ ಇದ್ದಾರೆ. ಕಾರಣ ಏನು ಅಂತ ಕೇಳಿದ್ರೆ, ಇಲ್ಲಿಂದಲೇ ತನಗೊಂದವನ್ನು ಬೀಸಿದ್ಯಮ್ಮ ಗೊತ್ತಾಗುತ್ತದೆ. ಶುಂಭನ ಮೂಗಿಗೆ ಸರಿಯಾಗಿ ನಾಟಿದೆಯಮ್ಮ, ಇಲ್ಲಂತಾದ್ರೆ ಈ ರೀತಿಯಂತಹ ನಿರ್ಣಯವನ್ನ ಕೈಗೊಳ್ಳುವ ಶುಂಭದವರೇ ನಿನ್ನನ್ನು ವರಿಸಬೇಕಂತೆ. ಹಾಗಾಗಿ ಮನಸ್ಸು ಮಾಡಿದ್ದಾನೆ. ನಾನೇ ಬಂದಿದ್ದೇನೆ, ಬರ್ಬೇಕಮ್ಮ, ಪಲ್ಲಕ್ಕಿಯನ್ನು ಏರಬೇಕು. ಈತನಳಿದರೆ ಎನ್ನ ವಾರ್ತೆಯ ದೂತ ಶುಂಭಾಸುರಗೆ ಬೇಳುವ ದೂತನಿಲ್ಲೆಂದರು ತಲೆಪ್ಪಿಸಲಾತನಂದು. ಸುಗ್ರೀವನಾಡಿದ ಮಾತನ್ನಾಲಿಸಿದಾಗ ಮುಖದಲ್ಲದ ಕಿರುನಗೆ ಉಕ್ಕಿ ಹೋಯಿತು. ನನ್ನ ನಗೆ ಈತನಿಗೆ ದಗೆಯಾಗಿ ಹೋಯಿತಲ್ಲ. ಧರೆಯಲ್ಲಿ ಈತ ಸತ್ತು ಬಿದ್ದಿದ್ದಾನೆ ಪಾಪ. ಈತ ನಡೆದನೆಂದಾದರೆ ಆ ಧೂರ್ತ ಶುಂಭನಿಗೆ ನನ್ನ ವಿಚಾರ ತಿಳಿಸುವುದಕ್ಕಾಗಿ ಬೇರೆ ದೂತನ್ನು ನಾನು ನೇಮಿಸಬೇಕಾಗುತ್ತದೆ. ಹಾಗಾಗ ಕೂಡದು ನಿಗ್ರಹ ಮತ್ತು ಅನುಗ್ರಹ ಎರಡೂ ಶಕ್ತಿಯನ್ನು ಹೊಂದಿದವಳು ನಾನು. ಆದುದರಿಂದಲೇ ಕರುಣಾರಸು ಬೀರೀತನ್ನು ಎಬ್ಬಿಸುತ್ತೇನೆ ನೋಡುವ. ಏನೋ ನೋಡ್ತಾ ಇದ್ದೆ, ಎಲ್ಲಿಗೆ ಹೋದವನ ಒಂದು ಅರ್ಥವಾಗದೆ ಹೋಯ್ತಲ್ಲ. ತಾಯಿಯಲ್ಲಿ ಮಾತನಾಡ್ತಾ ಇದ್ದ ಹಾಗೆ ಮೃದು ಮಧುರ ಮಂದಹಾಸದ ಸುಪ್ರಸನ್ನ ವದನದಿಂದ ಅರುಣಾದರದ ರತನ ಪಂಕ್ತಿಯ ದೀಪ್ತಿಯನ್ನೊಪ್ಪಿ ಮಲ್ಲಿಗೆ ಮಗ್ಗಿನಿಂದ ಹಲ್ಲನ್ನು ತೋರಿಸಿದ್ದೇ ಆಯ್ತು. ತೊಪ್ಪನೆ ಕೆಳಗೆ ಬಿತ್ತು. ಮಗದೊಮ್ಮೆ ಕಣ್ತೆರೆದು ನೋಡ್ತಾನೆ, ಸ್ವರ್ಗಲೋಕದಲ್ಲಿ ನಾನಿದ್ದೇನೆ. ತಂದೆ ತಾಯಿಯಲ್ಲಿ ಮಾತನಾಡಿದ ಇನ್ನಷ್ಟು ಮಾತನಾಡೋದಕ್ಕಿತ್ತು. ಆದ್ರೆ ಏನು ಮಾಡೋದು, ಮಗದೊಮ್ಮೆ ಕಣ್ತೆರೆದಾಗ ನಾನು ಭೂಲೋಕದಲ್ಲಿ ಇದ್ದೆ. ಯಾಕೆ ಹೀಗಿಂತಹ ವಿಸ್ಮಯ ಅನ್ನುವ ಹಾಗೆ ಸರಿಯಾಗಿ ನೋಡಿದ್ರೆ, ಹಾಗಿದ್ರೆ ಸುಗ್ರೀವ ಸತ್ತು ಮತ್ತೆ ಬದುಕಿತ್ತು. ಹಾಗಿದ್ರೆ ನಿಗ್ರಹಾನುಗ್ರಹ ಶಕ್ತಿ ಸಂಪನ್ನೆ ಇವಳು ಅನ್ನೋದರಲ್ಲಿ ಯಾವುದೇ ವಿಧದ ಸಂದೇಹ ಇಲ್ಲ. ಕದಂಬವನನ್ನು ಆಶ್ರಯಿಸಿದ್ಯಾಕೆ, ತಾನವರ ಅಟ್ಟಹಾಸ ಎಂಬಂತಹ ರಂಗಸ್ಥಳಕ್ಕೆ ಅಂಕದ ಅಂತ್ಯದ ಪರದೆಯನ್ನು ಮುಸುವುದಕ್ಕೆ. ಹಾಗೆ ತಡ ಮಾಡಿದ ಅಪರಾಧದ ಪ್ರಾಯಶ್ಚಿತ ಆಗಬೇಕು ಅಂತಾದ್ರೆ ಕ್ಷಮೆಯನ್ನ ಕೇಳಬೇಕು. ಅಮ್ಮ ಅಮ್ಮ ಕ್ಷಮಿಸ್ಬೇಕಮ್ಮ, ಕ್ಷಮಿಸ್ಬೇಕು. ನಗಬೇಡಮ್ಮ, ನಗಬೇಡ. ಯಾಕಪ್ಪ? ನನ್ನ ಪಾಲಿಗೆ ದಗೆಯಾಗುತ್ತದೆ ಅಮ್ಮ. ಅಮ್ಮ ಅಪರಾಧವಾಯ್ತಮ್ಮ. ಸರಿಯಪ್ಪ. ಆದ್ರೆ ಇಲ್ಲಿವರೆಗೆ ಬಂದದ್ದು ಶುಂಭನ ಮಾತನ್ನು ಕೇಳಿ. ಆದ್ರೆ ಇಲ್ಲಿಂದ ಪ್ರಸಾದವಾಗಿ ಏನಾದ್ರೂ ಕೊಂಡು ಹೋಗಬೇಕು ಅಂತ ಆಸೆ ಉಂಟು. ಏನಾದ್ರೂ ಉತ್ತರ ಆವಾಗಲೇ ತೀರ್ಮಾನಕ್ಕೆ ಬಂದೆ. ಕತ್ತಿ ಕಾಳಗದಲ್ಲಿ ಯಾರು ನನ್ನ ಗೆಲ್ಲುತ್ತಾರೋ ಅಂತವರ ಕರುಳಿಗೆ ಸುಮದ ಮಾಲೆಯನ್ನು ಹಾಕಿ ಬರೆಸುತ್ತೇನೆ ಅನ್ನೋದಾಗಿ ಕೊನೆಯದಾಗಿ ಹೇಳುತ್ತಾ ಇದ್ದೇನೆ. ಶುಂಭನಾಗಲಿ ನಿಶುಂಭನಾಗಲಿ ಅವರಿಗೆ ಪ್ರತ್ಯಕ್ಷ ಶಂಭುವೆ ದರಗಿಳಿದು ಬಂದರೂ ಸುರಕ್ಕೆ ಅಂಜುವವಳು ನಾನಲ್ಲ. ಹೋಗಿ ಸತ್ತು ಮಗದೊಮ್ಮೆ ಬದುಕಿದ್ದೇನೆ, ಇದರ ಅರ್ಥ ಏನು?
ಹೊಸ ಜೀವನವನ್ನು ನೀನೇ ಕಲ್ಪಿಸಿಕೊಟ್ಟವ. ಸರಿಯಪ್ಪ. ಇನ್ನಾದ್ರೂ ಒಳ್ಳೆಯವನಾಗಿ ಸಜ್ಜನನಾಗಿ ನಿನ್ನ ಭಕ್ತನಾಗಿ ನಾನು ಕಾಣಿಸಿಕೊಳ್ತೇನೆ. ಮುಂದಿನ ಒಂದು ಜನ್ಮ ಉಂಟಾದ್ರು ದೇವಿ ದಾಸರಾಗುವ ಹಾಗೆ ಅನುಗ್ರಹಿಸಬೇಕಮ್ಮ. ನಿನ್ನ ಇಚ್ಛೆಯಂತೆ ಆಗಲಿ.
ಜಗನ್ಮಯ ಮೂಲ ರೂಪಿಣಿ ವಿಶ್ವವಂದಿತೆ ಪಾಲಿಸಲು ತಲಾ ನಿಟ್ಟೆಯನ್ನು ನುತಿಗೈದರು ಶಾಂತಳಾಗಬೇಕು ಧರ್ಮನು ಧರಿಸುವುದಕ್ಕೆ ಮಹಾಕಾಳಿ ಏನು ಮಾಡೋದು? ಸರಿ ಸರಿ, ಆಕೆಯನ್ನು ತೀರ್ಮಾನಕ್ಕಾಗಿ ಬಂದವ ನಾನಿದ್ದೇನೆ. ಅದಕ್ಕಾಗಿ ತಲೆ ಮಾಡು ಸರಿಯಲ್ಲ. ಉತ್ತಮದ ಮಡಿರತ್ತ ಆಯ್ತ ಸಿದ್ಧವಾಗಿದೆ. ಅದಕ್ಕಾಗಿ ಏನು ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳಿಸಿಕೊಟ್ಟಿದ್ದೇನೆ. ಸುಗ್ರೀವನ ಸಂಧಾನ ಆ ಬಳಿಕ ಧೂಮ್ರಾಕ್ಷರನ್ನು ಕಳಿಸಿಕೊಟ್ಟಿದ್ದೇನೆ. ಕಳಿಸಿಕೊಟ್ಟಂತಹ ಧೂಮ್ರಾಕ್ಷರ ಅಡಿವಾಗ ತಮ್ಮ
ಮಂದಿರಾದ ಗಂಡುಗಲಿಯಾದ ಚಂಡಮುಂಡರನ್ನು ಕಳಿಸಿಕೊಟ್ಟಿದೆ. ಚಂಡಮುಂಡರ ಒಡೆದು ಹೋದ್ರೆ ಚಂಡಮುಂಡರ ಮುಂದಿನ ತೀರ್ಮಾನವನ್ನು ಏನು ಅಂತ ಆಲೋಚನೆ ಮಾಡಿದೆ? ಆಕೆಯನ್ನು ಕರೆತರಲೇಬೇಕೆನ್ನುವ ತೀರ್ಮಾನಕ್ಕಾಗಿ ಬಂದವ ನಾನಿದ್ದೇನೆ. ಕೇಳೆನ್ನ ಮಾತ ಧನುಜೇಶ ಕೇಳೆನ್ನ ಮಾತ ಭವ್ಯವಾದಂತಹ ಪರಂಪರೆಯನ್ನು ಹೊಂದಿದಂತಹ ಶೋಣಿತಾಪುರದಲ್ಲಿ ನಮ್ಮವರಿಗೆಲ್ಲ ಆಶಾದೀಪವಾಗಿ ಕಾಣಿಸಿಕೊಂಡವ ಒಂದು ಕ್ರಾಂತಿಯನ್ನು ನಡೆಸುವ ಮೂಲಕವಾಗಿ ರಾಕ್ಷಸರಿಗೆಲ್ಲ ಆಶ್ರಯದಾತರಾದೆ ಆ ಬ್ರಹ್ಮನನ್ನು ತಪಸ್ಸಿನ ಮೂಲಕವಾಗಿ ಮೆಚ್ಚಿಸಿಕೊಂಡು ಅಜಯವಾದಂತಹ ವರಬಲವನ್ನು ಪಡೆದು ಒಂದಲ್ಲ ಎರಡಲ್ಲ 14 ಲೋಕಗಳಿಗೆ ಅಧಿಕಾರಿಯಾದವ. ಇದು ಸಾಲದೋ ಎಂಬಂತೆ ನಕ್ಷತ್ರ ಮಂಡಲದಲ್ಲಿ ಅಧಿಕಾರ, ದೇವ ಭಕ್ತಿಯಲ್ಲಿ ಅವಿರ್ಭೋಜನ, ಇಂಥ ಯೋಗ್ಯತೆಯನ್ನು ಸಂಪಾದನೆ ಮಾಡಿಕೊಂಡೆ. ಏನು ಪ್ರಭು, ಇಷ್ಟೆಲ್ಲ ಗಳಿಸಿಕೊಂಡಂತಹ ನಿನ್ನ ಪಾಲಿಗೆ ಈ ಕಾಲದಲ್ಲಿ ಭ್ರಮೆಯ ಹೇಳು. ಏನಾಯ್ತು? ಯಾರಿಗೆ ಭ್ರಮೆ? ಸರಿಯಲ್ಲ ದೊರೆ. ಯಾವುದು? ಕ್ರಮ ತಪ್ಪಿದವ ಭ್ರಮೆಗೆ ಒಳಗಾಗುವುದು ಸ್ವಾಭಾವಿಕ. ಕ್ರಮದಲ್ಲಿ ಇದ್ದವ ಭ್ರಮೆಗೆ ಒಳಗಾದ್ರೆ ಅದು ಆಶ್ಚರ್ಯಕ್ಕೆ ಕಾರಣವಾಗುತ್ತದೆ. ಎಲ್ಲಿ ತಪ್ಪಿದ್ದೇನೆ? ಶುಂಭನ ನಡೆ ಸಮಸ್ತ ಶೋಣಿತಾಪುರ ವಾಸಿಗಳಿಗೆ ಆದರ್ಶಪ್ರಾಯವಾದದ್ದು. ಅದನ್ನೇ ನಂಬಿ ಬದುಕುತ್ತಿರುವಂತಹ ವೇಳೆಯಲ್ಲಿ ಇಂಥ ನಿರ್ಧಾರವನ್ನು ಕೈಗೊಂಡೇ ಇಲ್ಲ. ಆ ವನಿತೆಯನ್ನು ವಹಿಸಿದೆಯಾ, ಕಾಮಿನಿಯಾಗಲಿ ಕಾಶ್ಯಪಿಯಾಗಲಿ ಅಲ್ಲ ಕಾಂತಾಳವಾಗಲಿ, ಯಾವ ಕಾಲಕ್ಕಿದ್ರು ಒಲಿದು ಬರಬೇಕೆ ವಿನಃ ನಮ್ಮ ಇಚ್ಛೆಗೆ ಬಂದ ಹಾಗೆ ಪಡೆಯುವುದಕ್ಕಿರುವಂತ ಸೊತ್ತಲ್ಲ. ಆಗೋದಿಲ್ಲ. ಮನ್ಮಥರ ಮಾನಗಳಿಗೆ ತನ್ನ ತನವನ್ನೇ ಒಟ್ಟಿ ಇಂಥ ನಿರ್ಧಾರವನ್ನು ಕೈಗೊಂಡೇ ಇಲ್ಲ. ಇದು ಎಷ್ಟರ ಮಟ್ಟಿಗೆ ಸರಿದೊರೆ, ಎಷ್ಟರ ಮಟ್ಟಿಗೆ ಸರಿ? ನೀನೀಗ ಆಕೆ ಬಗ್ಗೆ ಹೇಳುದ? ನೀನು ಆಕೆ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಅವಳೊಬ್ಬಳು ಬರೇ ತರುಣಿ ಅಲ್ವೇ? ಏನು ಸಾಮಾನ್ಯ
ಕೇಳಿಸಿಕೊಂಡು ಆಕೆಯನ್ನು ಹಂಬಲಿಸಿದೆ. ಸಂತಾನದ ಮೂಲಕವಾಗಿ ಒಲಿಸಿಕೊಳ್ಳುವಂತ ನಿರ್ಧಾರಕ್ಕೆ ಬಲಮಾಡಿದೆ. ಆದರೆ ಪರಿಣಾಮದಲ್ಲಿ ಏನಾಯಿತು ಎಂಬುದನ್ನು ಚೆನ್ನಾಗಿ ಅರ್ಥ ಮಾಡಿಕೊ. ಸಂತಾನ ಮುರಿದು ಸಂಗ್ರಾಮ ತೀರ್ಮಾನವಾಗಿ ಹೋಯಿತು. ಅದಕ್ಕೆ ಕಾರಣ ಬೇರೇನೂ ಅಲ್ಲ, ಬಾಲ್ಯದಲ್ಲಿ ಗೈದದ್ದು ಪಣ. ಆ ಪಣವನ್ನು ಈಡೇರಿಸುವಂತ ಉದ್ದೇಶದಿಂದ ಶುಂಭನಾಗ್ಲಿ ನಿಶುಂಭನಾಗ್ಲಿ ಪ್ರತ್ಯಕ್ಷ ಶಂಭುವೇ ಬಂದರೂ ಕೂಡ ಯುದ್ಧದ ಮೂಲಕವಾಗಿ ಗೆದ್ದುಕೊಂಡು ಮದುವೆ ಆಗಬೇಕು. ಗೆದ್ದವರ ಕೊರಳಿಗೆ ಸುಮಮಾಲೆಯನ್ನು ಹಾಕ್ತೇನೆ ಹೀಗಿರುವಂತಹ ನುಡಿಯನ್ನು ಆಡಿದಂತೆ ಚೆನ್ನಾಗಿ ಆಲೋಚನೆ ಮಾಡಿ. ಅಬಲೆಯಾದಂತ ಹೆಣ್ಣೊಬ್ಬಳು ಏಕಾಂಗಿನಿಯಾಗಿ ವನ ಪ್ರದೇಶದಲ್ಲಿ ಇರುವಂತ ವೇಳೆಯಲ್ಲಿ ಒಬ್ಬ ಶುಂಭನನ್ನು ಕಾಣುವಂತ ಉದ್ದೇಶದಿಂದ ಆ ಶಂಭುವಿನ ಬರವಣವನ್ನು ನಿರೀಕ್ಷೆ ಮಾಡ್ತಾಳೆಂದಾದ್ರೆ ಇದು ಆಶ್ಚರ್ಯ ಅಲ್ವೇ? ಯಾಕೆ ಕೂಡ ಆದದ್ದು ಹಾಗೆ. ಆರಂಭದ ಸಂಧಾನ ಮುರಿದಾಗ ಸಂಧಾನ ಮುರಿದು ಸಂಗ್ರಾಮ ತೀರ್ಮಾನವಾಗಿ ಹೋಯಿತಲ್ಲ, ದುರತೀರಣ ಅಂತ ಧೂಮ್ರಾಕ್ಷರನ್ನು ಕಳಿಸಿಕೊಟ್ಟ. ಕೇವಲ ಹುಂಕಾರ ಮಾತ್ರದಿಂದ ಆ ಧೂಮ್ರಾಕ್ಷ ಸುಟ್ಟು ಭಸ್ಮವಾಗಿ ಹೋಗಿದ್ದಾರೆ. ಅವನ ವಿಷಯ ಬಿಡುವ. ಮೊದಲಿಬ್ಬರು ಹೋಗಿದ್ದಾರೆ ಚಂಡಮುಂಡರು. ಜೀವನದಲ್ಲಿ ಬ್ರಹ್ಮಚರ್ಯ ವ್ರತ, ಮನೋವೇಗ, ಗಥಾದಂಡ ಯಾವುದಿದ್ದರೇನು ಪ್ರಯೋಜನ? ಈ ಲೋಕದಲ್ಲಿ ಯಾವುದೂ ಶಾಶ್ವತವಲ್ಲ ಎನ್ನುವುದನ್ನು ಚಂಡಮುಂಡರ ಪಾಲಿಗೆ ತೋರಿಸಿಕೊಟ್ಟಿದ್ದಾರೆ. ಮಹಾಕಾಲಿಯರು ತಾಳಿ ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಇದೊಂದು ವ್ಯರ್ಥ ವೃತ್ತಿಗಳಾಗಿ ಹೇಳ್ಬೇಕಾಗ್ತದೆ. ಯಾಕೆ ಸುಮ್ಮನೆ ಯಾಕೆ ನೀನು ಪ್ರಯತ್ನ ಪಡ್ತಾ ಏನಾದ್ರೂ ಪರಿಣಾಮದಲ್ಲಿ ಸಫಲತೆಯನ್ನು ಕಾಣೋದಕ್ಕೆ ಸಾಧ್ಯ ಉಂಟುತ್ತಾದ್ರೆ ಆ ವಿಷಯದಲ್ಲಿ ನಾವು ಮುಂದುವರಿಬೇಕು. ಅದು ಆಗುವುದಿಲ್ಲ ಅಂತಾದ್ರೆ ಅದನ್ನು ಅಲ್ಲಿಗೆ ಬಿಡುವುದು ಒಳ್ಳೇದಲ್ವಾ? ಹಾಗಾಗಿ ಕೈಗೊಂಡ ಕಾರ್ಯವನ್ನು ನೀನು ಬದಲಿಸಬೇಕಿರುವಂತ ತೀರ್ಮಾನ ನನ್ನ ದೊರೆ. ಹಾಗಾದ್ರೆ ನಿನ್ನ ಮನದ ಅಭಿಪ್ರಾಯ ಅದುವೇ ಬಿಡು ಬಿಡು ಮನದ ಮೂರ್ಖತೆಯ ಬಿಡು ಕೈ ಜಗದೊಡತಿ ಚರಣಕ್ಕೆ ಭಕ್ತಿಯಿಂದಲೇ ಪಡಮಡುದ ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲಿ ಜಡಜಬಿ ಧನವರದ ದರದಲ್ಲಿ ಜಡಜಬಿ ಧನವರದ ದರದಲ್ಲಿ ಪಡೆದು ಸುಖವನ್ನು ಬಾಳುವುದೆನುತ್ತಲೇ ನುಡಿಯೇ ನೀತಿಯನು ಬಿಡು ಮನದ ಮೂರ್ಖತೆಯ ಬಿಡು ಒಂದು ಮಾತಿದೆ, ಅರಿತು ಮಾಡಿದರೆ ಸ್ವರ್ಗ ಸುಖ ಇರುವುದಾಗಿ. ಸ್ವರ್ಗ ಅಂದ್ರೆ ಏನು? ಸುಖ ಎನ್ನುವುದೇ ಅರ್ಥ ಅಲ್ವೇ? ಆ ಸುಖ ಎಲ್ಲಿ ಉಂಟು ಅಂತ ಕೇಳಿದ್ರೆ ನಾವು ನಮ್ಮ ಬಗ್ಗೆ ಇನ್ನೊಬ್ಬರು ನಮ್ಮ ಬಗ್ಗೆ ಚೆನ್ನಾಗಿ ಅರಿತುಕೊಂಡು ಜೀವನವನ್ನು ನಡೆಸಿದ್ರೆ ಅದಕ್ಕಿಂತ ದೊಡ್ಡದಾದಂತ ಸುಖ ಈ ಪ್ರಪಂಚದಲ್ಲಿ ಮತ್ತೊಂದು ದೊರೆದಕ್ಕೆ ಸಾಧ್ಯವಿಲ್ಲ. ಒಂದಲ್ಲ 1000 ಬಾರಿ ಬೇಕಾದ್ರೂ ಹೇಳ್ತೇವೆ. ಬಿಡು 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 ಮನದ ಮೂರ್ಖತೆಗಳನ್ನು. ಬ್ರಹ್ಮದೇವ ವರ ಕೊಟ್ಟಿದ್ದಾನೆ. ಅವ ಕೊಟ್ಟಂತ ವರದಂತೆ ಈ ಲೋಕದಲ್ಲಿ ಬಾಳಿ ಬದುಕಬೇಕಾದ ಲೋಕ ನಿಯಮ. ಹಾಗಿರುವಾಗ ನಾವು ಲೋಕ ಧರ್ಮವನ್ನು ಮೀರುವುದಕ್ಕೆ ನಾವೆಲ್ಲ ಎಷ್ಟರವರು ಹೇಳು. ಹಾಗಾಗಿ ಯೋಚನೆ ಮಾಡಬೇಡ. ಇಷ್ಟರವರೆಗೆ ನೀನು ತೀರ್ಮಾನ ಮಾಡಿದ್ದು ಹೇಗೆ? ಆ ಕರುಣಿಯ ಕೈ ಹಿಡಿತೇನೆ. ಅಲ್ಲ ದೊರೆ, ಈ ಕಾಲದಲ್ಲಿ ಸ್ವಲ್ಪ ಬದಲಾವಣೆ ಮಾಡುವ. ಅವಳ ಕೈ ಹಿಡಿಯುವುದಲ್ಲ, ಅವಳ ಬಿಡು ಬಿಡು ನಿನ್ನಯ ನುಡಿಗಳನ್ನೆಲ್ಲ ನುಡಿಯಲ್ಲ
ಬಹಳ ಮಾತಾಡ್ತಾ ಇದೆಯಲ್ಲ. ಹೇಳುವುದನ್ನು ಹೇಳಿದೆ. ಇಷ್ಟರವರೆಗೆ ನಿನಗೆ ಸಭೆಯರಿಗೆ ಮಾತಾಡೋಕೆ ಅವಕಾಶ ಕೊಟ್ಟದೇ ನಾನು ಹೆಚ್ಚಿಗೆ. ಯಾಕೆ ಕೊಟ್ಟಿದ್ದೀನಿ? ಯಾಕೆ ಕೊಟ್ಟಿದ್ದೇನೆ? ನನ್ನ ತಂಗಿ ಮಗ ನನ್ನ ಅಳಿಯನೆನ್ನುವ ಕಾರಣಕ್ಕಾಗಿ ಬಿಟ್ಟಿದ್ದೇನೆ. ಅಧಿಕಾರಕ್ಕಿಂತ ನಮಗೆ ಸಂಬಂಧ ಏನು ಸಲುಗೆಯ ಅಳಿಯನ ಸಂಬಂಧ ಇಲ್ಲವಾದರೆ ನೀನು ಮೊನ್ನೆ ಹುಟ್ಟಿದವ. ಏನು ನಿನ್ನ ನೀತಿ ಮಾತ ನನಗೆ ಅಗತ್ಯವಿಲ್ಲ. ಯಾಕೆ? ಮಾಡಿದಂತ ಬಡ ಹುಡುಗಿ ಆಕೆ ನೀನು ಬಹಳವಾಗಿ ಹೊಗಳ್ತಿದ್ಯಲ್ಲ. ಸಾಮಾನ್ಯ ಹೆಣ್ಣು ಮಕ್ಕಳದ್ದು ಹೊಗಳಿದ್ದಲ್ಲ, ಲೋಕದ ಮಾತೆಯ ಅವಳೇ ಸರ್ವೇಶ್ವರಿ, ಅವಳೇ ದೇವಿ ಇರುವಂತದರಲ್ಲಿ ಹೊಗಳಿದೆ. ಮುಚ್ಚು ಬಾಯ್. ಏನು? ಎಲ್ಲರೂ ಬಂದು ಹೇಳುದೇ ಅದೇ ದೇವಿ ಮಾತ್ಮೆಯ ಕಥೆಯನ್ನು. ಹೌದು. ಬಿಡು. ಎಲ್ಲ ವಿಚಾರವನ್ನು ತಿಳಿದುಕೊಂಡವನ ಸತ್ತವರ ಬಗ್ಗೆ ನಾನು ಯಾವತ್ತೂ ಆಲೋಚಿಸುವುದಿಲ್ಲ. ಮತ್ತೇನು? ಯಾಕೆ ಈ ಪ್ರಪಂಚದಲ್ಲಿ ನಾನು ಕೂಡ ಒಬ್ಬ ಗಂಡುಗಲಿಯಾಗಿ ಹುಟ್ಟಿದವನು. ಬರೇ ಕಲಿಯಲ್ಲ, ಶುಂಭ ಒಬ್ಬ ಬಂಟ. ಯಾರ ಬಂಟ? ಪರಮೇಶ್ವರನ ಶಿವಶಂಕರನ ಬಂಟ ಅಲ್ವೇ? ನಾವು ಒಪ್ಪಿಕೊಂಡು ಗಂಡುಗಲಿಯಾಗಿ ಹುಟ್ಟಿದ್ದೇನೆ, ಗಂಡುಗಲಿಯಾಗಿ ಮೆರೆತ್ತೇನೆ. ಅದಕ್ಕೆ ನೋಡು, ಛಲವನ್ನು ಯಾವತ್ತು ಬಿಡುವವನ ನಾನು. 3 ಲೋಕಾಧೀಶ ಎನ್ನುವಂತ ಹೆಸರನ್ನು ಗರಿಸ್ತವನ. ನಿನ್ನ ಈ ಕಟ್ಟು ಕಥೆಗಳನ್ನು ಕೇಳಿದ ಏನು 3 ಲೋಕಾಧೀಶರಾಗಿರುವಂತ ಶುಂಭ ಹೆಸರು ಸುಮ್ಮನೆ ವಹಿಸಿಕೊಂಡೆ. ಈಗ ನೋಡಿದೆ ಎಂದಾದರೆ ನೀನೊಬ್ಬ ರಣ ಹೇಳಿ ಎಂಬುದರಲ್ಲಿ ಸಂದೇಹ. ಯಾವ ಕಾರಣಕ್ಕೆ? ಯಾಕೆ ಈ ಮೊದಲು ಕಲಿಸಿಕೊಟ್ಟಂತ ವೀರರು ಎಲ್ಲರೂ ಅಳಿದು ಹೋಗಿದ್ದಾರೆ. ಅವರಾಗೆ ಸಾಹಿತ್ಯ ಭಯ ಅಲ್ವೇ ನಿನಗೆ? ಭಯವೇ. ಅದಕ್ಕಾಗಿಯೇ ನಿನ್ನಲ್ಲೇ ಹೇಳು, ಅಂತ ಭಯ ನಿನ್ನಲ್ಲಿ ಉಂಟೆ ಅಂತಾದ್ರೆ ನೀನೊಂದು ಕೆಲಸ ಮಾಡಿ. ಏನು ಕೆಲಸ? ಐಗೆ ಬಲೆಯನ್ನು ತೊಡು, ಸೀರೆ ನೋಡು. ತನ್ನೊಳಗೆ ಇವಳನು ಬಯಸಿ ಇನಿದಾಯ್ತೆ. ಆಡಿದನು ತನ್ನೊಳಗೆ ಇವಳನು ಬಯಸಿ ಇನಿದಾಯ್ತೆ. ನಗಡ ಶುಂಭನ ಕೂಡೆ ಆಶಯ ನೊರೆದು ಬಂದಿಹೇ. ಶುಂಭನ ಕೂಡೆ ಆಶಯ ನೊರೆದು ಬಂದಿಹೇ. ಕೇಳುದನಗೆ ಬದ್ಧವಾದರು, ಕೇಳುದನಗೆ ಬದ್ಧವಾದರು ನುಡಿಸಿದ ಬೆನೆನುತ್ತಾ. ಹೇಗಾದ್ರೂ ಇವಳನ್ನು ಮಾತಾಡಿಸಬೇಕಲ್ಲ. ನೋಡಿದನು ಕಲಿರಕ್ಕ ಬೀಜನು ಗಾಢಗರುವದಿ ಕುಳಿತ ಶಿವೆಯನು. ನೋಡಿದನು ಶಿವೆಯನು ನೋಡಿದನು. ಜಯ 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 ಜಯ
ಅದರ ಮಧ್ಯದಲ್ಲಿ ಜಯ 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 ಎನ್ನುವಂತಹ ಸ್ತುತಿ. ಯಾಕೆ ಹೀಗೆ ಎನ್ನುವುದಾಗಿ ಆಲೋಚನೆ ಮಾಡುತ್ತಾ ಒಮ್ಮೆ ದೂರಕ್ಕೆ ತಲೆಯನ್ನೆತ್ತಿ ನೋಡಿದ್ರೆ ಕಾಣುತ್ತಿರುವಂತಹ ದೃಶ್ಯವಾದ್ರೂ ಏನು ಏನು ವೈಭವ, ಏನು ವೈಭವ, ವರ್ಣಿಸುವುದಕ್ಕೆ ಅಸಾಧ್ಯವಾಗಿರುವಂತಹ ರೂಪ ಸೌಂದರ್ಯ. ಕಾಣುವುದಕ್ಕೆ ಎರಡು ಕಣ್ಣು ಸಾಲದು ಅಂತ ನಾವು ಹೇಳಬೇಕಾಗ್ತದೆ. ಒಮ್ಮೆ ನೋಡಿದರೆ ಮತ್ತೊಮ್ಮೆ ನೋಡಬೇಕು, ಮತ್ತೊಮ್ಮೆ ಕಣ್ಣಿನಿಂದಾದರೆ ಅವಳನ್ನು ನೋಡುತ್ತಲೇ ಇರಬೇಕೆನ್ನುವಂತಹ ಭಾವ. ಇಷ್ಟು ಸಾಲದೋ ಎಂಬಂತೆ ಅವಳು ಕುಳಿತಂತಹ ದಿನವನ್ನು ಗಮನಿಸಿದ್ರೆ ಸಾಕಲ್ಲ. ಅದು ಪಾದದಲ್ಲಿ ಬ್ರಹ್ಮ, ಮಧ್ಯಭಾಗದಲ್ಲಿ ನಾರಾಯಣ, ಭಾಗದಲ್ಲಿ ಆ ಪರಮೇಶ್ವರ ನೆಲೆ ನಿಂತಹ ದೃಶ್ಯವನ್ನು ಕಂಡೆ. ಒಟ್ಟಿನಲ್ಲಿ ಹೇಳುವುದಾದರೆ ತ್ರಿಮೂರ್ತಿಗಳ ಸಾನ್ನಿಧ್ಯವೊಂದು ಅವಳ ಶರೀರದಲ್ಲಿ ಮನೆ ಮಾಡಿದಾಗ ಹಾಗಾಯಿತು. ಇಷ್ಟು ಸಾಲದೋ ಎಂಬಂತೆ ಕೋಟ್ಯಾನು ಕೋಟಿ ಸಂಖ್ಯೆ ಇರುವಂತಹ ದೇವಾನು ದೇವತೆಗಳು ತಮ್ಮ ಜೀವನದ ಪಾವಿತ್ರ್ಯತೆಗೆ ಬೇಕಾದ ಅವಳದಂತಹ ಶರೀರವನ್ನು ಅಲಂಕರಿಸಿಕೊಂಡಿದ್ದಾರೆ. ಸರ್ವ ಯಂತ್ರಾತ್ಮಿಕೆ, ಸರ್ವ ಮಂತ್ರಾತ್ಮಿಕೆ, ಸರ್ವ ಯೋಗಾತ್ಮಿಕೆ, ಸರ್ವ ಭಾವಾತ್ಮಿಕೆ, ಜಗನ್ಮಾತ್ರಿಗೆ ಎನ್ನುವುದಾಗಿದೆ. ಅವಳ ಬಲದ್ವಯಗಳಿಗೆ ತಲೆಯನ್ನು ಬಾಗಿದ ಹಾಗಾಯಿತು. ಸುಮ್ಮನೆ ಅಲ್ಲ, ಕಾಣುವುದಕ್ಕೆ ಅವಳು ಬರೇ ಮೂರ್ತಿಯಾಗಿ ಗೋಚರಿಸ್ತಾ ಇರಬಹುದು. ಹಾಗಿಂದ ಅವಳು ಬರೇ ಮೂರ್ತಿ ಹೇಳಿ ಖಂಡಿತ ಅಲ್ಲ. ಕಂಡವರ ಕಣ್ಣಿನ ಕಲ್ಮಶವನ್ನು ಕಳೆಯುವ, ಜನ್ಮ ಜನ್ಮಾಂತರದ ಪಾಪವನ್ನು ತಳೆಯುವ ಪರಮ ಪಾವನವಂತಹ ಮೂರ್ತಿಯಾಗಿ ಗೋಚರಿಸ್ತಾ ಇದ್ದಾಳೆ. ಇಷ್ಟು ಗೊತ್ತಾದ ಮೇಲೆ ನಾವು ಸುಮ್ಮನೆ ಉಳಿಯುವುದರಲ್ಲಿ ಅರ್ಥ ಇಲ್ಲ. ಯಾಕೆ ತಿಳಿದೆವು ತಿಳಿಯದೆಯೋ ಕಂಡು ಕಾಣದೆಯೋ ಯಾವುದೋ ಒಂದು ಜನ್ಮದಲ್ಲಿ ಮಾಡಿದಂತಹ ಪಾಪ ದೋಷಗಳೇನಾದ್ರೂ ಇದ್ರೆ ಆ ಪಾಪ ದೂರ ಆಗಬೇಕು, ದೋಷ ನಿವಾರಣೆ ಆಗಬೇಕು ಎನ್ನುವಂತ ಉದ್ದೇಶಕ್ಕಾಗಿ ಅವಳನ್ನೇ ಪ್ರಾರ್ಥಿಸಿದೆ. ಮತ್ತು ವಿಶೇಷತೆ ಉಂಟು. ನಮ್ಮ ಪೂರ್ವಜರು ಹೇಳಿದಂತಹ ಹರಿಕೆ, ಆ ಹರಿಕೆಯನ್ನು ಈಡೇರಿಸಿಕೊಳ್ಳುವಂತ ಸಮಯ. ಹಾಗಾಗಿ ಎರಡು ವಿಧವಾಗಿ ಅವಳನ್ನು ಪ್ರಾರ್ಥಿಸಿದಾಗ ಮನಸ್ಸಲ್ಲಿ ಬಹಳಷ್ಟು ಸಂತೋಷಗೊಂಡವ ನಾನಿದ್ದೇನೆ. ಏನು ಮಾಡೋಣ, ಹೊರಗಿರುವಂತಹ ಕಣ್ಣಿನಿಂದ ಸ್ವರೂಪ ಸೌಂದರ್ಯವನ್ನು ಕಂಡೆ, ಒಳಗಿರುವಂತಹ ಜ್ಞಾನದ ಕಣ್ಣನ್ನು ತೆರೆದು ಅವಳ ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡೆ. ಏನು ಮಾಡೋಣ, ನಮ್ಮಂತವರಿಗೆ ಅರ್ಥವಾಗ್ತದೆ, ಆದ್ರೆ ನಮ್ಮ ದೊರೆಯಾದಂತಹ ಶುಂಭನಿ ಇದೆಲ್ಲ ಅರ್ಥವಾಗಿದೆ ಹೋಯ್ತಲ್ಲ. ಇವಳನ್ನು ಬಯಸಿದರೆ, ಒಂದು ವೇಳೆ ಬಯಸಿದ್ರೆ ಅವನಿಗೆ ಸಿಗುವುದಕ್ಕೆ ಸಾಧ್ಯ ಉಂಟೆ? ಖಂಡಿತ ಇಲ್ಲ. ಕೇಳು ಇವಳಿಂದ ಬಾಧ ಇರುವುದನ್ನು ಈ ಸಂದರ್ಭದಲ್ಲಿ ಅರ್ಥ ಮಾಡಿಕೊಂಡೆ. ಇವಳನ್ನು ಬಯಸಿದಂತಹ ಶುಂಭ ಅವ ಕೆಟ್ಟ 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 ಕೇಳು ಕಾಲ ಸನ್ನಿಹಿತವಾಯಿತು. ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬೇಕು. ನೋಡೋಣ, ಆ ಮೂಲಕವಾಗಿ ಪ್ರಯತ್ನ ಪಡುತ್ತೇನೆ. ಅಮ್ಮ ಏಣಾಂಕನಿ ಭವಕ್ತ್ರೇ ಏಣಾಂಕನಿ ಭವಕ್ತ್ರೇ ಏಣಾಂಕನಿ ಭವಕ್ತ್ರೇ ಏಣಾಂಕನಿ ಭವಕ್ತ್ರೇ ಏಣಾಂಕನಿ ಭವಕ್ತ್ರೇ
ನನ್ನೊಡೆಯ ಶುಂಭ ಅಸುರ ಕುಲ ಬಿಂಬ ನಮಗೆಲ್ಲ ಅಸಾರ ಸ್ತಂಭ ಅವನ ಇಚ್ಛೆಯಂತೆ ಕದಂಬವನ್ನು ಅವನ ಪ್ರವೇಶ ಮಾಡಿದೆ. ಒಂದು ಕಾಲದಲ್ಲಿ ಬಯಸಿದ ಸಂಧಾನವನ್ನು ನಡೆಸಿದ. ಆ ಸಂಧಾನವನ್ನು ಮುರಿದು ಸಂಗ್ರಾಮದ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದವಳು ನೀನು. ಇದೆಲ್ಲ ಬೇಕಿತ್ತ ಹೇಳುವುದರಿಗೆ ಯಾಕೆ ಮಗನಿ? ಬೇಡ ತಾಯಿ ಅಂತ ನಾವು ಹೇಳುವುದು ಯಾಕೆ? ನಮ್ಮವರಿಗೆ ಕಷ್ಟ ಆಗ್ತದೆ. ಹಾಗಾಗಿ ಒಂದು ಮನಸ್ಸು ಮಾಡಬೇಕು ನೀನು. ನಿನಗೆ ಬೇಕಾಗಿ ಶುಂಭ ಕಾಯ್ತಾ ಇದ್ದ. ಅವನ ಆಶೆಯನ್ನು ಈಡೇರಿಸುವಂತ ಉದ್ದೇಶದಿಂದ ಬಂದವ ನಾನಿದ್ದೇನೆ. ಚಿನ್ನದ ರಥ ಸಿದ್ಧವಾಗಿದೆ. ಕುಳಿತಂತ ವಿಹಾರಿಯಿಂದ ರಕ್ತಬೀಜ ಮಾಮ ರಪ್ಪಬೇಕಂತ ಮಲ್ಲಿಗೆಯ ಬಳ್ಳಿಯೊಂದು ಹೊಂಗಾರ ಮರ ರಪ್ಪಿದರೆ ಏನು ಪ್ರಯೋಜನ ಉಂಟು ಹೇಳು? ಸಾಮಾನ್ಯ ಹೊಂಗಾರೆಯ ಮರ ಅಂತ ಹೇಳಬೇಡ. ಮತ್ತೇನು? ಅವಾಗ ಗಂಧದ ಮರ, ಶ್ರೀಗಂಧದ ಮರ. ಗಂಧದ ಮರ ನೀರಿಗೆ ಹಾಕಿದ್ರೆ ಅರುವುದಿಲ್ವ ಮಗನೇ? ನಿನಗೆ ವಿಷಯ ಗೊತ್ತಿಲ್ಲ ಅಂತ ಕಾಣ್ತದೆ. ಏನಪ್ಪ? ನೀರಲ್ಲಿ ಹಾಕಿದ್ದನ್ನು ಹೊರಗೆ ತೆಗಿಬೇಕು, ಚೆನ್ನಾಗಿ ಆವಾಗ ಮರ ಯಾವುದು ಅಂತ ಅರ್ಥ ಆಗ್ತದೆ. ಅದಕ್ಕಾಗಿ ದುರವನ್ನು ಸಾರಿದವಳು ನಾನು. ಇನ್ನ ಒಡಿ ಯಾಕೆ ಬರಲಿಲ್ಲ? ಅಮ್ಮ, ಬಂದವರನ್ನು ಕೇಳುವ ಜನ ಇಲ್ಲ. ಯಾರು ಬರ್ಲಿಲ್ವೋ ಅವ ಯಾಕೆ ಬರಲಿಲ್ಲ ಎನ್ನುವುದಾಗೆ ಕೇಳು. ನೀನು ಕೂಡ ಹಾಗೆ ಇರ್ತಾಯಿ, ಯೋಚನೆ ಮಾಡಬೇಡ. ಲೋಕೈಕ ವೀರನಾಗಿ ಬರೀತಾ ಇದ್ದಾನೆ. ಒಬ್ಬ ಮನೆಯ ಯಜಮಾನನಾಗಿ ಅವ ಬರುವ ಕ್ರಮ ಇಲ್ಲ. ನಾನು ಸೇವಕ ಬಂದಿದ್ದೇನೆ, ಬರಬಹುದಲ್ಲ. ಸಾವಿರುವ ಶುಂಭನಿಗೆ ಅಷ್ಟು ಅಹಂಕಾರವಿದ್ದರೆ ಸಾವಿರದ ಒಂದ ನನಗೆ ಶುಂಭಡಿದ್ದಾನೆ. ಹಣದ ವಿಚಾರಿತು ಇನ್ನ ಒಡೆಯ ದುರಕ್ಕಾಗಿ ಬರಬೇಕಿತ್ತು. ಅದರ ಬದಲು ಅಲ್ಪರಾಂತ ನಿಮ್ಮನ್ನೆಲ್ಲ ಕಳುಹಿಸಿಕೊಟ್ಟ. ರಣ ಹೇಳಿ ಅಂತ ಅರಮನ ಬಳಿಗೆ ಕುಳಿತುಕೊಂಡಿದ್ದಾರಲ್ಲ ನಿನ್ನ ಹುಡುಗಿ ಸುರಿಯುವ ರಕ್ತ ಒಂದು ಗಟ್ಟಿಯಾಗಿ ಹಿಡಿದೆ. ಸುಮ್ಮನೆ ಎಲ್ಲ ಬ್ರಹ್ಮದೇವನವರವಿದೆ. ಒಂದು ಬಿಂದು ರಕ್ತ ಧರೆಯನ್ನು ಸೋಕಿತು ಆದ್ರೆ ನನ್ನಂತಿರುವಂತಹ ಬೀಜಾದಿಗಳು ಹುಟ್ಟಿಕೊಳ್ಳುವುದಕ್ಕೆ ಸಾಧ್ಯವಿದೆ. ಇದುವೇ ಬೀಜದ ಸಮಯ. ಇದೋ ಧರಿಸಿ ಘೋರ ಮಕಾರ ಮೇಲೆ ಬರಸನೆ ಜಾತಿ ಹೀರಿ ರಕ್ತವುದಲ್ಲ ದಾನವರನು ಹೇರುವುದಕ್ಕಾಗಿ ಭೂಮಿಗೆ ತಿಳಿದ ನಾಲಿಗೆಯನ್ನು ಚಾಚಿ
ರಕ್ತ ಬೀಜಾದಿದನವರ ತರಿದು ರಕ್ತ ಬೀಜ ಎನ್ನುವುದ ಮೇಲೆದು ಮುಕ್ತಿದಾಯಕಿ ತಮ ಪಾದವರಿನೆಯುತ ಮುತ್ತಿನ ರತಿಯ ಬೆಳಗಿದರು ಶೋಭಾನ ದಯ್ಯೇಂದ್ರ 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 ಮೆರಿಲೋಕರು ಸಿರಿತಡು ವಿರೋಧನಿಗ ಅಧಿಕಾರಪ್ಪ ಅನ್ನೋದು ಭಯ ಮಳಪಲ ಅದು ಶೀಘ್ರಡು ಉಳ್ಳಾಡ್ತಿನ ಅಂತ ಹೇಳು ದಿಗರಿಯಕ್ಕೂ ಕೂಡ್ದು ಬರ್ಕು ಮಾಡೋದು ಬಲ ಆಂಡ ಹೆಣ್ಣು ಮಾತ್ರ ಕಣ್ಣು ಪೂಜೆ ಆಗತ್ತೆ ಮಾಡೋನು ಸ್ವರ್ಗಕ್ಕೂ ಪೋ ಈ ಸ್ವರ್ಗ ಇನ್ನಿತ ಕಾರ್ಯ ಎಂದು ಕರ್ತನ ಇತ್ತಿನ ಶ್ರೀಮತಿ ಸುಗಂಧಿ ಹರಿಸ್ವಾಮಿನರೇ ಸಂತೋಷಾನ್ ಸಮಾಧಾನ ಕಠಿಣ ಉಳ್ಳಾದ ಸೇವೆಯನ್ನು ಬರಿ ಭಕ್ತಿರ್ ಮಲ್ಪೇರ್ ಬರಿ ಗೌಚಿರ್ ಮಲ್ಪಾರ್ ನಿಖಿಲ್ ಮಲ್ಪಾಯ್ತಿನ ಸೇವೆ ಅಪ್ಪನ ಭಂಡಾರಕ್ಕೂ ಸಂದಾಯತ್ರ ಸಂದೇಹ ಐತಿ ಅಂಚಾದು ಕಂಜಿ ಕೈ ಕಂಜಿ ಬುಡ ಸಲ ಒಂದು ಸಂಸಾರ ಕೂಡು ಕುಟುಂಬದ ಹಾರಬಾರ್ದೊಟ್ಟು ವ್ಯಾಪಾರ ವ್ಯವಹಾರ ಆರೋಗ್ಯ ವೃದ್ಧಾದ ಪೋಯ್ನಲ್ಪ ಭದ್ರಲ್ಪ ಬಾರಿ ಬದ ಬಂಡರಿಯೇ ಮತ್ತೆ ಆಡಿಂಜಿನ ಅಪ್ಪಿನ ಸೇವೆಯನ್ನು ಮಲ್ಪು ತರ್ನಾಡ ಬಲಿಪ ಶೋಷಂಕರ ಭಟ್ರ ಬದ್ದಟ್ಟೆ ಕಾನ್ ಪನ್ಪಾವೆ ಇವ್ರ ನನ್ನ ಆಲೋಗ್ಯದ ಸರ್ವಪಾವೆ ಬಲಿಪ ಪರಂಪರೆ ಕೀರ್ತಿ ಹಾರಿ ಬಚ್ಚಾರ ರಂಗನಲಿಕ್ಕೆ ಹೆಚ್ಚು ಕಡಿಮೆ ಇದ್ರೆ ಸಮದೂಕರು ಬೊಟ್ಟುದು ಆಡಿನ ಮಿತ್ತು ಪಾಡ್ರಿಯರು ಸಂತೋಷ ನಾಳೆ ಮನದ ಒಪ್ಪನೆ ಒಟ್ಟಿನೇರಾವು ನೀರು ಒಟ್ಟಾಣಿಯರು ಕಾರ್ಮಿಕತೆ ಆಡಿಂಚಿನ ಅಪ್ಪನ ಸೇವೆಯನ್ನು ಮಾಡಿದ ಮೇಲೆ ಇರನ ಕೈಟ ಉಳ್ಳಲ್ದು ಶಕ್ತಿ ಮೊದಲಗಾರ ಇರ್ನ ದೃಷ್ಟಿ ವಿಜಯಗಳು ಅರೆ ಮಲ್ಲ ಭಯ ಮಲ್ಪಡಿ ಎಲ್ಲೆಡೆ ಬುದ್ಧಿ ಆಡಿಂಚಿನ ಅಪ್ಪನ ಸೇವೆ ಮಾಡಿ ಆರೋಗ್ಯ ಭಾಗ್ಯ ಸೇರಿಗಾರರು ಕಾರ್ಯಪಟ್ಟೆ ಮಾಡಿ ಬಿಡ್ತಾರೆ ಸಂತೋಷಾನ್ ಸಮಾಧಾನ ಆಡಿಂಚಿನ ಹಬ್ಬದ ಸೇವೆಯನ್ನು ಮಾಡಿದ್ಮೇಲೆ ನನ್ನ ಊರಿನ ದಿನಡು ಹೆಚ್ಚೆಚ್ಚಿಗೆ ಕಾರ್ಯಕ್ರಮ ಉಳ್ಳಾಳ ಭಗವತ್ರೆ ಬ್ರಹ್ಮಸಭೆ ಕುತುಬಲ ಭಾರಿ ಮಲ್ಲ ಸಭೆ ಐತೆ ರಾಶಿಗೆ ಬಳಿ ಬರೋದು ಅವಂದೇ ಓರಿಯಾಗೈತೆ ಓರಿಯಾಗ ಅವಳು ಶಿರುಡ್ದ ಕೇರಿಮುಟ್ಟ ಅಪ್ಪನ ಸೇವೆಯನ್ನು ಭಕ್ತಿ ಭಾವಡು ಕುಲ್ಲುದು ದೂರ ನಿಕ್ಲೆ ಮಾತಾಡೋಗಿಲ್ಲ ಕಥೆ ಉಳ್ಳಾಳ ಪಡೆ ಪತನಂಬಿಕೆ ಸೇಂದ್ರ ಮಾತ್ರೆ ಪಾತ್ರ ತಪ್ಪು ಕೊರಿಯೇ ಎಲ್ಲ ಉಳ್ಳಾಳ ತಪ್ಪು ಬೊಂಡ ಉಂಡ ಭಕ್ತಿ ಪಾಡು ಕೊರಲು ನನಗೆ ಸ್ವೀಕಾರ ಮಾಡ್ತಾನೋ ಮಾಯೋದ ಧರ್ಮ ಕೊರನಾಕ ಕೃಷಿ ಭಾಗ್ಯ ಒದ್ದ ಕಾಡು ಉಡಾಲ ದಂಪುಡು ಕಾಣಿಕೆ ಸ್ವೀಕಾರ ಮಾಡಿದ್ರೆ ಮಾಯ ಎಲ್ಲದಿಲ್ಲದ ಹೊಗೆ
ಹರ ಹರ ಈ ತರುಣಿಯೋಳು ಧುರಗೈದು ಸೋತೆರಿದು ತನೆರಣ ತೀರಿ ಬಾಬಗೆಗೆ ತಲೆರಾಡುವೆ ಗುರುವಿನ ಬಳಿಗೆ. ಏನು ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ಚಂಡಿಗೆ ರೂಪವನ್ನು ನೋಡಿದಂತಹ ನಾನು ಭಯಭೀತನಾಗಿ ಹೋದೆ ಅಲ್ಲ. ಹಾಗಿದ್ದರೆ ಬದುಕಬೇಕು, ವಿದ್ಯೆ ಕುರಿತು ತಪಸ್ಸನ್ನು ಆಚರಿಸಿ ಬೇಕು ಬೇಕಾದಂತಹ ವರವನ್ನು ಪಡೆದು ಮುಂದೊಂದು ದಿನ ಈ ಅರುಣಾಸುರೇನೆಂಬುದನ್ನು ಸುಮ್ಮನೆ ಬಯಸಿದಂತಾದ್ರೆ ದ್ರೋಣ ಬಯಸಿದ ಸದ ಬೆಳೆದ ನಿನ್ನ ಮುಂದೆ ನಿಂತಿರೋನು ಯಾರು ಗೊತ್ತಾ? ಶುಂಭಾನಿ ಶುಂಭಾದೇದನು ಜಾನತಾರೆದು ಕುಂಬಿನಿ ಭಾರ ಪಹಾರವಗೈದು ಜಂಭಾನೆ ಮುಖ್ಯ ಕದಂಬವ ಮರೆದ ಅಂಬಿಗೆ ಗಾಯದಿಯ ಬೆಳಗಿದರು ಶೋಭಾ ಚಂಡಮಂಡಾಂತಕೀಯ ರಕ್ಷಬೀಜಾಂತಕೀಯ ಶುಂಭನಿ ಶುಂಭಾಂತಕೀಯ
ಮನಸ್ಸಿನಲ್ಲಿ ಹೀರುವುದಕ್ಕಾಗಿ ತಿಳಿಸುವರಿಯಾದೆ ತನಗೆ ಶಾಂಭವಿಯಾಗಿ ಶಿರವನ್ನ ನೋಡಿ ನಿಮಗೆಲ್ಲರಿಗೂ ಸೌಖ್ಯವನ್ನು ಒದಗಿಸಿದ್ದೇನೆ. ಇದುವೇ ನನ್ನ ಲೀಲೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ. ಕಣ್ಣಾರೆ ಕಂಡು ಸಂತೋಷಗೊಂಡೇ ಇಲ್ಲ. ಹೋಗಿ ಬಗೆರೆ ಸ್ವರ್ಗವನ್ನು ಯಾರು ಅಮ್ಮ ಮುಂದೆ ನಿನ್ನನ್ನು ಕಾಣುವಂತಹ ಬಗೆ ಹೇಗೆ ತಾಯಿ? ನಿನ್ನ ಮನಸ್ಸಿನ ಆಸೆ ಏನೋ ಸರಿ, ಆದರೆ ಈ ರೂಪದಿಂದ ಕಾಣಸಿಕೊಳ್ಳು ನಾನಲ್ಲ. ದ್ವಾಪರ ಯುಗದಲ್ಲಿ ಧರಿಯ ಧರ್ಮವನ್ನು ಉದ್ಧರಿಸುವುದಕ್ಕಾಗಿ ಶ್ರೀಹರಿಯ ಕೃಷ್ಣನಾಗಿ ಹುಟ್ಟುತ್ತಾನೆ. ಆತನ ತಂಗಿಯಾಗಿ ಮಾಯಿ ಎನ್ನುವ ಹೆಸರಿನಿಂದ ಕ್ಷಣ ಮಾತ್ರ ಗೋಚರಿಸುತ್ತೇನೆ. ನನ್ನಲ್ಲಿ ಹೋರಾಡಿ ಹೇಳಕ್ಕೆ ಮಾಡಿ ಹೋಗುತ್ತಾ ಇದ್ದಾನೆ. ಅಂತಹ ಜಗತ್ತನ್ನು ಕೊಲ್ಲುವುದಕ್ಕಾಗಿ ಕಲಿಯುಗದ ಆದಿಯಲ್ಲಿ ಬ್ರಹ್ಮರಾವಿಕೆ ಕಾಣಿಸಿಕೊಳ್ಳುತ್ತಾರೆ. ನಿಮಗೆಲ್ಲರಿಗೂ ಶುಭವಾಗಲಿ. ಭದ್ರಂ ಶುಭಂ ಮಂಗಳಂ. ಸ್ಮರಿಸುತ್ತಲಿ ಶ್ರೀದೇವಿ ಚರಣವ ಹರುಷದಲ್ಲಿ ಸುಮನಸರ ಕೂಡುತ್ತ ಮೆರೆದನ ಪುರುಹೂತನ ಕದಿರಾಜ ತೇಜದಲ್ಲಿ ದೇವಿ ಮಹಾತ್ಮೆ. ದೇ ಅಂದ್ರೆ ದೇಹ ಶುದ್ಧಿ, ವಿ ಅಂದ್ರೆ ವಿದ್ಯಾಪ್ರಾಪ್ತಿ, ಮಾ ಅಂದ್ರೆ ಮಹಾಲಕ್ಷ್ಮಿ ಒಳಿದು ಬರುವಳು, ಹ ಅಂದ್ರೆ ಹರಿಹರ ಸುತ್ತ ಸಾನ್ನಿಧ್ಯ, ಮೇ ಎನ್ನಲು ಸಕಲ ಇಷ್ಟಾರ್ಥಗಳನ್ನ ಸಿದ್ಧಿಸಿಕೊಡುವಳು ತಾಯಿ. ದೇವಿ ಮಹಾತ್ಮೆ ಎನ್ನುವಂತಹ ಪುಣ್ಯ ಕಥಾಭಾಗವನ್ನ ಯಾರು ಆಡುತ್ತಾರೋ, ಯಾರು ಆಡಿಸುತ್ತಾರೋ, ಯಾರೆಲ್ಲರೂ ಶ್ರದ್ಧಾಭಕ್ತಿಯಿಂದ ಕುಳಿತುಕೊಂಡು ನೋಡುತ್ತಾರೋ ಅಂತವರಿಗೆಲ್ಲರಿಗೂ ನಾವು ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿಯ ಮನವರು ಮತ್ತು ಮೇಳದಲ್ಲಿ ವಾಸವಾಗಿರುವಂತಹ ಮಹಾಗಣಪತಿ ದೇವರು ಆರೋಗ್ಯ ಸುಖ ಸಂಪತ್ತನ್ನು ಕೊಟ್ಟು ಕರುಣಿಸಲಿ ಎಂದು ಹೇಳುತ್ತಾ ಈ ಪುಣ್ಯ ಕಥಾಭಾಗಕ್ಕೆ ಮಂಗಳವನ್ನು ಹಾಡೋದಕ್ಕಾಗಿ ಸಭ್ಯ ಸಭೀಕರಣ ಅಪ್ಪಣೆ ಕೇಳುತ್ತೇನೆ. ಪಿಡಿಗಡಗುವ ಕಡುಬಡ ನಡುವಿನ ತುದಿ ನೋಡದ ನಡುವಿನ ಬೆಳಗಿನ ಬಿಡುಮುಗ ದೊರಣದ ತುಡಿಗೆಯ ತುಡಿಗೆನವರ ಕಡಗದ ಮಡದಿಯ ನದಿಯ ಬೆಳಗಿದರು ಶೋಭಾ. ವಾರಿದ ದಳಂಬಕಾಯ ಜಯ ಮಂಗಲ ಸರ್ವ ಸೌರ್ಯ ಕೋಟಿ ಜಗಾಯ ರೂಪ ಮಂಗಲ ಎಂತೋ ವಾದಿದಾಯ ಶ್ರೀಮತಿ ಸುಗಂಧಿ ಹರೀಶ ಅಮೀನ್ ಮಕ್ಕಳು ಹಾಗೂ ಮನೆಯವರು. ಶ್ರೀಮತಿ ಸುಗಂಧಿ ಹರೀಶ ಅಮೀನ್ ಮಕ್ಕಳು ಹಾಗೂ ಮನೆಯವರು. ಶ್ರೀಮತಿ ಸುಗಂಧಿ ಹರೀಶ ಅಮೀನ್ ಮಕ್ಕಳು ಹಾಗೂ ಮನೆಯವರು. ಆರ್ತಿಗಾರರು, ಕುಶಾಲ್ಗಾರರು, ಮೋಜುಗಾರರು ಭಕ್ತಿಪೂರ್ವಕವಾಗಿ ಕೊಟ್ಟಿರುವ ಶ್ರೀಮುಡಿ ಗಂಧ ಪ್ರಸಾದ ಶಿವಾರ್ಪಣ.
ಹರಿಕೆಯಾಗಿ ಹೇಳಿಕೊಂಡಂತಹ ಯಕ್ಷಗಾನ ಸೇವೆಯನ್ನು ಭಕ್ತಿಯಿಂದ ನಡೆಸಿಕೊಟ್ಟಂತಹ ಸಮಯದಲ್ಲಿ ಏನಾದರೂ ತಪ್ಪುಗಳಿದ್ದಲ್ಲಿ ಇದೆಲ್ಲವನ್ನು ಆ ದೇವರು ಕ್ಷಮಿಸಿಕೊಂಡು ನಿಮಗೂ ನಿಮ್ಮ ಮಕ್ಕಳಿಗೂ ನಿಮ್ಮ ಮನೆಯವರಿಗೂ ಆಯುರಾರೋಗ್ಯಾದಿ ಐಶ್ವರ್ಯವನ್ನು ಹಾಗೂ ನೀವು ಮಾಡುವಂತಹ ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಸರ್ವ ರೀತಿಯ ಗಮನಿಸುವ ಸರ್ವ ಭಾಗವು ಆ ಮಹಾಗಣಪತಿಗೆ ಆ ಮಹಾದೇವಿಗೆ ಸೇರಿದೆ. ಶ್ರದ್ಧೆ ಭಕ್ತಿಯಿಂದ ಪ್ರಾರ್ಥನೆ.